ಸೊ ನಿನ್ನೆನ ಇವತ್ತ ಅಂತ ಕನ್ಫ್ಯೂಷನ್ ಇತ್ತು. ನಂದು ಸ್ವಲ್ಪ ತುಂಬಾ ಬ್ಯುಸಿ ಶೆಡ್ಯೂಲ್ ಇದ್ದಿದ್ರಿಂದ ನಾನು ನಿನ್ನೆ ಬರಕ್ ಆಗ್ಲಿಲ್ಲ. ಸೊ ಇವತ್ತೇನೆ ಈ ಒಂದು ಕಾರ್ಯಕ್ರಮನ ಮಾಡಿದೀವಿ. ವೆರಿ ಗುಡ್, ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ ಜೊತೆ ಎಷ್ಟು ಸಮಯ ಕಳಿತೀನೋ ನಾನಂತೂ ತುಂಬಾ ಮೋಟಿವೇಟ್ ಆಗ್ತೀನಿ ಅಂಡ್ ತುಂಬಾ ಖುಷಿ ಪಡ್ತೀನಿ, ತುಂಬಾ ಸಂತೋಷ ಪಡ್ತೀನಿ. ಯಾಕೆ ಅಂತಂದ್ರೆ ಒಂದಷ್ಟು ವಿಚಾರವಂತರು ಈ ಸಮಾಜಕ್ಕೆ ನಮ್ಮ ವಿಚಾರದಿಂದ ಪರಿಚಯ ಆಗ್ತಿದಾರಲ್ಲ, ಆ ಸಂತೋಷನೇ ನಮ್ಮ ಹತ್ರ ತುಂಬಾ ಪರ್ಮನೆಂಟ್ ಆಗಿ ತುಂಬಾ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ನಂಬಿಕೆ ನಂದು. ಸೊ ಒಬೆಸಿಟಿ ರಿಲೇಟೆಡ್ ಆಗಿ ನಾವು ಮೊನ್ನೆ ಕಾರ್ಯಕ್ರಮ ಮಾಡಿದ್ವಿ. ಅದು ತುಂಬಾ ಯಶಸ್ವಿ ಆಯ್ತು, ತುಂಬಾ ಸಕ್ಸಸ್ಫುಲ್ ಕೂಡ ಆಯ್ತು. ಈಗ ಅದರ ಪಾರ್ಟ್ 2 ಕನ್ಕ್ಲೂಷನ್ ಅಂತ ಹೇಳ್ಬೋದು. ಹೇಗೆ, ಎಂತು, ಏನು. ಸೊ ಒಂದೇ ದಿನ ನಾವೆಲ್ಲದನ್ನು ಮುಗ್ಸಕ್ಕಾಗಲ್ಲ, ಯಾಕೆಂದ್ರೆ ಅದು ತುಂಬಾ ದೊಡ್ಡ ಸಬ್ಜೆಕ್ಟ್ ಅಂತ ನಾನು ನಿಮ್ಗೆ ಹಿಂದೆನೆ ಕೂಡ ಬಿಡಿಸಿರಿದ್ದೆ. ಅಂಡ್ ಇದರಲ್ಲಿ ಅದು ನಿಮ್ಮ ಜೀವನ ಶೈಲಿ ಆಗ್ಬಿಡ್ಬೇಕು. ಅಂದ್ರೆ ಸರ್, ನಾನು 2 ವರ್ಷ ಡಯಟ್ ಮಾಡ್ತೀನಿ, 2 ವರ್ಷ ಮಾತ್ರ ಸಣ್ಣಗಿರ್ತೀನಿ, ಆಮೇಲೆ ಬೆಕ್ಕಾಬಿಟ್ಟು ತಿನ್ಬಿಟ್ಟು ಮತ್ತೆ ದಪ್ಪ ಆಗ್ತೀನಿ. ಅನ್ಭವ್ಸರ್ ಯಾರು? ನೀನೇ ತಾನೆ. ಸೊ ಹಾಗಾಗಿ ನಾವು ಏನನ್ನೂ ಬಿಡದೆ ನಮ್ಮಲ್ಲಿರ್ತಕ್ಕಂಥ ಎಲ್ಲದರೊಳಗಾಗಿ ಒಂದಾಗ್ತಾ ನಾವು ಜನರಲ್ ಆಗಿ ಮೂವ್ ಆಗಿ ಈ ಸಮಾಜದೊಳಗೆ ಒಂದು ಫಿಟ್ ಆಗಿರೋದು ಹೇಗೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಚಿಂತನೆ ಮಾಡ್ತಾ ಇದ್ದೀವಿ. ಅದರದ ಒಂದು ಕನ್ಕ್ಲೂಷನ್ ಪಾರ್ಟ್ ಅನ್ನ ಇವತ್ತು ನಾನು ನಿಮಗೆ ಕ್ಲಿಯರ್ ಅನ್ನ ಮಾಡ್ತೀನಿ. ಸೊ ನಾನು PPT-ನ ಶೇರ್ ಮಾಡ್ಕೋತೀನಿ. ಯಾಕೆಂತಂದ್ರೆ ಇವತ್ತು ನಾನು ಕೇವಲ 1 ಗಂಟೆ ಒಳಗೆ ನನ್ನ ಕಾರ್ಯಕ್ರಮ ಮುಗಿಸಿ ನಿಮಗೆ ಪ್ರಶ್ನಾವಳಿಗೆ ನಾನು ಅವಕಾಶ ಮಾಡಿಕೊಡ್ಬೇಕು. ಸೊ ಹಾಗಾಗಿ ನಾನು ತುಂಬಾ ಫಾಸ್ಟ್ ಆಗಿ ಹೋಗ್ತೀನಿ. ಜನರಲಿ ನಿಮಗೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಮಧ್ಯದಲ್ಲಿ ಅವಕಾಶ ಸಿಕ್ಕಿದಾಗ ನಾನು ನಿಮಗೆ ಡೀಟೇಲ್ ಆಗಿ ಏನೇನು ವಿಚಾರ ಅಂತ ಹೇಳಕ್ಕೆ ಅನುಕೂಲ ಆಗತ್ತೆ. ವೇಟ್. ಎಸ್, ಬನ್ನಿ ಸ್ನೇಹಿತರೆ, ನಮ್ಮ ಈ ಒಂದು ವೇಟ್ ಮ್ಯಾನೇಜ್ಮೆಂಟ್ ನ ಪಾರ್ಟ್ 2 ಸೀರೀಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಮೊದಲನೇ ಜರ್ನಿನಲ್ಲಿ ತುಂಬಾ ಅದ್ಭುತವಾಗಿ ತಿಳ್ಕೊಂಡ್ವಿ ಮೆಂಟಲಿ ಹೆಂಗ್ ಪ್ರಿಪರೇಷನ್ ಆಗ್ಬೇಕು, ಈ ಕ್ಯಾಲೋರೀಸ್ ಅಂದ್ರೇನು, ಈ ಓವರ್ ಆಲ್ ದೇಹದಲ್ಲಿ ನಮಗೆ ಏನೇನ್ ಇಂಪಾರ್ಟೆಂಟ್ ಆದಾಗ ಹೇಗೆ ನಾವು ವೆಯ್ಟ್ ಲಾಸ್ ನ ಶುರು ಮಾಡ್ಬೋದು ಅನ್ನೋದು ಒಂದ್ ಹಂತಕ್ಕಾದ್ರೆ, ಈಗ ಇನ್ನಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ. ನಾವು ತುಂಬಾ ಜನದ ಬಾಯಲ್ಲಿ ಈ ಒಂದು ಮಾತನ್ನ ಕೇಳ್ತೀವಿ, ಮೆಟಬಾಲಿಸಮ್ ಮೆಟಬಾಲಿಸಮ್ ಮೆಟಬಾಲಿಸಮ್. ಈ ಪ್ರಾಡಕ್ಟ್ ಮೆಟಬಾಲಿಸಮ್ ನ ಇಂಪ್ರೂವ್ ಮಾಡುತ್ತೆ, ಈ ಪ್ರಾಡಕ್ಟ್. ಯಾಕೆ ಅಂತಂದ್ರೆ ಈ ವೆಯ್ಟ್ ಲಾಸ್ ನೀವು ಸ್ಟಾರ್ಟ್ ಮಾಡ್ತೀರಿ, ಈ ವೆಯ್ಟ್ ಲಾಸ್ ಜರ್ನಿನ ನೀವೇನ್ ಸ್ಟಾರ್ಟ್ ಮಾಡ್ತೀರಿ, ಇದರಲ್ಲಿ ಕ್ಯಾಲೋರಿ ಬಗ್ಗೆ ನಿಮಗೆ ಬಹಳ ಚೆನ್ನಾಗಿ ಕಾನ್ಶಿಯಸ್ ಇರಬೇಕು. ಎರಡನೇದು, ಮೆಟಬಾಲಿಸಮ್ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಬೇಕು. ಅದೇ ತರ ನಾನೀಗ ಇಲ್ಲೊಂದು 3-4 ಪಾಯಿಂಟ್ಗಳು ಹೇಳ್ತೀನಿ. ಇದು ನಿಮಗೆ ಗೊತ್ತಾದ್ರೆ ಮಾತ್ರ ನಿಮಗೆ ಈಸಿಯಾಗಿ ಕೆಲವುಗಳು ಅರ್ಥ ಆಗ್ತಾ ಹೋಗ್ತವೆ. ನಾನು ಇಲ್ಲಿ ನಿಮಗೆ ಕುರುಡು ಮೆಥಡ್ ಅಲ್ಲಿ ಇದನ್ನ ಅರ್ಥ ಮಾಡ್ಸಕ್ ಇಷ್ಟಪಡಲ್ಲ. ಒಬ್ಬೊಬ್ಬರಿಗೂ ಕೂಡ ಇದರಲ್ಲಿ ಸಂಪೂರ್ಣವಾದ ಜ್ಞಾನವನ್ನ ನಾನು ಕೊಟ್ಟಾಗ ಮಾತ್ರ ನಿಮಗೆ ಇದರ ಸಂಪೂರ್ಣ ಪ್ರಕ್ರಿಯೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ಈಗ ಮೆಟಬಾಲಿಸಮ್ ಬಗ್ಗೆ ಹೋಗೋಣ. ಇದನ್ನ ನಾವು ಸ್ಕಿಪ್ ಮಾಡೋದು ಬೇಡ. ಸರ್, ವಾಟ್ ಈಸ್ ದ ಮೆಟಬಾಲಿಸಮ್? ನೋಡಿ ಸ್ನೇಹಿತರೆ, ನೀವೇನನ್ನ ತಿಂದಾಗ ದೇಹದಲ್ಲಿ ಎನರ್ಜಿಯಾಗಿ ಪರಿವರ್ತನೆ ಆಗುವ ಒಂದು ಕೆಮಿಕಲ್ ರಿಯಾಕ್ಷನ್ ಅನ್ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಸೊ ಈ ಕೆಮಿಕಲ್ ರಿಯಾಕ್ಷನ್, ಈ ಮೆಟಬಾಲಿಸಮ್, ನಾವು ಲಾಸ್ಟ್ ಟೈಮ್ ಮಾತಾಡ್ಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ವಿ. ಸರ್, ಮೆಟಬಾಲಿಸಮ್ ತುಂಬಾ ರೈಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು? ಕೆಲವ್ರು ಏನ್ ಮಾಡ್ತಾರೆ, ಎಕ್ಸಾಂಪಲ್ ಐ ವಿಲ್ ಟೇಕ್ ಸಮಥಿಂಗ್ ಎಕ್ಸಾಂಪಲ್ಸ್. ಅವ್ರು ತಪ್ಪಂತಲ್ಲ, ಈ ಮೀಟಿಂಗ್ ಅಲ್ಲಿ ಅವ್ರು ಯಾರಿದ್ರು ಕೂಡ ದಯವಿಟ್ಟು ಹರ್ಟ್ ಮಾಡ್ಕೋಬೇಡಿ. ಯಾಕೆ ಅಂತಂದ್ರೆ ಕೆಲವ್ರದ್ದು ಡಯಟ್ ಅಲ್ಲಿ ಒಂದು ಪ್ರೋಸೆಸ್ ಹೇಳ್ತಾರೆ. ಬೆಳಿಗ್ಗೆ ತಿಂದ ಮೇಲೆ ಸಂಜೆ ತನಕ ಏನನ್ನೂ ತಿನ್ಬಾರ್ದು, ನೀವು ಬಹಳ ಸ್ಟ್ರಿಕ್ಟ್ ಆಗಿ ಫುಡ್ ಅನ್ನ ಗ್ಯಾಪ್ ಕೊಟ್ಟು ಫುಡ್ ತಿಂದ್ರೆ ನಿಮಗೆ ಅದು ಪಾಸಿಬಲ್ ಅಂತ. ನವೇಡೇಸ್ ಇಟ್ ಕ್ಯಾನ್ ಇಟ್ ಪಾಸಿಬಲ್? ಇಟ್ಸ್ ಟೂ ಡಿಫಿಕಲ್ಟ್. ಇಟ್ಸ್ ನಾಟ್ ಪಾಸಿಬಲ್. ಯಾಕೆ ಅಂತಂದ್ರೆ ಅಷ್ಟು ಘೋರವಾಗಿ ನಾನು ಏನನ್ನೂ ತಿಂದಲೆ ಮೇಂಟೈನ್ ಮಾಡಕ್ಕೆ ಅಂತೂ ಆಗಲ್ಲ. ಈ ಟೈಮಲ್ಲಿ ಅವ್ರ ಮೆಟಬಾಲಿಸಮ್ ಸ್ಲೋ ಇರುತ್ತಾ? 100% ನಾವು ಹಂಗೆ ಹೇಳಕ್ಕಾಗಲ್ಲ. ಮೆಟಬಾಲಿಸಮ್ ಅಲ್ಲಿ 2 ತರ ಇರುತ್ತೆ. ಒಂದು ಅನಬಾಲಿಸಮ್, ಇನ್ನೊಂದು ಕೆಟಬಾಲಿಸಮ್. ಅನಬಾಲಿಸಮ್ ಅಂದ್ರೇನು? ಇದು ಗ್ರೌತ್ ರಿಲೇಟೆಡ್ ನಿಮ್ಮ ದೇಹಕ್ಕೆ ಸಹಾಯವನ್ನ ಮಾಡುತ್ತೆ. ಕೆಟಬಾಲಿಸಮ್ ಅಂದ್ರೇನು? ನಿಮ್ಮ ದೇಹದಲ್ಲಿರುವ ಸೆಲ್ಸ್ ಗಳನ್ನ ಬ್ರೇಕ್ ಮಾಡಿ ಎನರ್ಜಿ ಜನರೇಟ್ ಮಾಡುತ್ತೆ. ಸೊ ಆ ತರ ಆದಾಗ ನೀವುಗಳು ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ನಿಮ್ಮ ದೇಹದ ಸೌಂದರ್ಯಗಳು, ಬಾಡಿ ಒಂಥರ ಸಣ್ಣಗೇನೋ ಆಗ್ತೀರಿ.
ಕೆಟಬಾಲಿಸಮ್ ನಮ್ಮ ದೇಹದಲ್ಲಿ ಜಾಸ್ತಿ ಇರಬಾರ್ದು, ಅನಬಾಲಿಸಮ್ ನಮ್ಮ ದೇಹದಲ್ಲಿ ಜಾಸ್ತಿ ಇರಬೇಕು. ಅನಬಾಲಿಸಮ್ ಅಂದ್ರೆ ಏನು? ಅದು ಆಹಾರನ ಅವಾಗವಾಗ, ಅದಕ್ಕೆ ನಾವೇನಂತ ಹೇಳ್ತೀವಿ ಸ್ನೇಹಿತರೆ, ನೀವು ತುಂಬಾ ಲಾಂಗ್ ಗ್ಯಾಪ್ ಅನ್ನ ಫುಡ್ ಅಲ್ಲಿ ಕೊಡೋ ಅವಶ್ಯಕತೆ ಇಲ್ಲ. ಆದ್ರೆ ನೀವೇನು ತಿಂತೀರಿ ಆ ತಿನ್ನಂತ ವಸ್ತು ದೇಹಕ್ಕೆ ಅನ್ನೆಸೆಸರಿಯಾಗಿ ಯಾವುದೇ ರೀತಿಯ ಒತ್ತಡದ ಕ್ಯಾಲೋರಿಗಳನ್ನ ನೀಡದೆ ನಿಮಗೆ ಮೆಟಬಾಲಿಸಮ್ ಇಂಪ್ರೂವ್ ಮಾಡ್ತಕ್ಕಂತಹ ಥಿಂಗ್ಸ್ ನ ನೀವು ಮಧ್ಯದಲ್ಲಿ ಸೇರಿಸ್ಕೊಂಡ್ರಿ ಅಂತಂದಾಗ ನಿಮ್ಮ ಈ ವೆಯ್ಟ್ ಲಾಸ್ ಜರ್ನಿ ಅದ್ಭುತವಾಗಿರುತ್ತೆ. ನಾನೀಗ ಸಿಂಪಲ್ ಆಗಿ ಕ್ಲಾರಿಫೈ ಮಾಡ್ತೀನಿ. ಸರ್, ಇವತ್ತೆಲ್ಲರೂ ಕೂಡ ಇಂಟಿಮೇಟೆಡ್ ಫಾಸ್ಟಿಂಗ್ ಅಂತ ಮಾಡ್ತಾರೆ. ಏನದು? ತುಂಬಾ ಒಳ್ಳೇದಾ? ತುಂಬಾ ಒಳ್ಳೇದು. ಏನು ನೋಡಿ, ಇವತ್ ನಾನು ಈ ಪೂರ್ತಿ ಕಥೆನ ಹೇಳಿದ್ಮೇಲೆ ನೀವ್ ಎಲ್ಲಿಗೆ ಸೂಟ್ ಆಗ್ತೀರಾ ಅಂತ ನೀವು ಅಪ್ಲೈ ಮಾಡ್ಕೋಬೇಕು. ವೆಯ್ಟ್ ಲಾಸ್ ಅಂತಕ್ಕಂತಹ ಈ ಒಂದು ಟ್ರೈನಿಂಗ್ ನ ನಾವು ಯಾವ ಒಬ್ಬ ವ್ಯಕ್ತಿಗೂ ಸ್ಟ್ಯಾಂಡರ್ಡ್ ಪ್ರಿಂಟ್ ಮಾಡಿ ಕೊಡಕ್ಕಾಗಲ್ಲ. ಹಂಗ್ ಕೊಟ್ಟಿದ್ರೆ ಜೊತೆ ಬುಕ್ ಪ್ರಿಂಟ್ ಮಾಡಿ ಕೊಟ್ಬಿಡ್ತಿದ್ವಿ. ನಾನು 10 ನಿಮಿಷದಲ್ಲಿ ಹೇಳ್ಬಿಟ್ಟು ಏ ಹಿಂಗಂದ್ಬಿಟ್ಟು ಚೂ ಮಂತ್ರಗಾಳಿ ಹೇಳ್ಬಿಟ್ಟು ನಾವು ಕೈ ಬಿಟ್ಬಿಡ್ತಿದ್ವಿ. ಮಾಡ್ಕೊ ಹೋಗ್ರಪ್ಪ ಸಾಕು, ದಿಸ್ ಈಸ್ ದ ಅಂತ. ಹಂಗನ್ನಕ್ಕಾಗಲ್ಲ. ನೀನ್ ಯಾರು? ಎಕ್ಸಾಂಪಲ್, ಈ ಒಂದು ನನ್ನ ಮೀಟಿಂಗ್ ನ 30 ವರ್ಷದೊಳಗೆ ಒಬ್ಬ ಒಬೆಸಿಟಿಯ ವ್ಯಕ್ತಿ ಇವಾಗ ನೋಡ್ತಾ ಇದ್ರೆ ಆ ವ್ಯಕ್ತಿ ನಿಜವಾಗ್ಲೂ ಈ ಒಂದು 2 ಹೊತ್ತು ಊಟ ಮಾಡಕ್ ಅವನ ಕೈಲಿ ಸಾಧ್ಯನಾ? ತುಂಬಾ ಕಷ್ಟ, ಹೆವಿ ಚಾಲೆಂಜಿಂಗ್ ಅವನ್ಗೆ. ಯಾಕೆ ಅಂತಂದ್ರೆ ಅವನ ಬಾಡಿನಲ್ಲಿ ಪ್ರಾಪರ್ ಆಗಿ ಹಾರ್ಮೋನ್ ವರ್ಕ್ ಆಗ್ಬೇಕು, ಮೆಟಬಾಲಿಸಮ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಅವನ ದೇಹದಲ್ಲಿ. ಅವಾಗ ಅವನು ಕ್ಯಾಲೋರಿನ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಅವನ ದೇಹಕ್ಕೆ ಬೇಕಾಗಿರೋ 2,500 ಕ್ಯಾಲೋರಿನಲ್ಲಿ ಒಂದು 500 ಕ್ಯಾಲೋರಿನ ಕಮ್ಮಿ ಮಾಡಿ 2,000 ಕ್ಯಾಲೋರಿನಲ್ಲಿ ಅವನು ಫುಡ್ ನ ಡಿಸೈನ್ ಮಾಡ್ಕೊಂಡು 3 ಹೊತ್ತು ತಿಂದಾಗ 500 ಕ್ಯಾಲೋರಿ ಯಾವಾಗ ಡೆಪೋಸಿಷನ್ ಸ್ಟಾರ್ಟ್ ಆಗುತ್ತೋ ಅದು ಅವನ ಬಾಡಿನಲ್ಲಿ ಅನ್ನೆಸೆಸರಿ ಫ್ಯಾಟ್ ಬರ್ನ ಆನ್ ಮಾಡುತ್ತೆ, ಸ್ಟಾರ್ಟ್ ಮಾಡುತ್ತೆ. ಅದು ಅವನಿಗೆ ಚೆನ್ನಾಗಾಗುತ್ತೆ. 40 ವರ್ಷದ ಮೇಲೆ ಈಗ ನಂತರದವರು ಇಲ್ಲಿ ಈ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ ಅಂತಂದಾಗ ನಿಮಗೆ ಫುಡ್ ಡೈಜೆಷನ್ ಪ್ರೋಸೆಸ್ ತುಂಬಾ ಸ್ಲೋ ಆಗಿರುತ್ತೆ. ನೀವು ಮಸ್ಟ್ ಸ್ಟುಡ್ 2 ಊಟದಲ್ಲಿ ಈ ಒಂದು ಡೀಲ್ ನ ಮಾಡ್ಬೋದು. ನಿಮಗಂತೂ ಮಾಡಿಸಿದ್ದು 2 ಊಟ 40 ವರ್ಷದ ಮೇಲ್ಗಡೆಗೆ. ಅವರು ಆ 2 ಊಟದಲ್ಲೇ 2,000 ಕ್ಯಾಲೋರಿ ಮೇಂಟೈನ್ ಮಾಡ್ಬೋದು. ಜೊತೆಗೆ ಬಿಟ್ವೀನ್ ದಟ್ ಗ್ಯಾಪ್ ಏನಿದೆ, ಈ ಗ್ಯಾಪ್ ಅಲ್ಲಿ ಲೋ ಕ್ಯಾಲೋರಿ ಇರ್ತಕ್ಕಂತಹ ಮತ್ತು ಮೆಟಬಾಲಿಸಮ್ ನ ಸಿಕ್ಕಾಬಟ್ಟೆ ಬೂಸ್ಟ್ ಮಾಡ್ತಕ್ಕಂತ, ಅಂದ್ರೆ ಕ್ಯಾಲೋರಿ ದೇಹಕ್ಕೇನು ಕೊಡದೇ ಇಲ್ಲ, ಬಟ್ ಆ ಕ್ರಿಯೆನ ಎಷ್ಟು ಜೋರ್ ಮಾಡುತ್ತೆ ಅಂತಂದ್ರೆ ಇಡೀ ದೇಹನೇ ಒಂದ್ಸರಿ ವೈಬ್ರೆಂಟ್ ಆಗುತ್ತೆ. ಅಂತ ಪ್ರಾಡಕ್ಟ್ಗಳು ಯಾವುದು ಅಂದ್ರೆ ಬ್ಲಾಕ್ ಕಾಫಿ, ಅಂತ ಪ್ರಾಡಕ್ಟ್ ಯಾವುದು ಕುಕುಂಬರ್, ಅಂತ ಪ್ರಾಡಕ್ಟ್ ಯಾವುದು ಲೋ ಕ್ಯಾಲೋರಿ ಇರ್ತಕ್ಕಂಥ ಫ್ರೂಟ್ಸ್ ಲೈಕ್ ವಾಟರ್ ಮಿಲನ್. ಇವೆಲ್ಲ ಹೆಂಗೆ ಅಂದ್ರೆ ಮೆಟಬಾಲಿಸಮ್ ನ ತುಂಬಾ ಹೈಕ್ ಮಾಡ್ತವೆ ಬಟ್ ದೇಹಕ್ಕೆ ಕ್ಯಾಲೋರಿ ಕೊಡಲ್ಲ. ಇಂಥ ಫ್ರೂಟ್ಸ್ ನ, ಇಂಥ ಕಾಫಿ, ಇದನ್ನ ನೀವು ಬಿಟ್ವೀನ್ ದಟ್ ಪ್ಲೇಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಬೆಳಿಗ್ಗೆ ಒಂದು ಸಂಜೆ ಒಂದು ಊಟನ ಮಾಡ್ತಾ ಬಂದ್ರಿ ಅಂತಂದ್ರೆ ಅದ್ರ ಕಥೆನೆ ಬೇರೆ ತರ ಬದಲಾಗುತ್ತೆ. ಇದನ್ನ ಫೈನಲ್ ಕನ್ಕ್ಲೂಷನ್ ಬರೋಣ. ಇದು ಮೆಟಬಾಲಿಸಮ್ ಅಂತಂದ್ರೆ ನಿಮ್ಮ ದೇಹದಲ್ಲಿ ಏನು ಆಹಾರ ಶಕ್ತಿಯಾಗಿ ಪರಿವರ್ತನೆ ಆಗುವ ಒಂದು ಕೆಮಿಕಲ್ ಪ್ರೋಸೆಸ್ ನ ನಾವು ಮೆಟಬಾಲಿಸಮ್ ಅಂತ ಕರಿತೀವಿ. ಈ ಮೆಟಬಾಲಿಸಮ್ ಇದ್ದಾಗ ನಿಮ್ಮ ದೇಹದಲ್ಲಿ ಎಲ್ಲವೂ ಕೂಡ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ. ಸೊ ಪೂರ್ ಮೆಟಬಾಲಿಸಮ್ ಇದ್ರೆ ಅದೇ ನನ್ನ ಎನರ್ಜಿ ಯಾವತ್ತೂ ಲೋ ಇರುತ್ತೆ, ನಾನು ಏನ್ ಮಾಡಿದ್ರು ಆಗಲ್ಲ, ದೇಹ ಒಂಥರ ವೀಕ್ನೆಸ್ ಆಗಿ ಕಾಣ್ತಿರುತ್ತೆ. ಟೋಟಲಿ ಇಟ್ಸ್ ಎ ಒಂದು ಅನ್ಹೆಲ್ತಿ ಮೆಟಬಾಲಿಸಮ್ ಅಂದ್ಕೊಂಡು. ಅನಬಾಲಿಸಮ್ ಏನು? ಇದು ಬಾಡಿನ ಕನ್ಸ್ಟ್ರಕ್ಟಿವ್ ಸ್ಟೇಜ್ ಅಲ್ಲಿ ಇರ್ತಕ್ಕಂಥದ್ದು. ನಾವ್ ಯಾವತ್ತು ನಮ್ಮ ಮೆಟಬಾಲಿಸಮ್ ನ ಅನಬಾಲಿಸಮ್ ಇಂದ ಜಾಸ್ತಿ ಮೇಂಟೈನ್ ಮಾಡ್ಬೇಕೇ ವಿನಃ ಕೆಟಬಾಲಿಸಮ್ ಕಡೆಗೆ ಹೋಗ್ಬಾರ್ದು. ಯಾಕೆ ಅಂತಂದ್ರೆ ಇಲ್ಲಿ ನಮ್ಮ ದೇಹದಲ್ಲಿರುವ ಕೆಲವು ಸೆಲ್ಸ್ ಗಳು ಬ್ರೇಕ್ ಆಗಿ ಎನರ್ಜಿ ಜನರೇಟ್ ಮಾಡಕ್ ಸ್ಟಾರ್ಟ್ ಆದಾಗ ದಟ್ಸ್ ನಾಟ್ ಎ ಗುಡ್ ಸೈನ್. ಇದನ್ನ ಜಾಸ್ತಿ ನಾವು ಮಾಡಕ್ಕೆ ಬಿಡಬಾರ್ದು. ದೀರ್ಘ ಉಪವಾಸಗಳು, ದೀರ್ಘಕಾಲೀನ ಉಪವಾಸಗಳು ಈ ಲೆವೆಲ್ಗೆ ಹೋದಾಗ ನಮ್ಮ ದೇಹ ಖಂಡಿತ ತೊಂದರೆಗೆ ಅಥವಾ ಪ್ರಾಬ್ಲಮ್ಗೆ ಈಡಾಗುತ್ತೆ. ಸೊ ಈ ಮೆಟಬಾಲಿಸಮ್ ಬಗ್ಗೆ ನಮಗೆ ಜ್ಞಾನ ಸರಿಯಾಗಿ ಅರ್ಥ ಆದ ಮೇಲೆ, ಮೆಟಬಾಲಿಸಮ್ ಅಂದ್ರೆ ಏನು ಅಂತ ನಿಮಗೆ ಕ್ಲಾರಿಟಿ ಸಿಕ್ಕ ಮೇಲೆ, 2ನೇ ವಿಚಾರ ಏನು? BMI ಅಂತ ಕರಿತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ. ಇದ್ರ ಬಗ್ಗೆ ಜ್ಞಾನ ನಿಮಗೆ ಸ್ವಲ್ಪ ಸಿಕ್ಕಿಬಿಟ್ರೆ, ಇದನ್ನ ನೋಡಿ, ಕೆಲವು BMI ಮಿಷಿನ್ಸ್ ಅಂತ ಬಂದಿದಾವೆ. ಅವು ಕೂಡ ನೀವು ನಿಂತ್ಕೊಂಡಾಗ ನಿಮ್ಮ ಹೈಟ್ ನ ತೋರಿಸ್ಬಿಟ್ಟು ಅವು ಹೇಳ್ತವೆ. ಇದರಲ್ಲಿ ನನಗೆ ಒಪ್ಪಿಗೆನೂ ಇದೆ ಅಥವಾ ಇದನ್ನ ತಲೆ ಕೆಡಿಸ್ಕೊಳೋ ಅವಶ್ಯಕತೆನೂ ಇಲ್ಲ. ಬಟ್ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ, ಯಾಕೆ ಅಂತಂದಾಗ ಕೆಲವರು ಸ್ವಲ್ಪ ತಿಳ್ಕೊಂಡಿರೋರು ಮಹಾಜ್ಞಾನಿಗಳ ತರ ಆಡ್ಬಿಟ್ಟು ನಿಮ್ಮನ್ನ ಫೀಲ್ಡ್ ಅಲ್ಲಿ BMI ಅಂದ್ರೆ ಗೊತ್ತೇನಪ್ಪ ನಿನ್ಗೆ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಕಿಂಡಲ್ ಮಾಡಬಾರ್ದು ಅಂತ ಹೇಳಿ ಈ ಒಂದು ಪೇಜ್ ನ ಆಡ್ ಮಾಡಿದೀನಿ. ಬಟ್ ಇದ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇಲ್ಲ.
ಯಾಕೆ ನಂಬಿಕೆ ಇಲ್ಲ ಅಂತಂದಾಗ ನೋಡಿ, ನಿಮ್ಮ ದೇಹ ಆರೋಗ್ಯವಂತ ಆಗಿದ್ದಾಗ ನೀವೊಂದು ಒಳ್ಳೆ ಡಯಟ್ ನ ಫಾಲೋ ಮಾಡಿ. ಈಗ ಎಕ್ಸಾಂಪಲ್ ನಾನು ಗುರ್ಲಿಂಗಯ್ಯ, ನನ್ನನ್ನು ನಾನೇ ತಗೋತೀನಿ. ಗುರ್ಲಿಂಗಯ್ಯ ಈ ಸ್ಟಾರ್ಟೆಡ್ ದ ಡಯಟ್. ಈಗ ಡಯಟ್ ಸ್ಟಾರ್ಟ್ ಮಾಡಿದ್ರು ಗುರ್ಲಿಂಗಯ್ಯ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಡೈಲಿ ಕ್ಯಾಲೋರಿ ಡೆಪೋಸಿಷನ್ಸ್ ಮಾಡ್ತಿದ್ದೀನಿ, ಕ್ಯಾಲೋರಿ ಕಟ್ ಆಫ್ ಮಾಡ್ತಿದ್ದೀನಿ, ದಿನ ನಾನು ಎಕ್ಸರ್ಸೈಸ್ ಮಾಡ್ತಾ ಇದ್ದೀನಿ, ಗುಡ್ ಡಯಟ್ ಮೇಂಟೈನ್ ಮಾಡ್ತಾ ಇದ್ದೀನಿ, ನನ್ನ ವೆಯ್ಟ್ ಕಮ್ಮಿ ಆಯ್ತು, ಈ ತಿಂಗಳು ಕಮ್ಮಿ ಆಯ್ತು, ಮುಂದಿನ ತಿಂಗಳು ಕಮ್ಮಿ ಆಯ್ತು. ಹಂಗಾದ್ರೆ ಗುರು ಸರ್ ನೀವು ಸೀದಾ 50 kg ಬರ್ತೀರಾ? ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಬರಲ್ಲ 50 kg, 60ಕ್ಕೂ ಬರಲ್ಲ, 70ಕ್ಕೂ ಬರಲ್ಲ, 80ಕ್ಕೂ ಬರಲ್ಲ. ಯಾಕೆಂದ್ರೆ ಒಂದು ಗುಡ್ ಮೆಟಬಾಲಿಸಮ್ ಬಾಡಿನಲ್ಲಿ BMI ಅಂತೀನಿ, ಬಾಡಿ ಮಾಸ್ ಇಂಡೆಕ್ಸ್ ಅನ್ನೋದೇನಿದೆ, ಅದು ನಾವು ಲೆಕ್ಕ ಹಾಕೋ ಈ ಕ್ಯಾಲ್ಕುಲೇಷನ್ ಒಳಗೆ ಕೂರಲ್ಲ. ಅದಕ್ಕೆ ಅದರದ್ದೇ ಆದ ಒಂದು ಕ್ಯಾಲ್ಕುಲೇಷನ್ ಇದೆ, ಅದು ಕರೆಕ್ಟ್ ಆಗಿ ಬಂದು ಸಿಂಕ್ ಆಗುತ್ತೆ. ನಾನು 90 kg ಒಳಗ್ ಬರಕ್ ನನಗೆ ಸಾಧ್ಯನೇ ಇಲ್ಲ. ಆದ್ರೆ ಆಕ್ಚುಯಲ್ BMI ಅಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ನನ್ನ ನಾರ್ಮಲ್ 84 to 86 kg ಬರುತ್ತೆ. ನಾನು ತುಂಬಾ ಸಲ ಟ್ರೈ ಮಾಡಿದ್ದೀನಿ, ಬರಲ್ಲ. ಯಾಕೆ ಅಂತಂದ್ರೆ ನನ್ನ ಬೋನ್ ಡೆನ್ಸಿಟಿ, ನನ್ನ ಮಸಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದ್ರಿಂದ ನಾನು 90 kg ಒಳಗೆ ಬರಲ್ಲ. ಅವಾಗ ಈ ಮೀಟರ್ ತಪ್ಪು ಅನ್ನಕ್ಕಾಗತ್ತಾ ಅಥವಾ ಮಿಷಿನ್ ತಪ್ಪು ಅನ್ನಕ್ಕಾಗತ್ತಾ? ನಾನು 90 kg ಬರ್ತಿದ್ದಂಗೆ ತುಂಬಾ ಲೀನ್ ಆಗಿ ಹೋಗ್ತೀನಿ. ನೋಡಿದ್ರೆ ಇದೇನ್ ಹಿಂಗಿದಾರಲ್ಲ, ಇಷ್ಟೊಂದು ತೆಳ್ಳಗಿದಾರಲ್ಲ ಅಂತ ಅನ್ನಿಸ್ತೀನಿ. ಯಾಕೆಂದ್ರೆ ದಿಸ್ ಈಸ್, ಈ ಮೀಟರ್ ಇದನ್ನ ನಾವು ನಂಬ್ಕೊಂಡ್ ಮಾಡಕ್ಕಾಗಲ್ಲ. ಬಟ್ ಅವರವರ ದೇಹಕ್ಕೆ ಅವರವರ ಒಳಗಿರೋ ಮೀಟ್ರೆ ಕರೆಕ್ಟ್ ಆಗಿ ಅಪ್ಲೈ ಮಾಡುತ್ತೆ. ಈಗ ನಮ್ಮ ಪ್ರಶ್ನೆ, ನೀವು ಸಣ್ಣ ಏನಕ್ಕೆ ಆಗ್ತಿದ್ದೀರಾ? ಯಾವ್ದಾದ್ರು ಫಿಲ್ಮಲ್ಲಿ ಆಕ್ಟಿಂಗ್ ಮಾಡಕ, ಇಲ್ಲ ಯಾರನ್ನಾರು ಇಂಪ್ರೆಸ್ ಮಾಡಕ? ಅಲ್ಲ ಸರ್, ನನಗೆ ಈ ಗ್ಯಾಸು, ಈ ಬ್ಲೋಟಿಂಗು, ನಾನು ಹಾಕಿದ್ರೆ ಈ ಬಟ್ಟೆಗಳು ಕೆಟ್ಟ ಕಾಣ್ತವೆ, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇಲ್ಲ, ಹೂ ತರ ಅಗರಾಗಿರ್ಬೇಕು, ನಾನು ಜಿಗಿಬೇಕು, ಆನಂದವಾಗಿರ್ಬೇಕು, ಯಾವ ಪುಣ್ಯದ ಫಲನೋ ಯಾವುದಾವುದೋ ಪ್ರಾಣಿಗಳಾಗಿ ಹುಟ್ಟಿಸ್ತಲೇ ಭಗವಂತ ನನ್ನ ಮನುಷ್ಯನಾಗಿ ಹುಟ್ಟಿಸಿದಾನೆ. ನಾನು ಪ್ರತಿ ಕ್ಷಣ ನಾನು ಮೆಂಟಲಿ ಸಿಕ್ಕೊಳಗಾಗ್ದಲೆ, ನಾನೊಂಥರ ಮೂಡ್ ಆಫ್ ಆಗ್ದಲೆ ಸದಾ ನಗನಗುತ್ತಾ ಎಲ್ಲರ ಜೊತೆ ಆಕ್ಟಿವ್ ಆಗಿರ್ಬೇಕು. ಆ ತರ ನನ್ನ ದೇಹ ಸ್ಪಂದಿಸ್ಬೇಕು ಅಂದ್ರೆ ನಿನ್ ದೇಹ ಸಣ್ಣ ಆಗ್ಬೇಕು. ಇದು ಪಾಸಿಟಿವ್ ಮೋಟಿವೇಶನ್ಸ್. ನೀನ್ ನೆಗೆಟಿವ್ ಮೋಟಿವೇಶನ್ಸ್ ಏನಾದ್ರು ಇಟ್ಕೊಂಡಿದ್ರೆ, ನಾನ್ ಇಂಪ್ರೆಸ್ ಆಗ್ಬಿಡ್ತೀನಿ, ನಾನ್ ಸಣ್ಣ ಆಗ್ಬಿಡ್ತೀನಿ, ನಾನ್ ಬರೀ ಒಂದ್ 350 ಫೋಟೋ ತೆಗ್ದು ಸೆಲ್ಫಿ ಹಾಕ್ತೀನಿ, ನಾನ್ ಹಂಗೆಲ್ಲ ಹಾಕೋತೀನಿ, ಮಿಂಚ್ತೀನಿ, ಮೆರಿತೀನಿ, ಈ ತರ ಇದ್ರೆ ಅದು ಗುಡ್ ಮೋಟಿವೇ ಅಲ್ಲ. ನೀನ್ ಸಣ್ಣ ಆಗಕ್ಕೂ ಹೋಗ್ಬೇಡ, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೀನ್ ಆ ತರ ಎಲ್ಲ ಸಣ್ಣ ಆಗ್ಬಿಟ್ಟು ಇನ್ನೊಬ್ರಿಗೆ ಹರ್ಟ್ ಮಾಡ್ಬಿಟ್ಟು ನಾನೇನೋ, ದಟ್ಸ್ ನಾಟ್ ಎ ಗುಡ್. ನೀನು ಸಣ್ಣ ಆಗೋದ್ರಲ್ಲೂ ನಿನಗೆ ಸಂಸ್ಕಾರ ಇರಬೇಕು, ನಿನಗೆ ಕಲ್ಚರ್ ಇರಬೇಕು, ನಿನಗೆ ಗೊತ್ತಿರಬೇಕು. ಸೊ ಇದು ನಿನ್ನ ಗುಡ್ ಮೋಟಿವ್ ಆಗಿದ್ರೆ, ನಾನು ಬಹಳ ಚೆನ್ನಾಗಿ ಬದುಕಬೇಕು, ಸಂತೋಷದಿಂದ ಇರಬೇಕು, ಖುಷಿಯಿಂದ ಇರಬೇಕು, ದಿಸ್ ಈಸ್ ಯುವರ್ ಮೋಟಿವ್. ಸೊ ಆ ತರ ಮೋಟಿವ್ ಆದ್ರೆ ಇದು ಯಾವುದು ಕ್ಯಾಲ್ಕುಲೇಷನ್ ತಗೊಳಕ್ ಹೋಗ್ಬೇಡ. ಆದ್ರೂ ಇದು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಮೊದಲು ನಿಮ್ ವೇಟಿನ kilogram ಅಲ್ಲಿ ತಗೋಬೇಕು, ಹೈಟ್ ನ ಮೀಟರ್ ಅಲ್ಲಿ ತಗೋಬೇಕು. ಸೊ ಮೀಟರ್ ಅಲ್ಲಿ ತಗೊಂಡು ಈ ತರ ಹಾಕಿದ್ರೆ ಇಲ್ಲಿ ಒಂದು ಕ್ಯಾಲ್ಕುಲೇಷನ್ ಬರುತ್ತೆ. ಇದಕ್ಕೆ BMI ಕ್ಯಾಲ್ಕುಲೇಟರ್ ಅಂತ ಆಪ್ ಗಳಲ್ಲಿ ಬೇಕಾದಷ್ಟು, ನೀವು ಪ್ಲೇ ಸ್ಟೋರ್ಗೆ ಹೋದ್ರೆ ಒಂದು 100 ಆಪ್ಗಳು ಸಿಗ್ತವೆ. ಆ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅಲ್ಲಿ ಜಸ್ಟ್ ನೀವು ಮೀಟರ್ ಅಲ್ಲಾದ್ರೂ ಹಾಕ್ಬೋದು, ಸೆಂಟಿಮೀಟರ್ ಅಲ್ಲಾದ್ರೂ ಹಾಕ್ಬೋದು. ನಿಮ್ಮ ವೆಯ್ಟ್, ನಿಮ್ಮ ಏಜು, ನಿಮ್ಮ ಇದನ್ನ ಹಾಕಿದಾಗ ಇಲ್ಲಿ ಕೆಳಗೆ ತೋರಿಸಿರೋ ರೇಂಜ್ಗಳು ಬರ್ತವೆ. ಏನು 18.5 ಏನಾದ್ರು ನಿಮ್ಮ ಅವರೇಜ್ ಬಂತು ಅಂತಂದ್ರೆ ನೀವು ಲೋ ವೇಟ್ ಅಂತಂದ್ರೆ ಅಂಡರ್ ವೇಟ್ ಇದ್ದೀರಿ. ನೀವು ಸ್ವಲ್ಪ ವೇಟ್ ನ ಗೇನ್ ಮಾಡ್ಕೋಬೇಕು, ತುಂಬಾ ಚೆನ್ನಾಗಿ ಫುಡ್ಗಳನ್ನ ತಿನ್ಬೇಕು. ಎಕ್ಸ್ಪೆಷಲಿ ತುಂಬಾ ಚೆನ್ನಾಗಿ ಫುಡ್ ತಿನ್ಬೇಕು ಅಂದಾಗ ಬೇಕಾಬಿಟ್ಟು ಏನೋ ತಿನ್ನೋದಲ್ಲ, ಬ್ಯಾಲೆನ್ಸ್ಡ್ ಫುಡ್. ವೇಟ್ ಇಲ್ಲ ಅಂದ್ರೂ ಕೂಡ ಅವನು ಬ್ಯಾಲೆನ್ಸ್ಡ್ ಇಲ್ಲ ಅಂತಾನೆ ಅರ್ಥ. ದೆನ್ 18.5 to 24.9 ಅಂದ್ರೆ 25 ಒಳಗಿದ್ರೆ ಅದು ನಾರ್ಮಲ್ ವೇಟ್ ಅಂತ. 25 to 29 ಇದು ಓವರ್ ವೇಟ್ ಅಂತ. ಬಹಳ ಜನ ಇಲ್ಲಿ ಬರ್ತಾರೆ. 30 and above ಯಾರ್ದು ಬರುತ್ತೆ ಅದು ಒಬೇಸ್ ಅಂತ. 30 ಮೇಲೇನಾದ್ರೂ ಅದು ಕಂಡ್ರೆ ಅದು ಒಬೇಸ್ ಅಂತ. ತುಂಬಾ ಡೇಂಜರ್, ಅಂದ್ರೆ ತುಂಬಾ ರಿಸ್ಕ್ ಫ್ಯಾಕ್ಟ್ ನ ಜೊತೆಲೇ ಹಿಡ್ಕೊಂಡು ಓಡಾಡ್ತಿರ್ತಾರ ಅವರು. ಅಂದ್ರೆ ಎನಿ ಟೈಮ್ ಬಾಂಬ್ ಬ್ಲಾಸ್ಟ್ ಆಗ್ಬೋದು. ಬಾಂಬ್ ಒಂಥರ ಓಪನ್ ಮಾಡ್ದಂಗ ಅದು ಆ ಲೆಕ್ಕದಲ್ಲಿ ಇರುತ್ತೆ. ಸೊ ನಿಮ್ BMI ನ ನೀವು ಚೆಕ್ ಮಾಡ್ಕೊಳ್ಳಿ. ಸಿಂಪಲ್, ಇದಕ್ಕೆ ಯಾವುದೇ ಆಪ್, ಯು ಗೋ ಥ್ರೂ ದಿ ಆಪ್ ಅಷ್ಟೇ. ಬಾಡಿ ವೇಟ್ ಚೆಕ್ ಮಾಡ್ಕೊಳಕ್ ನೀವು ಅಲ್ಲಿ ಇಲ್ಲಿ ಮೆಡಿಕಲ್ ಸ್ಟೋರ್ ಅಲ್ಲಿ ಹೋಗ್ತೀರಾ, ನೋಟ್ ಮಾಡಿ ಇಟ್ಕೊಳ್ಳಿ. ನಿಮ್ ಏಜ್ ನಿಮಗೆ ಗೊತ್ತಿದೆ, ನಿಮ್ ಹೈಟ್ ನಿಮಗೆ ಗೊತ್ತಿದೆ, ಅಲ್ಲಿ ಹಾಕಿ ಯಾವ ಕೆಟಗರಿಲಿ ಬರುತ್ತೆ ಚೆಕ್ ಮಾಡ್ಕೊಳ್ಳಿ. ಓ ಹಂಗಾದ್ರೆ ಈ ಲೆಕ್ಕದಲ್ಲಿ ಇದೆ.
ಸೊ ನಾನ್ ನಾರ್ಮಲ್ಲಿಗೆ ಬರಕ್ಕೆ ಎಷ್ಟು ವೆಯ್ಟ್ ಅಂದ್ರೆ ಎಷ್ಟು ನಾನು ವೆಯ್ಟ್ ಇದ್ರೆ ಅಲ್ಲಿ ನಿಮ್ಮ ಏಜು ಹೈಟು ಫಿಕ್ಸ್ ಆಗಿರುತ್ತೆ. ವೆಯ್ಟ್ ನ ನೀವೇ ಕಮ್ಮಿ ಮಾಡ್ತಾ ಬನ್ನಿ ಅಲ್ಲಿ ಆ ಕ್ಯಾಲ್ಕುಲೇಟರ್ ಅಲ್ಲಿ ಕಮ್ಮಿ ಮಾಡ್ತಾ ಬಂದಾಗ ನಿಮಗ್ ಗೊತ್ತಾಗುತ್ತೆ, ಓ ಎಷ್ಟು ಕೆಜಿ ನಾನು ಸಣ್ಣ ಆಗಬೇಕು. ಎಕ್ಸಾಂಪಲ್, ನಿಮ್ದು 70 kg ಹಾಕಿದ್ರಿ, ಅದು ಓವರ್ ವೆಯ್ಟ್ ಅಂತ ತೋರಿಸ್ಬಿಡ್ತು. ಸೊ ಅದನ್ನ ನೀವು ಆಲ್ಟರ್ ಮಾಡಿ ಅಲ್ಲಿ ವೆಯ್ಟ್ ನ 65 kg ಮಾಡಿ, ನಾರ್ಮಲ್ ಆಯ್ತು. ಸರ್ ಹಂಗಾರೆ ನಾನು 5 kg ಕಮ್ಮಿ ಆಗ್ಬೇಕು. ಸೊ 5 kg ಕಮ್ಮಿ ಆಗ್ಬೇಕು, ನಿಜ. ಏನ್ ಕಮ್ಮಿ ಆಗ್ಬೇಕು? ಫ್ಯಾಟ್ ಹೋಗ್ಬೇಕಾ, ಮಸಲ್ ಹೋಗ್ಬೇಕಾ? ಸ್ನೇಹಿತರೆ ಅರ್ಥ ಆಗ್ತಿದ್ಯಾ? ಫ್ಯಾಟ್ ಹೋಗ್ಬೇಕಾ, ಮಸಲ್ ಹೋಗ್ಬೇಕಾ? ಫ್ಯಾಟ್ ಹೋಗ್ಬೇಕಾಗಿರೋದು. ಫ್ಯಾಟ್ ಹೋಗ್ಬೇಕು ಅಂತ ಅಂದಾಗ ನಾವು ಮಸಲ್ನ ಹಾಳು ಮಾಡ್ದಂಗೆ, ಹೆಂಗಿದ್ರು ದೇಹನ ರೀಸೆಟ್ ಮಾಡ್ತಾ ಇದೀವಿ. ರೀಸೆಟ್ ಮಾಡ್ಬೇಕಾದ್ರೆ ಬರೀ ಸಣ್ಣ ಆಗದ್ ಒಂದನ್ನೇ ನಾವು ಟಾರ್ಗೆಟ್ ಮಾಡ್ದಲೆ ಈ ಟೈಮಲ್ಲಿ ಮಸಲ್ಸ್ ನ ಬಿಲ್ಡ್ ಮಾಡಿ ಸ್ಟ್ರಾಂಗ್ ಆಗೇನೆ ದೇಹ ಮಾಡ್ಬಿಡ್ಬೇಕು ಅನ್ನೋ ಮೋಟಿವ್ ನಿಮ್ಗೆ ಏನಾದ್ರು ಬಂದ್ರೆ ನೀವು ಅದ್ಭುತವಾಗಿ ಕಾಣ್ತೀರಾ ಸ್ನೇಹಿತರೆ. ಯಾಕೆಂದ್ರೆ ನೀವು ನೋಡಿರ್ಬೋದು, ಇತ್ತೀಚಿನ ಕೆಲವು ಫೋಟೋಗಳು ತುಂಬಾ ವೈರಲ್ ಆಗ್ತವೆ. ಬಾಲಿವುಡ್ ಅಲ್ಲಿ ಕೆಲವು ಆಕ್ಟ್ರೆಸ್ಗಳು 60-70 ವರ್ಷ ಆದ್ರೆ ಅವ್ರು ಸಖತ್ತಾಗಿರ್ತಾರೆ. ನಮ್ ಕಡೆ ಕೆಲವರು 45 ವರ್ಷಕ್ಕೆ ಅಜ್ಜನ್ ತರ ಆಗಿರ್ತಾರೆ. ಶಿಲ್ಪಾ ಶೆಟ್ಟಿ ಫೋಟೋ 52 ವರ್ಷಕ್ಕೆ ಶಿ ಇಸ್ ಲುಕ್ ವೆರಿ ಯಂಗ್ ಅಂತ. ಅದೇ ನಮ್ಮಲ್ಲಿ 50 ವರ್ಷದ ಒಂದು ಒಮ್ಮನ್ ಫೋಟೋ ಹಾಕ್ಬಿಟ್ಟು ನೋಡಲೆ ತಲೆ ಕೂದಲೆಲ್ಲ ಬೆಳ್ಳಗಾಗಿ ಇನ್ನೇನು ಈ ತರ ಆಗಿದ್ದಾರೆ. ಇದು ಏನಿದು ಅಂತಂದ್ರೆ, ಎಲ್ಲಿವರೆಗೆ ನೀನು ದೇಹಕ್ಕೆ ಒಂದು ಇಂಡಿಕೇಶನ್ಸ್ ನ ನೀನು ಕೊಡಲ್ವೋ, ನಿನ್ನ ಅವಶ್ಯಕತೆ ನನಗಿದೆ ಅಂತ ನೀನ್ ಹೇಳಲ್ವೋ, ಆ ಅಂಗ ವೀಕ್ ಆಗ್ತಾ ಹೋಗುತ್ತೆ. ಇದು ನಮ್ಮ ಎವಲ್ಯೂಷನ್ ಅಲ್ಲಿ ನಾವು ಬೆಳ್ಕೊಂಬಂದಿರೋ ರೀತಿ. ಎಕ್ಸಾಂಪಲ್, ನಮಗೆ ಹಿಂದೆ ಬಾಲ ಇತ್ತು ಅನ್ನೋದಕ್ಕೆ ನಮ್ಮ ದೇಹದಲ್ಲಿ ಈಗಲೂ ಪ್ರೂಫ್ ಇದೆ. ಈಗ ಬಾಲ ಯಾಕಿಲ್ಲ ಅಂತಂದ್ರೆ ನಾವು ಬಾಲನ ಬಳಸ್ಲಿಲ್ಲ, ಬಾಲ ಹೊರಟೋಯ್ತು. ಅದೇ ತರ ನಿನ್ನ ದೇಹದಲ್ಲಿ ನೀನು ಅಂಗಾಂಗಗಳನ್ನ ಕರೆಕ್ಟ್ ಆಗಿ ಸ್ಟ್ರೆಂತ್ ಎಕ್ಸರ್ಸೈಸ್ ಮಾಡದೆ ಹೋದ್ರೆ, ಲೈಕ್ ಚೆಸ್ಟ್ ಇರ್ಬೋದು, ಆಪ್ಸ್ ಇರ್ಬೋದು, ಲೆಗ್ಸ್ ಇರ್ಬೋದು, ಬೈಸಿಪ್ಸ್ ಇರ್ಬೋದು, ಟ್ರೈಸಿಪ್ಸ್ ಇರ್ಬೋದು, ನೀನ್ ಫೋಮ್ಯಾಟ್ಸ್ ಇರ್ಬೋದು, ಇದನ್ನ ನೀನು ಸರಿಯಾಗಿ ಸ್ಟ್ರೆಂಥನ್ ಎಕ್ಸರ್ಸೈಸ್ ಮಾಡಿ ಅಲ್ಲೇ ಮಸಲ್ನ ನೀನು ನಿನ್ನ ಅವಶ್ಯಕತೆ ಇದೆ ಅಂತ ಹೇಳ್ದೆ ಹೋದ್ರೆ ಆ ಮಸಲ್ಸ್ಗಳು ವೀಕ್ ಆಗ್ತಾ ಹೋಗ್ತವೆ. ಅಯ್ಯೋ ಇನ್ನೇನು ವಯಸ್ಸಾಯ್ತು ಬಿಡು, ನಮಗೆ ಯಾಕಿದೆಲ್ಲ, ಇನ್ನೇನು ವಯಸ್ಸಾಯ್ತು ಬಿಡು, ನನಗೆ ಯಾಕಿದೆಲ್ಲ. 60-70 ವರ್ಷದಲ್ಲೂ ಜನ ಎಷ್ಟು ಫಿಟ್ ಆಗಿರ್ತಾರೆ ಅಂದ್ರೆ, ಯಾರು ತಮ್ಮ ದೇಹಕ್ಕೆ ರೈಟ್ ಮೆಸೇಜ್ ಅನ್ನ ಕೊಡ್ತಾರೋ, ನಿನ್ನ ಅವಶ್ಯಕತೆ ಇದೆ, ನಾನು ಬದುಕಿರೋವರೆಗೂ ನೀನ್ ಚೆನ್ನಾಗಿರ್ಬೇಕು ಅನ್ನೋ ಮೆಸೇಜ್ ನ ನೀವು ಪಾಸ್ ಮಾಡಿದ್ರೆ ಆ ಮೆಸೇಜ್ ಆ ಅಂಗದ ಮೇಲೆ ಬೀಳುತ್ತೆ. ಆ ಮೆಸೇಜ್ ಕೊಡೋದು ಹೆಂಗೆ ಅಂದ್ರೆ, ಸ್ಟ್ರೆಂಥನ್ ಎಕ್ಸರ್ಸೈಸ್ಗಳನ್ನ ಮುಖಾಂತರ. ನೀವು ಸ್ಟ್ರೆಂತ್ ಎಕ್ಸರ್ಸೈಸ್ ನ ಮಾಡಿದಾಗ ಆ ಮೆಸೇಜ್ ಪ್ರಾಪರ್ ಆಗಿ ಹೋಗುತ್ತೆ, ಆ ಅಂಗ ಕೊನೆವರೆಗೂ ಸ್ಟ್ರೆಂತ್ಫುಲ್ ಆಗಿ ಉಳ್ಕೊಳುತ್ತೆ. ಇಲ್ಲಿ ನಮ್ಮ ಮಿಸ್ಟೇಕ್ ಅಂದ್ರೆ ಏನು? ನಾವು ಮಿಸ್ಟೇಕ್ ಅಂದ್ರೆ ಏನ್ ಮಾಡ್ತಾ ಇದೀವಿ? ಚೆನ್ನಾಗಿ ಕಾಣ್ಬೇಕು ಅನ್ನೋದಕ್ಕೋಸ್ಕರ ಅದು ತುಂಬಾ ದುಬಾರಿಯ ಒಂದು ವಸ್ತು ಅನ್ನೋದು ನಮ್ಮ ತಲೆಯಲ್ಲಿದೆ. ಅಂದ್ರೆ ನಾನು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಬಟ್ಟೆ ಹಾಕ್ಬೇಕು, ನಾನು ಚೆನ್ನಾಗಿ ಕಾಣ್ಬೇಕು ಅಂದ್ರೆ ತುಂಬಾ ಕಾಸ್ಟ್ಲಿ ಒಡವೆಗಳು ಹಾಕ್ಬೇಕು. ಏನು ಬೇಡ. ನಿಮ್ಮ ಹತ್ರ ಯಾವ್ದು 150 ರೂಪಾಯಿ ಟೀ ಶರ್ಟ್ ಇದ್ದು ನಿಮ್ಮ ಹತ್ರ ಏನಾದ್ರೂ ಒಂದು ಅಲ್ಟಿಮೇಟ್ ಬೈಸಿಪ್ಸ್ ಇದ್ರೆ ನೀವು ಸಖತ್ತಾಗಿ ಕಾಣ್ತಿರ್ತೀರ. 25,000 ರೂಪಾಯಿ ಶರ್ಟ್ ಹಾಕೋ, ನಿನ್ ಬಾಡಿ ದಪ್ಪಗಿದೆ, ಬೆಲೆನೇ ಬರಲ್ಲ. ಹಂಗಾದ್ರೆ ಇಲ್ಲಿ ಒರಿಜಿನಲ್ ಬೆಲೆ ಯಾವ್ದಕ್ಕೆ? ನಿನ್ ಈ ಬಾಡಿಗೆ, ದೇವ್ರು ಕೊಟ್ಟಿರೋ ಬಾಡಿಗೆ ಮೇಲ್ ಹಾಕೋ ಬಟ್ಟೆಗೆ ಬೆಲೆನೇ ಇಲ್ಲ. ಸೊ ಹಂಗಾಗಿ ನೀನ್ ಅರ್ಥ ಮಾಡ್ಕೊ, ಫಸ್ಟ್ ದೇಹನ ಫಿಟ್ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಇಲ್ಲೊಂದು ವಿಡಿಯೋ ಇದೆ. ಓಕೆ, ಇದು ನಿಮಗೆ ಕ್ಯಾಲ್ಕುಲೇಷನ್ ಆದ್ಮೇಲೆ ಇದೊಂದು ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿದೆ ಇದು. ವೇಟ್ ನೋಡಿ, ನಾನು ಪ್ಲೇ ಮಾಡ್ತೀನಿ. Imagine 1 calorie is equal to $1. Hamburger has 300, French fries 300, drink has 150, and donut $250. What are we gonna do with this money, bruh? We spend it inside the body, right? Alright! And in the body they go. Welcome, my dear friends. We are the digestive system. Don't be afraid, come closer. Be careful, these guys want to take our money. Nah, bro, we only interested in digestion. Exactly, we never take no money from no one. Well, that sounds legit to me. Ha! Fast food are dumb. Alrighty, blood. We managed to get out with $1,000. Alright, that's cool. And how much I owe you then? That'll be 150. Base price plus digestion. Alright, here you go. Thank you, bro. See ya. And blood goes on to deliver salaries through the whole body.
What up, Hart? How much will it be? That'll be 50. There you go. That'll be 50 for each one of us. Wow, that oxygen went up or what? Gonna be 50 per kidney, please. All right. You owe me 50. Here, Blotter, good job. That is 50 for me. Good, brother, this for you. That's 50 for me and 50 for my brother. But I'm the one doing all the work. How's that? How much for you, boss? Give me 100 and I'll be fine. Talk to me, Muscle. How much for you? We've been sitting all day, so it's only 100 this time. Okay, you've been paid. All right, let's see how much we got left. $200. That will go straight in the bank. And how much did you want to deposit today? That'll be 200 calories in the triglycerides account, please. All right, the fat will be reflected in the belly from 24 to 36 hours. Thank you, come again. The next day... hello? Well, none other than salmon, quinoa, asparagus, and avocado. You don't need to be afraid. Come closer. All right, we came out with $1,000, but all that fiber will make it more expensive, Papi. Will be $300. Jesus, give me a break, man. Blood goes on his usual salary round, but this time, Muscle says a different amount. Yeah, we went for a 20-minute run, so I need to recover. This time it'll be 350. Damn, I don't have enough, brother. I'm going to the bank real quick. Wait for me here, okay? Hello there, I need to borrow 200 calories, please. And why does it need to be from the belly? Can you not take it out of the legs or something? All that is empty, bro. It needs to be from here. Oh my god, I'm just gonna give it to you so you don't cry. Here's your thing, Muscle. There you go. We're settled. Wow, delicious. Now I'm ready for round 2. Well, that's how the fat market works. Sometimes you're up, sometimes you're down. But in the long term, We're still the same. ಸ್ನೇಹಿತರೆ, ಇದೇನಂತಂದ್ರೆ ಈ ವಿಡಿಯೋ ಇಟ್ಸ್ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ. ಎಷ್ಟು ಮೆಸೇಜ್ ಇದೆ ಇದರಲ್ಲಿ ಅಂತಂದ್ರೆ, ಒಂದು ಫ್ರೆಂಚ್ ಫ್ರೈಸ್ ಅಲ್ಲಿ 300 ಕ್ಯಾಲೋರೀಸ್ ಇರುತ್ತೆ, ಒಂದು ಬರ್ಗಲ್ 300 ಇರುತ್ತೆ, ಡೋನಟ್ ಅಲ್ಲಿ 250 ಇರುತ್ತೆ, ಒಂದು ಡ್ರಿಂಕ್ ಅಲ್ಲಿ ಇಷ್ಟಿರುತ್ತೆ. ಎಕ್ಸಾಂಪಲ್, ಇದನ್ನ ತಿಂದಾಗ ಇದಕ್ಕೆ 1 ಕ್ಯಾಲೋರಿನ $1 ಅಂತಂದಾಗ ದೇಹದೊಳಗೆ ಹೋದಾಗ ಅಲ್ಲಿ ಡೈಜೆಷನ್ ಆದ್ಮೇಲೆ ಸೊ ಅಷ್ಟು ದುಡ್ಡು ಜನರೇಟ್ ಆಗುತ್ತೆ. ಅದನ್ನ ಕ್ಯಾಲೋರಿನ ದುಡ್ಡು ತರ ಅದನ್ನ ಡೈಜೆಸ್ಟಿವ್ ಸಿಸ್ಟಮ್ ಒಂದು ರಕ್ತಕ್ಕೆ ಕೊಡುತ್ತೆ. ತಗೊಳಪ್ಪ, ನೀನು ಇಷ್ಟು ದುಡ್ಡನ್ನ, ಅಂದ್ರೆ ನಾನು 1000 ಕ್ಯಾಲೋರಿನ ರೆಡಿ ಮಾಡಿದೀನಿ, ಇದನ್ನ ಹಂಚ್ಕೊಂಬ ಅಂತ. ಪ್ರತಿಯೊಂದು ಅಂಗಗಳು ಆ ಕ್ಯಾಲೋರಿನ ಇಸ್ಕೊತಾ ಹೋಗ್ತವೆ. ನಾನು ಇಷ್ಟು ಮಾಡಿದೀನಿ, ಲಂಗ್ಸ್ ನಮ್ಮಿಬ್ರಿಂದ ಇಷ್ಟು ಕೊಡು, ಹಾರ್ಟ್ ಇಷ್ಟು ಕೊಡು, ಬ್ರೈನು ಇಷ್ಟು ಕೊಡು ಅಂತ ಹೇಳುತ್ತೆ. ಮಜಲ್ ಹತ್ರಕ್ಕೆ ಹೋದಾಗ ಮಜಲ್ವೇ ಇವತ್ತೇನಪ್ಪ ದಿನವೆಲ್ಲ ಕೂತೇ ಇದ್ದೀನಿ, ಬರೀ ತಿನ್ನೋದೇ, ನಂದೇನ್ ಕೆಲಸ ಇಲ್ಲ, ನನಗೊಂದು 150 ಕೊಡು ಅನ್ನತ್ತೆ. ಎಲ್ಲರದ್ದು ಸಂಬಳನ ಸೆಟ್ಲ್ ಮಾಡಿದ್ಮೇಲೆ ಅದರ ಹತ್ರ ದುಡ್ಡು ಇನ್ನೂ ಒಂದು $200-300 ಉಳಿದಾಗ ಅದನ್ನ ತಗೊಂಡು ಏನ್ ಮಾಡುತ್ತೆ ರಕ್ತ? ಬೆಲ್ಲಿ ಬ್ಯಾಂಕ್ ಅಂದ್ರೆ ಹೊಟ್ಟೆ ಹತ್ರ ಇರೋ ಜಾಗದಲ್ಲಿ ಫ್ಯಾಟ್ ನ ತಗೊಂಡೋಗಿ ಸ್ಟೋರೇಜ್ ಅನ್ನ ಮಾಡುತ್ತೆ, ಇಟ್ಕೋ ಅಂತ ಹೇಳಿ. ಅದೇ ಅದರ್ಥ. ಅದೇ ನೀನು ಮಾರನೇ ದಿನ ಒಳ್ಳೆ ಡಯಟ್ ನ ತಿಂದೆ, ಲೈಕ್ ಫಿಶ್ ತಿಂದೆ, ಎಗ್ ತಿಂದೆ, ಫೈಬರ್ ತಿಂದೆ, ಕುಕುಂಬರ್ ತಿಂದೆ, ಅವಾಕಾಡೋ ತಿಂದೆ, ಒಳ್ಳೆದನ್ನ ನೀನ್ ತಿಂದ ಮೇಲೆ ಬಾಡಿ ಏನ್ ಮಾಡ್ತು? ಈಸಿಯಾಗಿ ಡೈಜೆಷನ್ ಮಾಡ್ಕೊಂಡಾಗ ಸ್ಟಾರ್ಟಿಂಗ್ ನಮ್ಮ ಇಂಟೆಸ್ಟೈನ್ ಕೇಳ್ತು ಏನಂತ, ಸಿಕ್ಕಾಬಟ್ಟೆ ಫೈಬರ್ ತಿನ್ಬಿಟ್ಟಿದ್ದ ಕಣಪ್ಪ, ಇದಕ್ ನಾನು ಸಿಕ್ಕಾಬಟ್ಟೆ ಕೆಲಸ ಮಾಡಿದೀನಿ, ನನಗೆ ಜಾಸ್ತಿ ಬೇಕು ಅಂತ ಹೇಳಿ ಅದೇನ್ ಮಾಡುತ್ತೆ? 300 ಕ್ಯಾಲೋರಿ ಕರಳೈಸ್ಕೊಬಿಡುತ್ತೆ. ಅಂದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ, ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ದೆ, ಪ್ರತಿಯೊಂದು ಕ್ಯಾಲೋರಿ ನಮ್ ದೇಹಕ್ಕೆ ಹೋಗ್ಬೇಕಾದ್ರೆ ನಾವು ಕೇರ್ಫುಲ್ ಆಗಿರ್ಬೇಕು. ಯಾವ್ದ್ರಿಂದ ಶಕ್ತಿ ಬರ್ತಾ ಇದೆ ನೋಡಿ, ಫೈಬರ್ ಇಂದನೂ ಕ್ಯಾಲೋರಿ ಸಿಕ್ತು, ಆದ್ರೆ ಆ ಕ್ಯಾಲೋರಿ ನ್ಯೂಟ್ರಿಷನ್ಸ್ ನ ಬೇರೆ ತರ ಕೊಡ್ತು, ಬ್ರೇಕೇಜ್ ಬೇರೆ ತರ ಆಯ್ತು. ಸೊ ಇದು ಎಷ್ಟು ಅದ್ಭುತವಾಗಾಯ್ತು ಅಂತಂದ್ರೆ, ಫಸ್ಟ್ ನಮ್ ಇಂಟೆಸ್ಟೈನೇ ಜಾಸ್ತಿ ಕ್ಯಾಲೋರಿ ಇಸ್ಕೋತು, ನೆಕ್ಸ್ಟ್ ನಮ್ದು ಬ್ರೈನ್ ಇಸ್ಕೊಂತು, ಕಿಡ್ನಿಗಳು ಇಸ್ಕೊಂಡು, ಬೋನ್ ಇಸ್ಕೊಂತು, ಎಲ್ಲದೂ ಇಸ್ಕೊಂಡ್ಮೇಲೆ ಮಜಲ್ ಹತ್ರಕ್ಕೆ ಹೋದಾಗ ಮಜಲ್ ಏನಂತ ಕೇಳ್ತು, ನಾನಿವತ್ತು ಸಿಕ್ಕಾಬಟ್ಟೆ ವರ್ಕೌಟ್ ಮಾಡಿದೀನಿ, ಅಂದ್ರೆ ಸಿಕ್ಕಾಬಟ್ಟೆ ವಾಕ್ ಮಾಡಿದೀನಿ, ರನ್ ಮಾಡಿದೀನಿ, ನನಗಿವತ್ತು ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಅದ್ರ ಹತ್ರ ಉಳ್ದೇ ಇರಲ್ಲ. ಅದವಾಗ ಏನ್ ಮಾಡುತ್ತೆ? ಸೀದಾ ಬ್ಯಾಂಕ್ ಹತ್ರಕ್ಕೆ ಹೋಗುತ್ತೆ, ಬೆಲ್ಲಿ ಬ್ಯಾಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಕೇಳುತ್ತೆ, ಅಣ್ಣ ಇಲ್ಲೇನಿದೆ ಫ್ಯಾಟ್ ತಗೊಂಡೋಗ್ತೀನಿ ಅಂತ. ಅವಾಗ ಇದು ವೆರಿ ಸಿಂಪಲ್ ಅಷ್ಟೇ.
ನೀನು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡ್ತಿದ್ಯಾ, ಇಲ್ಲ ನೀನಲ್ಲಿರೋದು ಖಾಲಿ ಮಾಡ್ತಾ ಇದೀಯಾ? ಇದನ್ನ ಅದ್ಭುತವಾಗಿ ಒಂದು ಸಣ್ಣ ವಿಡಿಯೋ ಮುಖಾಂತರ ನಿಮ್ಮೆಲ್ಲರಿಗೂ ಅರ್ಥ ಆಗ್ಲಿ ಅಂತೇಳಿ ಇದನ್ನ ನಾವು ತೋರಿಸಿದ್ದು. ಇದು ತೋರಿಸಿದಾಗ ನಿಮಗೆ ಒಂದು ಈಸಿಯಾಗಿ ಅರ್ಥ ಆಗುತ್ತೆ ಕ್ಯಾಲೋರಿ ಡೆಪಾಸಿಷನ್ ಅಂದ್ರೆ ಏನು. ನೋಡಿ ಸ್ನೇಹಿತರೆ, ಅವರೇಜ್ ಒಬ್ಬ ಮನುಷ್ಯ 70 kg ಇರ್ತಕ್ಕಂಥವ್ನು, ಒಂದು ಹೆಣ್ಮಗಳು 60 kg ಇರ್ತಕ್ಕಂಥವ್ರಿಗೆ ಎಷ್ಟು ಬೇಕು ಕ್ಯಾಲೋರಿ ಅಂತಂದಾಗ ಈಗ ಸಂಪೂರ್ಣವಾಗಿ ಈ ಒಂದು ಕ್ಯಾಲೋರಿ ಚಿತ್ರಣವನ್ನ ನಾವು ತಲೆಯಲ್ಲಿ ಇಟ್ಕೊಳ್ಳೋಣ. ಸೊ ಒಬ್ಬ ಮನುಷ್ಯನಿಗೆ 2000ದಿಂದ 2600 ಕ್ಯಾಲೋರಿ ಬೇಕು. ಒಬ್ರು ಲೇಡೀಸ್ಗೆ 1600ರಿಂದ 2200 ಕ್ಯಾಲೋರಿ ನಾರ್ಮಲ್ ಆಗಿ ಮೇಂಟೈನ್ ಆಗ್ತೀನಿ ಸರ್, ನನ್ ದಪ್ಪನೂ ಬೇಡ ಸಣ್ಣನೂ ಆಗಲ್ಲ, ನಾನು ನಾರ್ಮಲ್ ಆಗಿರ್ತೀನಿ, ನನ್ನ ದೇಹದಲ್ಲಿ ಅನ್ನೆಸೆಸರಿ LDL ಪ್ರೊಡ್ಯೂಸ್ ಆಗಬಾರ್ದು, ನನ್ನ ದೇಹದಲ್ಲಿ ಏನೂ ಚೇಂಜ್ ಆಗಬಾರ್ದು ಸರ್, ನನಗೆ ವೆಯ್ಟ್ ಕಮ್ಮಿನೂ ಆಗಬಾರ್ದು ಜಾಸ್ತಿನೂ ಆಗಬಾರ್ದು, 2600 ಕ್ಯಾಲೋರಿ ಗಂಡ್ಮಕ್ಳು ತಿಂದ್ರೆ ಸಾಕು, 2200 ಕ್ಯಾಲೋರಿ ಹೆಣ್ಮಕ್ಳು ತಿಂದ್ರೆ ಸಾಕು. ಸರ್, ಈ ಕ್ಯಾಲೋರಿ ನಾವು ಯಾವುದರಿಂದ ಎಲ್ಲ ನಮ್ಮ ದಿನನಿತ್ಯದಲ್ಲಿ ಬರ್ನ್ ಆಗುತ್ತೆ? ಈ 2600 ಕ್ಯಾಲೋರಿ ಅಥವಾ 2200 ಕ್ಯಾಲೋರಿ ಯಾವ ಆಕ್ಟಿವಿಟೀಸ್ ಅಲ್ಲಿ ನಮ್ಮ ದೇಹದೊಳಗೆ ಬರ್ನ್ ಆಗತ್ತೆ ಅನ್ನೋದನ್ನ ನೀವು ತಿಳ್ಕೊಂಡ್ಬಿಟ್ರೆ ಇದು ಅದ್ಭುತವಾಗಿರುತ್ತೆ. ನೀವು ಅದನ್ನ ಇಂಪ್ರೂವ್ ಮಾಡಬಹುದು, ಫಾಸ್ಟ್ ಆಗಿ ಸಣ್ಣ ಆಗ್ಬೋದು. ಅದೇ ಕೇಳಿಸ್ಕೊತಾ ಇದ್ದೀರಾ? ಹೆಂಗೆ? ಬನ್ನಿ ಅದನ್ನ ಈಗ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ನಾವು ನಿಮ್ಗೆ ಒಂದು ವಿಚಾರನ ನಾನೀಗ ನಿಮಗೆ ಇಲ್ಲಿ ಹೇಳ್ತಾ ಬರ್ತೀನಿ ವೆರಿ ಕ್ಲಿಯರ್ ಆಗಿ. ಇದು ಏನಂತಂದ್ರೆ ವೆರಿ ಸಿಂಪಲ್. ಇದು ನಾವೇನ್ ಆಕ್ಟಿವಿಟೀಸ್ ಮಾಡ್ತೀವಲ್ವಾ, ಎಕ್ಸಾಂಪಲ್, ಸರ್ ನಾನು ಇವತ್ತಿಂದ ಜಿಮ್ಮಿಗೆ ಹೋಗಿ ಸೇರ್ಕೊಂಡೆ, ಇವತ್ತಿಂದ ನಾನು ಯೋಗಕ್ಕೆ ಸೇರ್ಕೊಂಡೆ, ಇವತ್ತಿಂದ ರನ್ನಿಂಗ್, ಸೈಕ್ಲಿಂಗ್, ಅದು ಇದು ಎಲ್ಲ ಕಡೆ ಸೇರ್ಕೊಂಡಿದ್ದೀನಿ. ಅದನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಎಕ್ಸಸೈಸ್ ಆಕ್ಟಿವ್ ಥರ್ಮೋಜೆನಿಸ್ ಅಂತ ಕರಿತೀವಿ. ಇದು ನಮ್ಮ ದಿನನಿತ್ಯದ 5% ಕ್ಯಾಲೋರಿನ ಬರ್ನ್ ಮಾಡೋದ್ರಲ್ಲಿ 24 ಗಂಟೆನಲ್ಲಿ ಸಹಾಯ ಮಾಡುತ್ತೆ. ಅಂದ್ರೆ 5% ಕ್ಯಾಲೋರಿನ ಇದು ಬರ್ನ್ ಮಾಡುತ್ತೆ. ಸರ್, ಇದು ತುಂಬಾ ಇಂಟ್ರೆಸ್ಟಿಂಗ್ ಅಲ್ಲ? ಹಂಗಾದ್ರೆ ಈ ಜಾಗದಲ್ಲಿ ನಾವು ಜಾಸ್ತಿ ಬರ್ನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ನೀವೇನಾದ್ರೂ ಮಾಡಿ ಅದು 5% ಕ್ಯಾಲೋರಿ ಬರ್ನ್ ಆಗೋದು ಸ್ಟ್ರೆಂಥನ್ ಎಕ್ಸಸೈಸ್ಗಳು ಮಾಡಿದ್ರೆ, ಎಕ್ಸಾಂಪಲ್ ಪರ್ಟಿಕ್ಯುಲರ್ ಭಾಗದ ಮಸಲ್ಸ್ಗಳನ್ನ ಬ್ರೇಕ್ ಮಾಡಿದ್ರೆ. ಅಂದ್ರೆ ಸ್ಟ್ರೆಂಥನ್ ಎಕ್ಸಸೈಸಸ್ ಅಂದ್ರೆ ಹೆಂಗೆ ಅಂತಂದ್ರೆ, ನೀವು ಬೈಸಿಪ್ಸ್ಗೆ, ಟ್ರೈಸಿಪ್ಸ್ಗೆ, ಚೆಸ್ಟ್ ಭಾಗದಲ್ಲಿ ಸಣ್ಣ ಸಣ್ಣ ಮಸಲ್ ಕಣಗಳು ತುಂಡಾಗೋಗ್ತವೆ. ಆ ತುಂಡಾಗೋದಾಗ ಅದರ ರಿಕವರಿಗೆ ದೇಹ ತುಂಬಾ ಅಮೌಂಟ್ ಆಫ್ ಕ್ಯಾಲೋರಿನ ಸ್ಪೆಂಡ್ ಮಾಡುತ್ತೆ. ಅವಾಗ ನಿಮ್ಮ ದೇಹದಲ್ಲಿ ಕ್ಯಾಲೋರಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಓಕೆ, ಸೆಕೆಂಡ್ ಹೋಗೋಣ. ಎರಡನೇದು ಥರ್ಮಿಕ್ ಎಫೆಕ್ಟ್ ಆಫ್ ಫುಡ್ ಅಂತ ಕರಿತೀವಿ. ಇದು TEF ಅಂತಾನೂ ಕೂಡ ಕರಿತೀವಿ. ಇದು ಅಪ್ರಾಕ್ಸಿಮೇಟ್ 10% ನಿಮ್ಮ ದೇಹದ ಕ್ಯಾಲೋರಿಯನ್ನ ಬರ್ನ್ ಮಾಡುತ್ತೆ ಡ್ಯೂರಿಂಗ್ ಡೈಜೆಷನ್. ನಾವು ತಿಂದ ಆಹಾರ ಅರ್ಗಿಸ್ಬೇಕಲ್ವಾ, ಆ ಅರ್ಗ್ಸಕ್ಕೋಸ್ಕರನೂ ಕ್ಯಾಲೋರಿ ದೇಹದಲ್ಲಿ ಬರ್ನ್ ಆಗುತ್ತೆ. ಇದು ವ್ಯಾಯಾಮಕ್ಕಿಂತ ಜಾಸ್ತಿ. ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹದಲ್ಲೇ ದೇವರು ಆಟೋಮೆಟಿಕ್ ಆಗಿ ನಮ್ಮನ್ನ ಸಣ್ಣ ಮಾಡಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದ್ ಮಾಡಿದಾನೆ. ಬಟ್ ನಾವು ದುರಾಸೆ ತಿಂದ್ಬಿಡ್ಬೇಕು, ಅದನ್ನ ತಿಂದ್ಬಿಡ್ಬೇಕು. ಈ ಬೀದಿಲಿ ಒಂದು ಹೊಸ ಬೇಕರಿ ಓಪನ್ ಆಯ್ತು, ಅಲ್ಲಾಯ್ತು, ಇವತ್ ಸಂಜೆ ಎಲ್ಲಿಗೆ ಚಾಟ್ಸ್ಗೆ ಹೋಗೋಣ, ಅವನು ಅಷ್ಟು ಚೆನ್ನಾಗಿ ಎಣ್ಣೆಲಿ ಎತ್ತೆತ್ತಿ ಕರೀತಾನೆ, ಇವನು ಆ ಪಾನಿಪುರಿ, ಇಲ್ಲಿ ಈ ಪಾನಿಪುರಿ, ಇವನು ಪಾನಿಪುರಿಗೆ ಹಿಂಗ್ ಲೋಡ್ ಮಾಡ್ತಾನೆ, ಅವನು ಬರ್ಗರ್ಗೆ ಹಂಗ್ ಲೋಡ್ ಮಾಡ್ತಾನೆ. ಈ ಹುಚ್ಚಾಟಕ್ಕೆ ದಪ್ಪ ಆಗ್ತಿದೀವಿ. ಬಿಟ್ರೆ ಇದನ್ನ ಏನಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ, ಅವರ್ ಬಾಡಿ ಈಸ್ ಬ್ಯೂಟಿಫುಲಿ ಡಿಸೈನ್ಡ್. ಏನಕ್ಕೆ ಅಂತಂದ್ರೆ ದಿನದಲ್ಲಿ ನಮ್ಮ ದೇಹಕ್ಕೆ ಇರುವ ಕ್ಯಾಲೋರಿಗಳನ್ನ ಅವು ಆಟೋಮೆಟಿಕಲಿ ಹೆಂಗ್ ಬರ್ನ್ ಮಾಡ್ಕೋಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದೆ ನಾವು ತಿನ್ನೋ ಫುಡ್. ಈ ಫುಡ್ ಅಲ್ಲಿ 10% ಇದೆಯಲ್ಲ, ಇದನ್ನ ನಾವ್ ಹೆಂಗ್ ರೈಸ್ ಮಾಡ್ಬೇಕು ಅಂತಂದ್ರೆ ನಾವು ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಬೇಕು. ಪ್ರೋಟೀನ್ ಯಾವ್ದ್ರಲ್ಲಿರುತ್ತೆ? ಎಗ್ ಅಲ್ಲಿರುತ್ತೆ, ಫಿಶ್ ಅಲ್ಲಿರುತ್ತೆ, ಲೈಕ್ ಪನ್ನೀರಲ್ಲಿರುತ್ತೆ, ಲೈಕ್ ಹೆಸರು ಕಾಳಲ್ಲಿರುತ್ತೆ, ಮೊಳಕೆ ಕಟ್ಟಿದ ಕಾಳಲ್ಲಿ ಜಾಸ್ತಿ ಇರುತ್ತೆ, ಕಡಲೆ ಕಾಳಲ್ಲಿರುತ್ತೆ, ಸೋಯಾ ಚಂಕ್ಸ್ ಅಲ್ಲಿರುತ್ತೆ. ಇದೆಲ್ಲದು ಪ್ರೋಟೀನ್ ಅಲ್ಲಿ ಇರುತ್ತಲ್ಲ. ಯಾವಾಗ ನೀವು ನಿಮ್ಮ ಆಹಾರದಲ್ಲಿ ಪ್ರೋಟೀನ್ ಜಾಸ್ತಿ ತಿಂತಿರೋ, ಪ್ರೋಟೀನ್ ಅನ್ನ ಬ್ರೇಕ್ ಡೌನ್ ಮಾಡಕ್ಕೆ ಅಥವಾ ಅದನ್ನ ಅರಗ್ಸಕ್ಕೆ ದೇಹಕ್ಕೆ ಎಕ್ಸ್ಟ್ರಾ ಶಕ್ತಿ ಬೇಕು. ಅವಾಗ ಕ್ಯಾಲೋರಿ. ಕಾರ್ಬೋಹೈಡ್ರೇಟ್ ಟು ಪ್ರೋಟೀನ್ಗೂ ಏನ್ ವ್ಯತ್ಯಾಸ ಅಂತ ಕೇಳಿದ್ರೆ ನೋಡಿ, ನೀವು ಸ್ಟ್ರೆಂಥನ್ ಎಕ್ಸಸೈಸ್ಗೆ ಹೋದಾಗ ಮಸಲ್ಸ್ ಬ್ರೇಕ್ ಆಗುತ್ತೆ. ಮಸಲ್ ಬ್ರೇಕ್ ಆಗಿರೋದನ್ನ ರಿಕವರಿಗೆ ಪ್ರೋಟೀನ್ ಬೇಕು. ಕ್ಯಾಲೋರಿ ಅಲ್ಲಿ ಜಾಸ್ತಿ ಬರ್ನ್ ಆಗ್ತಿದೆ. ಪ್ರೋಟೀನ್ ನ ಡೈಜೆಷನ್ ಮಾಡಕ್ಕೂ ಕ್ಯಾಲೋರಿ ಹೋಗುತ್ತೆ. ಅವಾಗ ನೀವು ತುಂಬಾ ಫಾಸ್ಟ್ ಆಗಿ ದೇಹದಲ್ಲಿ ಕ್ಯಾಲೋರಿನ ಬರ್ನ್ ಮಾಡ್ತೀರಾ. ಇನ್ನೊಂದು ಸ್ನೇಹಿತರೆ, ನಾನ್ ಎಕ್ಸಸೈಸಸ್
ಥರ್ಮೋಜೆನಿಸ್ ಅಂತ ಇದೇನಿದೆ ಇದು ನೀವು ಡೈಲಿ ಅಂದ್ರೆ ನಾನ್ ಎಕ್ಸಸೈಸಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಅಂದ್ರೆ ಡೈಲಿ ನಾವು ಓಡಾಡ್ತೀವಿ, ಕೆಲ್ಸಗಳು ಮಾಡ್ತೀವಿ, ಲೈಕ್ ಬಟ್ಟೆ ಮಡ್ಚಿಡ್ತೀವಿ, ಅದು ಮಾಡ್ತೀವಿ, ಆಫೀಸ್ಗೆ ಹೋಗ್ತೀವಿ, ಇನ್ನೊಂದ್ ಕಡೆಗೆ ಹೋಗ್ತೀವಿ. ಇದು 20% ನಮ್ಮ ದೇಹದ ಕ್ಯಾಲೋರಿನ ಅಂದ್ರೆ 2600 ಕ್ಯಾಲೋರಿನಲ್ಲಿ 20% ಕ್ಯಾಲೋರಿ ಇದರಲ್ಲೇ ಬರ್ನ್ ಆಗುತ್ತೆ. ಸರ್ ಇದರಲ್ಲಿ ನಾವೇನ್ ಮಾಡ್ಬೇಕು ಬ್ಯೂಟಿಫುಲ್ ಆಗಿ ಅಂತ ನೀವು ನನ್ನನ್ನು ಕೇಳಿದ್ರೆ, ನೀವು ನಿಮ್ಮ ಮನಸ್ಸನ್ನ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ಕೋಬೇಕು. ಹೆಂಗೆ? ಲೈಕ್ ತೀರಾ ಅಂಗಡಿ ಹತ್ರದಲ್ಲಿದ್ರೆ ಬೈಕ್ ತಗೊಂಡು ಹೋಗ್ಬಾರ್ದು, ನೀವೇ ಬೇಕು ಅಂತಾನೆ ವಾಕ್ ಹೋಗ್ಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ವಾಕ್ ಮಾಡಬೇಕು. ಲಿಫ್ಟ್ ಯೂಸ್ ಮಾಡಬಾರ್ದು, ಸ್ಟೆಪ್ಸ್ ಯೂಸ್ ಮಾಡಬೇಕು. 2nd ಫ್ಲೋರ್ 3rd ಫ್ಲೋರ್ ಅಲ್ಲಿ ಇದೆ, ನಿಮಗೆ ಅವಕಾಶ ಇದೆ, ಲಿಫ್ಟ್ ಅನ್ನ ಬೇಕಂತಾನೆ ಸ್ಕಿಪ್ ಮಾಡಬೇಕು. ನಿಮ್ಮ ಕಾರು ಯಾವ್ದೋ ಒಂದು ಆಫೀಸಲ್ಲಿ ಕೆಲ್ಸಕ್ಕೆ ಹೋಗ್ತೀರಾ, ಆಫೀಸ್ ಪಕ್ಕದಲ್ಲೇ ಪಾರ್ಕ್ ಮಾಡಬಾರ್ದು. ಬೇಕು ಅಂತಾನೆ ನೆರಳು ಹುಡ್ಕೊಂಡು ಒಂದು 1/2 ಕಿಲೋಮೀಟರ್ ದೂರಕ್ಕೆ ಹೋಗಿ ಕಾರ್ನ ಪಾರ್ಕ್ ಮಾಡಿ ಅಲ್ಲಿಂದ ನಡ್ಕೊಂಡ್ ಬರ್ಬೇಕು. ಇವೆಲ್ಲ ಏನಂತಂದ್ರೆ ನಿಮಗೆ ಗೊತ್ತಿದ್ರೆ ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ಅವಾಗ ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ಏನಿದೆ, ಇದನ್ನ ನೀಟ್ ಅಂತ ಕರಿತೀವಿ, ಇದು ಕೂಡ ರೈಸ್ ಆಗಕ್ ಸ್ಟಾರ್ಟ್ ಆಗುತ್ತೆ, ಡೈಲಿ ರೈಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ತುಂಬಾ ಹಿಂದೆನೂ ಕೂಡ ಮಾತಾಡಿದ್ದೀನಿ. ಆಕ್ಟಿವ್ ಆಗಿರಿ, ನಿಮ್ ಕಣ್ಣಿಗೆ ಏನು ಕೆಲಸ ಮಾಡುವ ಅವಕಾಶ ಸಿಗುತ್ತೋ. ಎಕ್ಸಾಂಪಲ್, ಈ ಮೀಟಿಂಗ್ ಆಗೋದ್ಕಿಂತ ಮುಂಚೆ ಬೆಂಗಳೂರಿಗೆ ಒಂದು ಲೋಡ್ ಹೋಗ್ತಾ ಇತ್ತು. ಹುಡುಗರು ಅವ್ರು ಮಾಡಕ್ ರೆಡಿ ಇದ್ದಾರೆ, ಅದೇನ್ ಪ್ರಾಬ್ಲಮ್ ಇಲ್ಲ. ನಾನು ಕೆಲಸ ಮಾಡಕ್ ಹೋದಾಗ ಅವರು ಮುಜುಗರ ಪಡ್ಕೋತಾರೆ, ನೀವು ನಮ್ ಸಾವುಕಾರರು, ನೀವೇ ಕೆಲಸ ಮಾಡಿ. ಬಟ್ ನಾನು ಆಪರ್ಚುನಿಟಿ ಬಿಡಲ್ಲ, ನಾನೇ ಹೋಗ್ತೀನಿ, ಅವ್ರಿಗೆ ಬಾಕ್ಸ್ಗಳು ಎತ್ಕೊಡ್ತೀನಿ. ಒಂದು ರಿಲೇಶನ್ಶಿಪ್ ಚೆನ್ನಾಯ್ತು. ಏನ್ ರಿಲೇಶನ್ಶಿಪ್ ಚೆನ್ನಾಯ್ತು? ಇಷ್ಟು ದೊಡ್ಡ ಶ್ರೀಮಂತರಾದ್ರೂ ಗುರು ಸರ್ ಬಾಕ್ಸ್ ನ ಮುಟ್ತಾರೆ, ಪ್ರತಿಯೊಂದು ನೋಡ್ತಾರೆ. ನಮ್ ಡ್ರೈವರ್ ಇಂದ ಹಿಡಿದು ಇಡೀ ಈ ಅರಸೀಕೆರೆ ಸುತ್ತಮುತ್ತ ಜನಗಳಿಗೆ ಪಬ್ಲಿಸಿಟಿ ಮಾಡಿದ್ದಾರೆ. ಆ ಹುಡುಗನ್ಗೆ ಒಂದೇನು ಆಟಿಟ್ಯೂಡ್ ಇಲ್ಲ ಸರ್, ಅವರು ದೇವ್ರ ತರ ಇದ್ದಂಗೆ. ನೋಡ್ರಿ, ಒಂದು ಅವ್ರ ಲೆಕ್ಕದಲ್ಲಿ ನಾನು ಒಳ್ಳೆ ವ್ಯಕ್ತಿ ಆದೆ, ಇನ್ನೊಂದು ಲೆಕ್ಕದಲ್ಲಿ ಏನಾದೆ, ನನ್ನ ದೇಹದೊಳಗಿಂದ ನಾನು ಈ ನಾನ್ ಎಕ್ಸಸೈಸಿಂಗ್ ಆಕ್ಟಿವಿಟಿ ಥರ್ಮೋಜೆನಿಸಿಸ್ ನ 20% ಇಂದ 30% ತಗೊಂಡೋದಾಗ ದೇಹ ಎಷ್ಟು ಅದ್ಭುತವಾಗಿರುತ್ತೆ ಯೋಚನೆ ಮಾಡಿ. ಒಂದೇ ಕಲ್ಲಲ್ಲಿ 10 ಅಕ್ಕಿನ ಹೊಡಿಬಹುದು. ಅಂದ್ರೆ ಯಾರು ಒಂದ್ ಆಗಲ್ಲ ಹೋಗಮ್ಮ ಅಂತ ಆತರ ಹೇಳ್ಬಾರ್ದು. ಅಮ್ಮ ಹೇಳ್ತಾ, ಈಗಿನೂ ನಿಂಬೆ ಹಣ್ಣು ಹೇಳಿದ್ರು, ಅವಾಗ್ಲೇ ಹೇಳಿದ್ರು ತಂದ್ಬಿಡ್ತೀನಿ, ಮತ್ತೆ ಇನ್ನೊಂದ್ಸರಿ ಹೋಗ್ ಬರೋಣ ಬಿಡು, ನಿನಗೆ ಅವಶ್ಯಕತೆ ಇದೆಯಾ, ನಾವು ಹೋಗ್ ಬರ್ತೀವಿ. ನಿಮ್ಮನ್ನ ನೀವು ಸದಾ ಆಕ್ಟಿವ್ ಆಗಿ ಇಟ್ಕೊಳೋದ್ರಿಂದ ಈ ಕ್ಯಾಲೋರಿನ ಬರ್ನಿಂಗ್ 20% ಅದು ಹಂಗೆ ಆಗುತ್ತೆ. ಇನ್ನೂ ನೀವು ಜಾಸ್ತಿ ಇದ್ರು ಕೂಡ ಅದು ಆಗತ್ತೆ. ಸೊ ನೆಕ್ಸ್ಟ್ ಒನ್ ಸ್ನೇಹಿತರೆ, ಇದನ್ನ BMR ಅಂತ ಕರೀತಾರೆ, ಅಂದ್ರೆ ಬಾಸಲ್ ಮೆಟಬಾಲಿಕ್ ರೇಟ್ ಅಂತ. ಸರ್ ನೀವೇನೂ ಮಾಡಬೇಡ್ರಿ, ಸುಮ್ಮನೆ ಮಂಕಳ್ರಿ, ಪುಸ್ತಕ ಓದ್ರಿ, ಟಿವಿ ನೋಡ್ರಿ. ನಿಮ್ಮ ದೇಹ ಬದುಕ್ಬೇಕಲ್ಲ, ಹಾರ್ಟು ರಕ್ತನ ಪಂಪ್ ಮಾಡಬೇಕು, ಶ್ವಾಸಕೋಶ ಗಾಳಿನ ಪ್ಯೂರಿಫೈ ಮಾಡಿ ಆಕ್ಸಿಜನ್ನ ಬ್ಲಡ್ ಅಲ್ಲಿ ಫಿಲ್ ಮಾಡಬೇಕು. ಸೊ ನಿಮ್ಮ ಕಿಡ್ನಿ ವಾಟರ್ನ ಫಿಲ್ಟರ್ ಮಾಡಬೇಕು, ನಿಮ್ಮ ಬ್ರೈನ್ ಫಂಕ್ಷನಿಂಗ್ ಮಾಡಲೇಬೇಕು. ಸರ್ ಈ ದೇಹ ಬದುಕಿರಕ್ಕೇನೆ 65% ದೇಹದ ಕ್ಯಾಲೋರಿಗಳು ಬರ್ನ್ ಆಗ್ತವೆ. ಇದು ದೇಹದಲ್ಲಿ ಒಂದು ಅದ್ಭುತ. ನಾನು ಮಲಕ್ಕೊಂಡಿದ್ರು, ಈಗ ನಾನು ಈಗ ಕೂತಿದ್ದೀನಿ, ನಾನೀಗ ಮೀಟಿಂಗ್ ಕೊಡ್ತಾ ಇದ್ದೀನಿ. ಸೊ ಸ್ವಲ್ಪ ಕ್ಯಾಲೋರಿ ತುಂಬಾ ಫಾಸ್ಟ್ ಆಗಿ ಬರ್ನ್ ಆಗ್ತಾ ಇದೆ. ಯಾಕೆಂದ್ರೆ ನಾನು ಕೂತು ಇದ್ದೀನಿ, ಜೊತೆಗೆ ಮಾತಾಡ್ತಾ ಇದ್ದೀನಿ, ತಲೆಯಲ್ಲಿ ತುಂಬಾ ಯೋಚಿಸ್ತಾ ಇದ್ದೀನಿ, ನನ್ನ ಬ್ರೀತಿಂಗ್ ಸ್ವಲ್ಪ ಫಾಸ್ಟ್ ಇದೆ, ಎಕ್ಸೈಟ್ ಆಗ್ತಾ ಇದ್ದೀನಿ, ಬಾಡಿನಲ್ಲಿ ಸ್ವಲ್ಪ ಚೇಂಜಸ್ ಆಗ್ತಿದೆ. ಎಸ್ ದಿಸ್ ಪರ್ಸೆಂಟೇಜ್ ಇಸ್ ಇಂಪ್ರೂವ್ಡ್. ಬಟ್ ನಾರ್ಮಲ್ ಆಗಿ ನೀವು ಮೀಟಿಂಗ್ ಕೇಳ್ತಾ ಇದೀರಲ್ಲ, ನಿಮ್ ದೇಹದಲ್ಲೂ ಕ್ಯಾಲೋರಿ ಬರ್ನ್ ಆಗ್ತಾ ಇದೆ. ಅಂದ್ರೆ ಯಾಕೆಂದ್ರೆ ನಿಮ್ ಹೃದಯನು ಹಾರ್ಟ್ ನ ಪಂಪ್ ಮಾಡ್ತಾ, ಬ್ಲಡ್ ನ ಪಂಪ್ ಮಾಡ್ತಾ ಇದೆ, ನಿಮ್ ಕಿಡ್ನಿನೂ ಪ್ಯೂರಿಫೈ ಮಾಡ್ತಾ ಇದೆ, ನಿಮ್ ಲಿವರ್ ಕೆಲಸ ಮಾಡ್ತಿದೆ, ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಕೆಲಸ ಮಾಡ್ತಿದೆ, ಇಂಟೆಸ್ಟೈನ್ ಕೆಲಸ ಮಾಡ್ತಿದೆ, ಬ್ರೈನ್ ಕೆಲಸ ಮಾಡ್ತಿದೆ, ನಿಮ್ ಮಸಲ್ಸ್ ಕೆಲಸ ಮಾಡ್ತಾ ಇದಾವೆ. ಇಡೀ ನಿಮ್ಮ ದೇಹದೊಳಗೆ ಫ್ಯಾಕ್ಟ್ರಿ ಆನ್ ಆಗಿದೆ ಅಂದಾಗ ಅಲ್ಲಿ 65% ಕ್ಯಾಲೋರಿ ಸೆಲ್ಫ್ ಬರ್ನ್ ಆಗ್ತಾ ಇರುತ್ತೆ. ಇಂಥ ಆಕ್ಟಿವ್ ಇರೋ ದೇಹದೊಳಗೆ ನೀವು ದೀರ್ಘಕಾಲೀನ ಉಪವಾಸವನ್ನ ಮಾಡಬಾರ್ದು. ಯಾಕೆಂದ್ರೆ ಸೈಂಟಿಫಿಕ್ ಆಗಿ ಹೇಳಿದ್ರೆ 1 ಡೇ ಇಟ್ಸ್ ಗುಡ್, ಬಟ್ ನಾಟ್ 2 ಡೇ 3 ಡೇ 6 ಡೇಸ್ 7 ಡೇಸ್. ಕೆಲವರು 20 ದಿನ ನೀವು ಯಾವಾಗ ಉಪವಾಸಗಳನ್ನ ಮಾಡ್ತೀವೋ ಅದು ಸೈಂಟಿಫಿಕ್ ಆಗಿ ಗುಡ್ ಅಲ್ಲ. ಯಾಕೆ ಅಂತಂದ್ರೆ ಈ ವ್ಯವಸ್ಥೆಗಳು ಫುಲ್ ಡಿಸ್ಟರ್ಬ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ, ದೇಹ ಇನ್ನೊಂದು ತರ ವೀಕ್ನೆಸ್ ಅನ್ನ ಆಗುತ್ತೆ. ಸೊ ಹಾಗಾಗಿ ಸ್ನೇಹಿತರೆ, ಇದರ ಒಂದು ಮುಖ ಪರಿಚಯ ನಿಮಗೆ ಹೆಂಗಾಗತ್ತೆ ಅಂತಂದ್ರೆ, ದೇಹ ಇಷ್ಟು ಚೆನ್ನಾಗಿ ಆಟೋಮೆಟಿಕ್ ಆಗಿ ದೇವರು ಸೆಟ್ ಮಾಡಿದಾನೆ ಅಂದ್ಮೇಲೆ ನಾನು ಅನ್ನೆಸೆಸರಿ ಯಾವ್ದ್ರಿಂದನೋ ದೇಹಕ್ಕೆ
ಕೆಟ್ಟದಾಗಿರೋ ಫ್ಯಾಟ್ ಅನ್ನ ಹೋಗಕ್ಕೆ ಬಿಡಬಾರದು. ಬನ್ನಿ ಈಗ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೋಗೋಣ. ಏನು ಸರ್, ನಾನು ಎಷ್ಟು ಸಣ್ಣ ಆಗ್ಬೇಕು? ಈಗ ನಿಮಗೆ ಒಂದು BMI ಅಂದ್ರೆ ಏನಂತ ಗೊತ್ತಾಯ್ತು, ಮೆಟಬಾಲಿಸಮ್ ಅಂದ್ರೆ ಏನಂತ ಗೊತ್ತಾಯ್ತು, ಫ್ಯಾಟ್ ಏನಂತ ಗೊತ್ತಾಯ್ತು, ಇದೆಲ್ಲ ನೀವು ತಿಳ್ಕೊಂತ ಬಂದ್ರಿ. ಈಗ ಫೈನಲ್ ಚಿತ್ರಕ್ಕೆ ಬರೋಣ. ಸರ್, ನಾನ್ ಎಷ್ಟು ಕ್ಯಾಲೋರಿನ ಅಂದ್ರೆ ನಾನ್ ಎಷ್ಟು ಇದನ್ನ ಕಮ್ಮಿ ಮಾಡ್ಕೋಬೇಕು ದೇಹನ? ಎಸ್, ನಾವೀಗ ಡಿಸೈಡ್ ಮಾಡಿದೀವಿ ಮಸಲ್ ಕಡಿಮೆ ಮಾಡ್ಕೋಬಾರ್ದು. ಮಸಲ್ ಹೋಯ್ತಂತಂದ್ರೆ ದೇಹ ಲುಕ್ ಹೊರಟೋಗುತ್ತೆ. ಓಕೆ, ಮಸಲ್ ಕಳ್ಕೋಬಾರ್ದು, ಫ್ಯಾಟ್ ಕಳ್ಕೋಬೇಕು. ಫ್ಯಾಟ್ ಕಳಿಯೋಣ. ಸೊ ಫ್ಯಾಟ್ ಕಳಿಯೋ ತರನೇ ನಾವು ನಮ್ಮದನ್ನ ಡಿಸೈನ್ ಮಾಡೋಣ ಅಂತಂದಾಗ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ನನ್ನ ದೇಹದಲ್ಲಿ 5 kg ನಾನು ಫ್ಯಾಟ್ ನ ತೆಗಿಬೇಕು ಅಂತಂದಾಗ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ. 5 kg ಫ್ಯಾಟ್ ಅಂದ್ರೆ 1 ಗ್ರಾಮ್ ಫ್ಯಾಟ್ ಅಂದ್ರೆ 9 ಕ್ಯಾಲೋರೀಸ್ ಅಂತ ಅರ್ಥ. ಅರ್ಥ ಆಗ್ತಿದೆಯಾ ಸ್ನೇಹಿತರೆ? ಇದು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳ್ಳಿ. ಗುರು ಸರ್, ನಾನೀಗ 1 kg ಕಮ್ಮಿ ಆಗ್ಬೇಕು ಅಂತಂದ್ರೆ 9,000 ಕ್ಯಾಲೋರಿನ ನಿಮ್ಮ ದೇಹದಲ್ಲಿ ನೀವು ಬರ್ನ್ ಮಾಡಬೇಕು. ಏನ್ ಮಾಡಬೇಕು? ಬರ್ನ್ ಮಾಡಬೇಕು. 9,000 ಕ್ಯಾಲೋರಿನ ನನ್ನ ದೇಹದಲ್ಲಿ ಬರ್ನ್ ಮಾಡಕ್ಕೆ ನಾನು ಎಷ್ಟು ಸಮಯನ ತಗೋತೀನಿ ಅಂತ ನೀವು ಒಂದು ಪೆನ್ನು ಪೇಪರ್ ಇಟ್ಕೋಬೇಕು. ಪೆನ್ನು ಪೇಪರ್ ಅಲ್ಲಿ ನೀವು ಕ್ಲೀನಾಗಿ ಬರ್ಕೋಬೇಕು. ಸೊ ಇವತ್ತು ನನ್ನ ದೇಹಕ್ಕೆ 2,500 ಕ್ಯಾಲೋರಿ ಬೇಕು. ಎಕ್ಸಾಂಪಲ್ ನೀವು ಇಲ್ಲಿ ಬರ್ಕೊಳ್ಳಿ, ಮೈ ನೇಮ್ ಇಸ್ ಮೊಹಮ್ಮದ್. ಸೊ ಈ ಸ್ಟಾರ್ಟ್ ಮಾಡಿದ್ರಿ, ಈಗ ಹೆಲ್ದಿ ಜರ್ನಿ ಸ್ಟಾರ್ಟ್ ಮಾಡಿದ್ರು. ಹೆಲ್ದಿ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಮೊಹಮ್ಮದ್ ಲಿಸ್ಟ್ ಮಾಡ್ಕೋಬೇಕು. ಏನಂತ ಲಿಸ್ಟ್ ಮಾಡ್ಕೋಬೇಕು? ಸೊ ನನ್ನ ದೇಹದಲ್ಲಿ ನಾನು 5 kg ತೆಗಿತೀನಿ. ಇದನ್ನ ಸಡನ್ ಆಗಿ ಅಂತೂ ತೆಗಿಯಲ್ಲ, ಯಾಕೆಂದ್ರೆ ಸಡನ್ ಆಗಿ ತೆಗೆದ್ರೆ ನಾನಾ ತರ ಪ್ರಾಬ್ಲಮ್ಸ್ ಆಗುತ್ತೆ, ಸುಸ್ತಾಗುತ್ತೆ, ಒಂಥರ. ಅದಕ್ಕೆಲ್ಲ ನಾವು ಬಂದಿರೋದು. ನನಗೆ ಒಂದು ಬೆಟರ್ ಲೈಫ್ ಬೇಕು, ಒಂದು ಸದೃಢವಾದ ಜೀವನ ಬೇಕು. ಸೊ ಅವಾಗ ಮೊಹಮ್ಮದ್ ಏನ್ ಮಾಡಬೇಕು? ಬರ್ಕೋಬೇಕು, ಸರ್ ಈ ತಿಂಗಳು ಒಂದು 2 kg ಕಮ್ಮಿ ಮಾಡ್ತೀನಿ ಸರ್, 3 kg ನನ್ನ ಪ್ರಕಾರ ನಾಟ್ ಗುಡ್. 2 kg ಟಾರ್ಗೆಟ್ ಇಟ್ಕೊಳ್ಳಿ ಸಾಕು, ತಿಂಗಳಲ್ಲಿ 2 kg. ಕೆಲವ್ರು ಹೇಳ್ತಾರೆ ಈ ಯೂಟ್ಯೂಬ್ ಅಲ್ಲಿ 11 kg ಹೋಗ್ತೀಯಾ ಅಣ್ಣ, ಹಂಗ್ ಸಣ್ಣಾಗಿ ಏನ್ ಮಾಡಕಪ್ಪ ಹೊರಟಿದೇನ್ ರೇಸ್ ಏನ್ರಪ್ಪ ಇದು? ನಿನ್ನ ದೇಹದಲ್ರಪ್ಪ ತೆಗಿಯಕ್ ಹೊರಟಿರೋದು ಸ್ವಾಮಿ. ಅವು ಇನ್ನೇನೇನೋ ಆಗುತ್ತೆ, ನಿನ್ ಪರ್ಸನಲ್ ಲೈಫ್ ಎಲ್ಲ ಹಾಳಾಗತ್ತೆ, ಅಂತದ್ದೇನೋ ಮಾಡಕ್ ಹೋಗ್ಬೇಡ. 2 kg ಟಾರ್ಗೆಟ್ ಇಟ್ಕೋ. ಅದು ನಗನಗತ ಖುಷಿ ಖುಷಿಯಾಗಿ ಮನೆಯವ್ರು ಮಾಡೋ ಎಲ್ಲಾ ಫುಡ್ ಅನ್ನ ತಿಂತ ನೀನ್ ಸಣ್ಣ ಆಗಬೇಕು. ಸುಮ್ನೆ ಏನೇನೋ ಮಾಡ್ಕೊಂಡು ಹುಚ್ಚಾಟ ಆಡ್ಕೊಂಡು ಸಣ್ಣ ಆಗೋದಲ್ಲ. ಯಾಕೆಂದ್ರೆ ಇವತ್ತು ನಮ್ಮನೆ ಅಡಿಗೆ ಮನೆ ಇನ್ನೂ 20 ವರ್ಷ ಆದ್ರೂ ಇರುತ್ತೆ. ಅವರಿಗೆಲ್ಲ ಇರಿಟೇಷನ್ ಮಾಡಕ್ ಹೋದ್ರೆ ಅವ್ರು ಯಾರು ಮನೇಲಿ ಇರಲ್ಲ, ಬಿಟ್ಟೋಗ್ತಾರೆ. ಇವ್ನು ಹುಚ್ಚುಚ್ಚನಂಗ್ ಆಡ್ತಾನೆ, ಏನೇನೋ ಹೇಳ್ತಾವ. ನಿನ್ ಡಯಟ್ ಕಾಮಿಡಿ ಪೀಸ್ ಆಗುತ್ತೆ. ನಿನ್ ಡಯಟ್ ಅಂತ ಮಾತಾಡ್ತಿದ್ದಂಗೆ ಎಲ್ಲರೂ ಬಿದ್ ನಗಾಡ್ತಾರೆ. ಓ ಏನಪ್ಪ ಡಯಟ್, ಎಂತದಪ್ಪ ಡಯಟ್, ಏನಯ್ಯ ಒಂದು ಎಲ್ಲ ಯಾವಾಗ್ಲೂ ಒಂದ್ಸರಿ ಬರ್ತಾನೆ, ಏನೋ ಡಯಟ್ ಅಂತಾನೆ, ಮತ್ತೆ ಪುಸ್ ಅಂತ ಆಚೆಗೆ ಹೋಗ್ತಾನೆ ಅಂತಾರೆ. ಸೊ ಹಾಗಾಗಿ ಈಗ ಮೊಹಮ್ಮದ್ ಲೆಕ್ಕ ಹಾಕಬೇಕು. 2 kg ಅಂದ್ರೆ 2,000 ಗ್ರಾಮ್. 2,000 ಗ್ರಾಮ್ ಇಂಟು 9 ಅಂತ ಹೊಡೆದಾಗ 18,000 ಕ್ಯಾಲೋರಿ ಆಯ್ತು. ಈ 18,000 ಕ್ಯಾಲೋರಿನಲ್ಲಿ ನಾನು ನನ್ನ ಊಟದಿಂದ 500 ಕ್ಯಾಲೋರಿ ತರ ಡೈಲಿ ಕಳೀತಾ ಬಂದ್ರೆ 15,000 ಕ್ಯಾಲೋರಿ ಕಟ್ ಆಯ್ತು. 2,000 ಕ್ಯಾಲೋರಿ ತಿನ್ಬೇಕು. ಈ 2,000 ಕ್ಯಾಲೋರಿನಲ್ಲಿ ಅದ್ಭುತವಾಗಿ ನಾನು ಡಿಸೈನ್ ಮಾಡ್ಕೋಬೇಕು ಅಂತ ಮೊಹಮ್ಮದಿಗೆ ಬರಬೇಕು. ಆ 2,000 ಕ್ಯಾಲೋರಿಗಿಂತ ಕಮ್ಮಿ ಕ್ಯಾಲೋರಿನ ತಿಂದಾಗ ಮೊಹಮ್ಮದ್ ಅಲ್ಲಿ ನಿಶಕ್ತಿ ಉಂಟಾಗುತ್ತೆ. 2,000 ಕ್ಯಾಲೋರಿಲಿ ಬ್ಯೂಟಿಫುಲ್ ಫುಡ್ ಡಿಸೈನ್ ಮಾಡ್ಬೋದಾ? ಪ್ರೆಸೆಂಟ್ ಐ ಆಮ್ ಈಟಿಂಗ್ 2,000 ಕ್ಯಾಲೋರಿ ಪರ್ ಡೇ. 2,000 ಕ್ಯಾಲೋರಿ ನಾನು ತಿಂತಾ ಇದ್ದೀನಿ, ಸಫಿಶಿಯಂಟ್. ತುಪ್ಪ ತಿಂತಾ ಇದ್ದೀನಿ, ಮೊಸರು ತಿಂತಾ ಇದ್ದೀನಿ, ಬೆಣ್ಣೆ ತಿಂತಾ ಇದ್ದೀನಿ, ಇಡ್ಲಿ, ದೋಸೆ, ಉಪ್ಮಾ, ಲೈಕ್ ಅವಲಕ್ಕಿ, ಅನ್ನ, ಸಾರು ಎಲ್ಲ ತಿಂತಾ ಇದ್ದೀನಿ. 2,000 ಕ್ಯಾಲೋರಿ. 2,000 ಅದರಲ್ಲಿ ಫೈಬರ್ ತಿಂತಾ ಇದ್ದೀನಿ, ವಿಟಮಿನ್ಸ್ ತಿಂತಾ ಇದ್ದೀನಿ, ಪ್ರೋಟೀನ್ಸ್ ತಿಂತಾ ಇದ್ದೀನಿ, ಬ್ಯಾಲೆನ್ಸ್ಡ್ ಆಗಿ ತಿಂತಾ ಇದ್ದೀನಿ. 2,000 ಮೇಲೆ ನನಗೆ ಬೇಕು ಅಂತ ಅನ್ನಿಸ್ತಾ ಇಲ್ಲ, ಅಷ್ಟು ಹೊಟ್ಟೆ ತುಂಬೋಗುತ್ತೆ. ಮನೆಯವರು ಜಗಳ ಆಡ್ತಾರೆ, ನೀನ್ ಯಾಕೆ ತಿನ್ನಕ್ಕೆ ಇನ್ನು ಅಂದ್ರೆ ಅದು ಹೆಂಗೆ ಅಂತ ನಾನು ನಿಮಗೆ ಹೇಳ್ತೀನಿ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. 2,000 ಇನ್ನ 500 ಕ್ಯಾಲೋರಿ ತರ 15,000 ಕ್ಯಾಲೋರಿ ಮೊಹಮ್ಮದ್ ಹೊಟ್ಟೆಯಿಂದ ಖರ್ಚಾಗುತ್ತೆ. ಆಲ್ರೆಡಿ ಅದು ಮೊಹಮ್ಮದ್ ಹೊಟ್ಟೆ ಒಳಗಿದೆ. ಯಾವಾಗ ಇದು ಬರ್ನ್ ಆಯ್ತೋ, ಸೊ ಇನ್ನು ಉಳಿದಿದ್ದಕ್ಕೆ ಮೊಹಮ್ಮದ್ ಏನ್ ಮಾಡ್ಬೇಕು? ಇನ್ನೂ ಒಂದು 3,000 ಕ್ಯಾಲೋರಿ ಎಕ್ಸ್ಟ್ರಾ ಹೋಗ್ಬೇಕಲ್ಲ. ಮೊಹಮ್ಮದ್ ಇದೇ ಟೈಮಲ್ಲಿ ಪ್ರೋಟೀನ್ ಇಂಟೇಕ್ ನ ಮಾಡ್ತಾರೆ. ಯಾಕೆ ಅಂತಂದ್ರೆ ಫ್ಯಾಟ್ ಲಾಸ್ಗೆ ನಾವು ಹಿಂದಿನ ಪೇಜ್ ಅಲ್ಲೇ ಡಿಸ್ಕಸ್ ಮಾಡಿದ್ವಿ,
ನೀನು ಪ್ರೋಟೀನ್ ಜಾಸ್ತಿ ತಿಂದ್ರೆ ಅದನ್ನ ಬ್ರೇಕ್ ಡೌನ್ ಮಾಡಕ್ಕೆ, ಅದನ್ನ ಅರಗ್ಸಕ್ಕೆ ನಮ್ಮ ದೇಹ ಎಕ್ಸಸ್ ಕ್ಯಾಲೋರಿನ ಖರ್ಚು ಮಾಡೋದ್ರಿಂದ ಮೊಹಮ್ಮದ್ ಫುಡ್ ಅಲ್ಲಿ ಸ್ವಲ್ಪ ಎಗ್ ಅನ್ನ, ಸ್ವಲ್ಪ ಚಿಕನ್ ಅನ್ನ, ಸ್ವಲ್ಪ ಪನ್ನೀರನ್ನ, ಸ್ವಲ್ಪ ಈ ತರ ಸ್ವಲ್ಪ ಅವ್ರು ಆಡ್ ಮಾಡಿದಾಗ ಪ್ರೋಟೀನ್ ಇಂಟೇಕ್, ನ್ಯಾಚುರಲ್ ಪ್ರೋಟೀನ್ ಇಂಟೇಕ್ ಜಾಸ್ತಿ ಆದಾಗ ಮೊಹಮ್ಮದ್ ದೇಹದಲ್ಲಿ ಅನ್ನೆಸೆಸರಿ ಬರ್ನ್ ಆಗೋ ಟೈಮಲ್ಲೇ ಮೊಹಮ್ಮದ್ ಸ್ಟ್ರೆಂಥನ್ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡೋದು. ಸ್ಟ್ರೆಂತ್ ಎಕ್ಸಸೈಸ್ ಅಂತಂದ್ರೆ ಜಿಮ್ಗೆ ಹೋಗ್ಬೇಕಾ, ಅವಶ್ಯಕತೆ ಇದ್ರೆ ಹೋಗಿ, ಅವಶ್ಯಕತೆ ಇಲ್ಲ ಅಂದ್ರೆ ಹೋಮ್ ಜಿಮ್ ಎಕ್ವಿಪ್ಮೆಂಟ್ಸ್ ನಿಮ್ ಮನೆಗೆ ಬರ್ತವೆ. ಒಂದು 5,000 6,000 ರೂಪಾಯಿ ಕೊಟ್ರೆ ಪರ್ಟಿಕ್ಯುಲರ್ ದಿನ ಒಂದೊಂದು ಮಸಲ್ ನ ಸ್ಟ್ರೆಂತ್ ಮಾಡಿ ವಿತೌಟ್ ಎನಿ ಎಕ್ವಿಪ್ಮೆಂಟ್. ಹೌ ಟು ಮೇಕ್ ಚೆಸ್ಟ್ ವರ್ಕೌಟ್ ಅಂತ ನೀವು ಯೂಟ್ಯೂಬಿಗೆ ಕೊಡಿ, ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ. ಚೆಸ್ಟ್ ಅಲ್ಲಿ ಪುಷ್ ಅಪ್ಸ್ ಮಾಡೋದು, ನಿಂತ್ಕೊಂಡು ಮಾಡೋದು. ಚೆಸ್ಟ್ ಮಸಲ್ಸ್ ಬ್ರೇಕ್ ಆಗ್ತವೆ. ಮತ್ತೆ ಚೆಸ್ಟ್ ಮಸಲ್ಸ್ ನ ಮತ್ತೆ ಮಾಡಬಾರ್ದು, ಇನ್ನ 36 to 48 ಅವರ್ಸ್ ಅದನ್ನ ಬಿಡಬೇಕು. ಯಾಕೆಂದ್ರೆ ರಿಕವರಿ. ಒಂದು ಮಸಲ್ ನ ಬ್ರೇಕ್ ಮಾಡಿದ್ರು, ಕ್ಯಾಲೋರಿ ಹೆವಿ ಬರ್ನ್ ಆಯ್ತು, ಅದೇ ಟೈಮಲ್ಲೇ ಪ್ರೋಟೀನ್ ನ ತಗೋತಾ ಇದಾರೆ, ಅದು ರಿಕವರಿ ಆಗುತ್ತೆ. ಅವಾಗ ಮಸಲ್ಸ್ಗೆ ದಟ್ ಶೇಪ್, ಬೈಸಿಪ್ಸ್ ನೋಡ್ರಿ, ಇದು ಒಂದು ಶೇಪ್ ಇದೆ ಬೈಸಿಪ್ಸ್. ವೈ ದಿಸ್ ಇಸ್ ಲುಕ್, ಇದು ಆರ್ಟಿಫಿಷಿಯಲ್ ಆಗಿ ಬರಲ್ಲ. ಇಟ್ಸ್ ಕಮ್, ಬ್ರೇಕ್ ಆಗುತ್ತೆ, ರಿಕವರಿ ಮಾಡ್ತೀನಿ, ಬ್ರೇಕ್ ಆಗುತ್ತೆ, ರಿಕವರಿ ಮಾಡ್ತೀನಿ. ಅವಾಗ ಮಸಲ್ ಕಲ್ ತರ ಆಗುತ್ತೆ, ನೋಡಕ್ಕೆ ಸಖತ್ತ ಲುಕ್ ಕಾಣುತ್ತೆ, ಅದು ಚೆನ್ನಾಗುತ್ತೆ. ಬೈಸಿಪ್ಸ್ಗೆ ಒಂದೆರಡು ಡಂಬಲ್ ತಂದ್ರೆ ಸಾಕು. ನೀವು ಜಿಮ್ ನಿಮಗೆ ಆ ಸಾಧ್ಯತೆ ಇದ್ರೆ ಹೋಗಿ, ಅವಶ್ಯಕತೆ ಇಲ್ವಾ ಬೆಳಿಗ್ಗೆ ಅರ್ಧ ಗಂಟೆ ನಿಮ್ಮ ಮನೆಯಲ್ಲೇ ಒಂದು 3 ತರದ ಡಂಬಲ್ ಇಟ್ಕೊಳ್ಳಿ. ಜಸ್ಟ್ ಯು ಮೇಕ್ ದಟ್ ವಿಲ್ ಬ್ರೇಕ್ಸ್ ಅಗೇನ್. ಇನ್ನೊಂದಿನ ಟ್ರೈಸಿಪ್ಸ್ ಮಾಡಿ, ಶೋಲ್ಡರ್ ಮಾಡಿ, ಶೋಲ್ಡರ್ ಜಸ್ಟ್ ಹಿಂಗಂದ್ರೆ ಶೋಲ್ಡರ್ ಆಗೋಗುತ್ತೆ. ಸಿಂಪಲ್ ಎಕ್ಸಸೈಸ್ಗಳು ಮನೇಲಿ ಇರ್ತವೆ. ಇದನ್ನ ನೀವು ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ? ಇನ್ನ ಉಳಿದ ಕ್ಯಾಲೋರಿ, ಮೊಹಮ್ಮದ್ ಟಾರ್ಗೆಟ್ ಮಾಡಿದರೆ 18,000 ಕ್ಯಾಲೋರಿನ ಈ ತಿಂಗಳು ನಾನು ಕಳಿಬೇಕು. ಊಟದಿಂದ 500 ಕ್ಯಾಲೋರಿ ಕಳೀತಾ ಇದಾರೆ. ಇನ್ನ ಎಕ್ಸಸೈಸ್ ಇಂದ ಈ ತರ ನೀವು ಮಾಡಿದಾಗ ಒಂದು 200ರಿಂದ 300 ಕ್ಯಾಲೋರಿ ಹೋಗುತ್ತೆ. ಅವಾಗ ಅದನ್ನ ಲೆಕ್ಕ ಹಾಕಿದ್ರೆ ಅಲ್ಲೊಂದು 9,000 ಕ್ಯಾಲೋರಿ ಹೋಗುತ್ತೆ. 15,000 ಪ್ಲಸ್ 9,000 24,000 ಕ್ಯಾಲೋರಿ. ಮೊಹಮ್ಮದ್ ಟಾರ್ಗೆಟ್ ಇದ್ದಿದ್ದು ಬರೀ 18,000 ಕ್ಯಾಲೋರಿ, 2.5 kg ವರೆಗೂ ವೆಯ್ಟ್ ಔಟ್ ಹೋಗ್ಬಿಡುತ್ತೆ. ದಿಸ್ ಈಸ್ ದ ಸಿಂಪಲ್ ಮೆಥಡ್ ಯು ಹ್ಯಾವ್ ಟು ಡೂ. ಇದೇ ತರ ಕ್ಯಾಲ್ಕುಲೇಟ್ ಹಾಕೋಬೇಕು, ವರ್ಕೌಟ್ ಮಾಡಬೇಕು. ಸರ್ ಇದೇ ತರ ಆಗ್ತಾ 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 ಬಾಡಿ ಎಕ್ಸಸ್ ಫ್ಯಾಟ್ ನ ಆ ತರ ಕರಗಿಸುತ್ತೆ. ಮೊಹಮ್ಮದ್ ವೆನ್ ದೇ ರೀಚ್ಡ್ ದೇರ್ BMI, ಬಾಡಿ ಮಾಸ್ ಇಂಡೆಕ್ಸ್ ಲೆವೆಲ್ ನ ಆ ಮೀಟರ್ ಲೆಕ್ಕಕ್ಕೆ ಬಂದಾಗ ವೆಯ್ಟ್ ಕಮ್ಮಿ ಆಗಲ್ಲ. ಅಲ್ಲಿಗೆ ವೆಯ್ಟ್ ಇಳಿಸೋ ಪ್ರೋಗ್ರಾಮ್ ನ ನಿಲ್ಲಿಸ್ಬೇಕು. ಅವ್ರ ಲೈಫ್ ಸ್ಟೈಲ್ಗೋಸ್ಕರ, ಅವ್ರ ಬೆಟರ್ ಲೈಫ್ಗೋಸ್ಕರ ಅವರು ವರ್ಕೌಟ್ ಮಾಡ್ಬೇಕು. ಸರ್ ನಾನು ಸಣ್ಣ ಆದ್ಮೇಲೆ ಅವಶ್ಯಕತೆ ಇಲ್ಲ ಬಿಟ್ಬಿಡ್ಬೇಕಾ? ಯಾಕೆ ಬಿಡ್ತೀರಾ? ಮತ್ ಜಾಸ್ತಿ ಆಗ್ಬಾರ್ದಲ್ವಾ? ಅವಾಗ ನೀವು ನ್ಯಾಚುರಲ್ ಆಗಿ ಇರ್ಬೇಕು. ಆ ಟೈಮಲ್ಲಿ ಅಲ್ಲಿ ತನಕ ಬಂದ ಮೇಲೆ ಅವಾಗ ದೇಹ ನಿಮ್ಗೆ ಹೇಳುತ್ತೆ, ಇನ್ ವೆಯ್ಟ್ ಲಾಸ್ ಮಾಡಕ್ ಏನು ಇಲ್ಲಪ್ಪ, ಇನ್ನೇನು ಪ್ಯೂರ್ ಮಸಲ್ ಇದೆ, ಆ ಮಸಲ್ನ ನಾನು ಟ್ರೀಟ್ ಮಾಡಿ ಇಟ್ಕೋಬೇಕೆ ವಿನಃ ಅದನ್ನ ಲಾಸ್ ಮಾಡಿ ಹೆಂಗೆಂಗೋ ಆಗ್ಬಾರ್ದು. ದಿಸ್ ಇಸ್ ದ ಥಿಂಗ್. ನೀವ್ ಹೆಂಗೆ ವೆಯ್ಟ್ ಲಾಸ್ ಕ್ಯಾಲ್ಕುಲೇಟರ್ನ ಆನ್ ಮಾಡ್ಕೋಬೇಕು ಅನ್ನೋ ತರ ಇದು ಸಿಂಪಲ್ ಕ್ಯಾಲ್ಕುಲೇಷನ್. ಬನ್ನಿ ಸ್ನೇಹಿತರೆ, ಈಗ ಇಂಪಾರ್ಟೆಂಟ್ ಪೋರ್ಷನ್ಗೆ ಹೋಗೋಣ. ಏನದು ಅಂತಂದ್ರೆ, ಸರ್ ಬ್ಯಾಲೆನ್ಸಿಂಗ್ ಡಯಟ್. ಸರ್ ನೀವ್ ಹೆಂಗ್ ಊಟ ತಿಂತೀರಾ? ನೋಡಿ ಸ್ನೇಹಿತರೆ, ನನ್ನ ಊಟದಲ್ಲಿ ಈ ತರ ಇರುತ್ತೆ. ಇದ್ ನಾನೇ ತಿಂತಿರೋದು ಅಂತ ನೀವು ಇಮೇಜ್ ಮಾಡ್ಕೊಳ್ಳಿ. ನಿಮ್ ಮನೇಲಿ ಏನಾದ್ರೂ ಮಾಡ್ಲಿ, ಇಡ್ಲಿ ಮಾಡ್ಲಿ, ದೋಸೆ ಮಾಡ್ಲಿ, ಚಿತ್ರಾನ್ನ ಮಾಡ್ಲಿ, ಉಪ್ಪಿಟ್ಟು ಮಾಡ್ಲಿ, ಪೂರಿ, ವಡ ಇವೆರಡನ್ನ ಎತ್ತಿಟ್ಬಿಡ್ಬೇಕು. ಯಾಕೆಂದ್ರೆ ಡೀಪ್ ಫ್ರೈಡ್ ಫುಡ್ಸ್ ಅದು ವೆಯ್ಟ್ ಲಾಸ್ ಮಾಡೋರ್ಗಲ್ಲ. ಯಾಕೆಂದ್ರೆ ಒಂದು ಬೋಂಡ ಹೆವಿ ಕ್ಯಾಲೋರಿನ ಕ್ಯಾರಿ ಮಾಡ್ತಿರುತ್ತೆ. ಇದು ನಿಮ್ ತಲೆಯಲ್ಲಿ ಗೊತ್ತಿರಬೇಕು. ಒಂದು ಕರದ ಐಟಮ್, ಮೆಣಸಿನ್ಕಾಯಿ ಬೋಂಡ ಇಷ್ಟ ಐತಲ್ರಿ ಅದು, ಬಟ್ ಕ್ಯಾಲೋರಿ ಜಾಸ್ತಿ ಇರುತ್ತೆ. ಹಂಗಾಗಿ ನಿಮ್ಮ ಬಾಯಿ ರುಚಿನ ಸ್ವಲ್ಪ ದಿನದ ಮಟ್ಟಿಗೆ ಎತ್ತಿಡ್ಬೇಕು. ದಟ್ಸ್ ನಾಟ್ ಗುಡ್. ನನ್ನ ಪ್ರಕಾರ ಗುಡ್ ಅಲ್ಲ. ಅದು ಬಿಟ್ಟು ಇನ್ನೆಲ್ಲ ಅದೇನ್ ದೊಡ್ಡ ನಿಮಗೆ ಚಾಲೆಂಜ್ ಅಲ್ಲ, ಬಿಟ್ಬಿಡಿ. ಸ್ವಲ್ಪ ದಿನ ಬೇಡ. ಆ ನಂತರ ನಿಮ್ ವೆಯ್ಟ್ ಲಾಸ್ ಆದ್ಮೇಲೆ ನೀವು ಫಿಟ್ನೆಸ್ ಮಾಡ್ತಿರ್ತೀರಾ, ಅವಾಗ ಆ ಫಿಟ್ನೆಸ್ಗೆ ಅಡಿಷನಲ್ ಕ್ಯಾಲೋರಿಗೆ ಅದು ಮ್ಯಾಚ್ ಆಗುತ್ತೆ. ನೀವ್ 2-3 ಬಜ್ಜಿ ಆರಾಮಾಗಿ ತಿನ್ಬೋದು ಯಾವಾಗ ಸಣ್ಣ ಆದ್ಮೇಲೆ. ಬಟ್ ಈಗ ಸಣ್ಣ ಆಗ್ತಿರೋ ಟೈಮಲ್ಲಿ ಬಜ್ಜಿಗಳು, ವಡೆಗಳು ಇದು ನಿಮಗೆ ಬೇಡ. ಪೂರಿ ಬೇಡ. ಯಾಕೆಂದ್ರೆ ಪೂರಿ ಕೆಲವರು ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲಿ ಡೀಪ್ ಫ್ರೈ ಮಾಡ್ತಿದ್ದೀರಾ, ಇನ್ ಕೆಲವರು ಯಾಕೆಂದ್ರೆ
ಕಾರ್ಬ್ನ ಡೀಪ್ ಫ್ರೈ ಮಾಡಿದಾಗ ಅದರ ಕ್ಯಾಲೋರಿ ಪರ್ಸೆಂಟೇಜ್ 8:ರೇಷಿಯೋದಲ್ಲಿ ಜಾಸ್ತಿ ಆಗೋದ್ರಿಂದ ದಟ್ಸ್ ನಾಟ್. ಅದೇ ನೀವು ಅಂಚಲ್ ಬೇಯಿಸ್ದಾಗಿದ್ದಿದ್ದ ಚಪಾತಿ ಎಣ್ಣೆಗೆ ಹಾಕ್ತಿದ್ದಂಗೆ 3 ಕ್ಯಾಲೋರಿ ಜಾಸ್ತಿ ಆಗೋದ್ರಿಂದ ದೇಹಕ್ಕೆ ಅನ್ನೆಸೆಸರಿ ನಾವು ಒತ್ತಡ ಕೊಡಂಗಾಗುತ್ತೆ. ಅದನ್ನೇ ಪೂರಿನ ನಾವು ಚಪಾತಿ ಮಾಡ್ಕೊಂಡು ತಿನ್ನೋಣ, ಅದನ್ನ ಪೂರಿ ಮಾಡ್ಕೊಂಡು ತಿನ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಮನೇಲಿ ಏನ್ ತಿಂಡಿ ಮಾಡ್ತಾರೆ ಆ ತಿಂಡಿನ ನೀವು ತಗೊಳ್ಳಿ. ಸರಿ, ಕ್ಯಾಲೋರಿ ಕ್ಯಾಲ್ಕುಲೇಷನ್ ಫುಡ್ ಅಲ್ಲಿ ನಾವು ಹೇಗೆ ಮಾಡಬೇಕು? 100 ಗ್ರಾಮ್ ಚಪಾತಿ ಇಂಟು 4 ಕ್ಯಾಲೋರಿ, 400 ಕ್ಯಾಲೋರಿ ಬರುತ್ತೆ. 100 ಗ್ರಾಮ್ ಚಪಾತಿನ ನೀವು ತಗೊಂಡ್ರಿ, ವೆರಿ ಗುಡ್, ಸಿಂಪಲ್. ಪ್ರೋಟೀನು ಅಷ್ಟೇ, ಅದಷ್ಟೇ. ಫ್ಯಾಟ್ ಮಾತ್ರ ಇಂಟು 9 ಆಗುತ್ತೆ. ಎಕ್ಸಾಂಪಲ್, 50 ಗ್ರಾಮ್ ಬೇಡ, 50 ಗ್ರಾಮ್ ತುಪ್ಪ ಎಲ್ಲಿ ತಿಂತೀರಿ ನೀವು? ಒಂದು 25 ಗ್ರಾಮ್ ತುಪ್ಪ ತಿಂದ್ರಿ, ಇಂಟು 9 ಅಂತ ಹಾಕೊಂಡಾಗ 230 ಕ್ಯಾಲೋರಿ ಆಗುತ್ತೆ. ಅಂದ್ರೆ 25 ಗ್ರಾಮ್ ತುಪ್ಪ ಅಂದ್ರೆ ಇಲ್ಲಿ ಬಟ್ಲಲ್ಲಿ ಕಾಣ್ತಿದ್ಯಲ್ಲ ಇಷ್ಟು, ಅದು ಬೇಕು. ಯಾಕೆ? ಗುಡ್ ಫ್ಯಾಟ್ ಏನ್ ಮಾಡುತ್ತೆ, ಇನ್ನೂ ನಿಮ್ ದೇಹದಲ್ಲಿ ಫಾಸ್ಟ್. ಸರ್, ಇಲ್ಲಿ ಇಷ್ಟೊಂದು ಸಲಾಡ್ ಇದೆಯಲ್ಲ, ಈ ಸಲಾಡ್ ಅದೇನು ಹರಿದು ಗುಡ್ಡೆ ಹಾಕಿರೋ 50 ಕ್ಯಾಲೋರಿ ಮೇಲೆ ಹೋಗಲ್ಲ. ಸರ್, ಇವೇನು ಕಾಳುಗಳು, ಪಲ್ಯ, ಇದೆಲ್ಲ ನೀವು ಪ್ರೋಟೀನ್ ನೋಡ್ತಾ ಇದ್ದೀರಾ, ಇಲ್ಲಿ ಪ್ರೋಟೀನ್ ಇದೆ, ಕರ್ಡ್ ಇದೆ. ಕರ್ಡಲ್ಲಿ ನೀವು ತುಂಬಾ ಪ್ರೋಬಯೋಟಿಕ್ಸ್ ಇರುತ್ತೆ, ತುಂಬಾ ಸಖತ್ತಾಗಿರುತ್ತೆ. ಅದು ಕೂಡ ನಿಮಗೆ ಅಲ್ಟಿಮೇಟ್ ಕೊಡುತ್ತೆ. ಅಂಡ್ ಒಂದೊಳ್ಳೆ ಮಜ್ಜಿಗೆ ಜೊತೆಗೆ ವಿಟಮಿನ್ ಸಿ ಹೋಯ್ತು, ಹಣ್ಣುಗಳು ಹೋಯ್ತು, ದ್ರಾಕ್ಷಿ ಇಟ್ಕೊಳ್ಳಿ, ಎಲ್ಲ ಇಟ್ಕೊಂಡು ಕ್ಯಾಲ್ಕುಲೇಷನ್ ಅಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದು 600 ಇಂದ 700 ಕ್ಯಾಲೋರಿ ದಾಟಬಾರ್ದು ಬ್ರೇಕ್ಫಾಸ್ಟ್. ಯಾಕೆ ಅಂತಂದ್ರೆ, ಸರ್ 2000 ಕ್ಯಾಲೋರಿವರೆಗೆ ಇದೆಯಲ್ಲ, ಅದೇ ಮಧ್ಯದಲ್ಲಿ ಇನ್ನೊಂದು 200 ಕ್ಯಾಲೋರಿ ಗುಡ್ ಪ್ರಾಡಕ್ಟ್ಗಳನ್ನ ನಾವು ಕಳ್ಸೋಣ ದೇಹಕ್ಕೆ. ಒಂದೊಳ್ಳೆ ಪವರ್ಫುಲ್ ಪ್ರಾಡಕ್ಟ್ಸ್ ಯಾವುದು? ವಾಟರ್ ಮಿಲನ್ ಕೊಡೋಣ, ಎಳ್ನೀರು ಕೊಡೋಣ. ಕಾಯ್ದು ಎಳ್ನೀರು ಎಷ್ಟು ಸಖತ್ತಾಗಿರುತ್ತೆ. ನೀವು ಗ್ಯಾಪ್ ಕರೆಕ್ಟ್ ಇರಬೇಕು. ಒಂದು ಬ್ಲಾಕ್ ಕಾಫಿ ಅಂತ ಬಿಡಿ, 2 ಕ್ಯಾಲೋರಿ ಇರುತ್ತೆ, ಜಸ್ಟ್ 2 ಕ್ಯಾಲೋರಿ. ಅದು ಕ್ಯಾಲೋರಿ ಅದನ್ನ ಲೆಕ್ಕನೇ ಹಾಕಬೇಡಿ, ಅದು ಬ್ಲಾಕ್ ಕಾಫಿ ಕ್ಯಾಲೋರಿನೇ ಇಲ್ಲ, ಅದು 0 ಕ್ಯಾಲೋರಿ. ಸೊ ಈ ತರ ಇರ್ಬೇಕಾದ್ರೆ ನಾವು ವಾಟರ್ ಮಿಲನ್ ಕ್ಯಾಲೋರಿ ಇರುತ್ತೆ, ಎಳ್ನೀರಲ್ಲಿ ಕ್ಯಾಲೋರಿ ಇರುತ್ತೆ. ಸೊ ನಮಗೆ ಮಧ್ಯದಲ್ಲಿ ಪವರ್ಫುಲ್ ಪ್ರಾಡಕ್ಟ್ ನ ಇನ್ಫ್ಯೂಸ್ ಮಾಡಬೇಕು ಅಂದ್ರೆ ಒಂದು 700 ಕ್ಯಾಲೋರಿ. ಬಟ್ ಇಲ್ಲ ಸರ್, ಮಧ್ಯದಲ್ಲಿ ನನಗೆ ಟೈಮ್ ಸಿಗಲ್ಲ, 800 ಕ್ಯಾಲೋರಿವರೆಗೂ ಇದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಸಖತ್ ಸಮೃದ್ಧಿಯಾಗಿ 800 ಕ್ಯಾಲೋರಿ ನೀವು ಅಲ್ಟಿಮೇಟ್ ಮಾಡ್ಕೋಬಹುದು ಬೆಳಿಗ್ಗೆ ಮತ್ತು ಸಂಜೆ. ಸರ್, ಟೈಮ್ ನೀವ್ ಹೆಂಗ್ ಸೆಟ್ ಮಾಡ್ಕೊಂಡಿದ್ದೀರಾ? ನಾನು ಬೆಳಿಗ್ಗೆ 9ಗೆ ತಿಂತೀನಿ. ಬೆಳಿಗ್ಗೆ ಎದ್ರೆ ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿತೀನಿ. ನಾನು ಕುಡಿದ್ಬಿಟ್ಟು ನನ್ನ ವರ್ಕೌಟ್ಸ್ಗೆ ಹೋಗ್ತೀನಿ. ನಂದು ವರ್ಕೌಟ್ಸ್ ಎಲ್ಲ ಮುಗಿದು ನಾನು ಬಂದ್ಮೇಲೆ ನಾನು ಬ್ರೇಕ್ಫಾಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನ್ ವೆಜಿಟೇರಿಯನ್ಸ್ ಎಗ್ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಚಿಕನ್ ತಿಂತೀರಾ, ಚಿಕನ್ ಇಟ್ಕೊಳ್ಳಿ. ಅಗೈನ್ ಮತ್ತೆ ಡೀಪ್ ಫ್ರೈ ಬೇಡ, ಓಕೆ. ಪನ್ನೀರ್ ಆ್ಯಡ್ ಮಾಡಿ. ನಿಮಗೊಟ್ಟಿಗೆ ಗೊತ್ತಿರ್ಲಿ, ಹಸಿ ತರಕಾರಿ ಇಲ್ದಲೆ ಊಟ ತಿಂಡಿ ಕುತ್ಕೋಬೇಡಿ. ಯಾಕೆ? ಹಸಿ ತರಕಾರಿಗಳು ಅದನ್ನ ಅಗಿಯಕ್ಕೆ ಹಲ್ಲಿಗೆ ತುಂಬಾ ಚಾಲೆಂಜ್. ಕ್ಯಾರೆಟ್, ಬೀಟ್ರೂಟ್, ಆಮೇಲೆ ನಮಗೆ ಫೈಬರ್ ಬೇಕು, ನಾರಿನಂಶ. ಗೆಡ್ಡೆಕೋಸು ಎಷ್ಟು ಸಖತ್ತಾಗಿರುತ್ತೆ. ಬೀಟ್ರೂಟು, ಕ್ಯಾರೆಟು, ಗೆಡ್ಡೆಕೋಸು, ಮೂಲಂಗಿ, ಟೊಮಾಟೊ, ಸೌತೆಕಾಯಿ ಇಷ್ಟು ಹೆಚ್ಚು ಹಾಕೊಂಡ್ರೆ ಉಪ್ಪು ಖಾರನೂ ಬೇಡ ಅಷ್ಟು. ಎಲ್ಲ ಅದರಲ್ಲೇ ಇರುತ್ತೆ. ಮೂಲಂಗಿಲೇ ಉಪ್ಪಿರುತ್ತೆ, ಅದರಲ್ಲಿ ಖಾರ ಇರುತ್ತೆ, ಬೀಟ್ರೂಟಲ್ಲಿ ಸ್ವೀಟ್ ಇರುತ್ತೆ. ಅಂಡ್ ನಿಮ್ಗೆ ಅದು ಹಿಂಗೆ ಅಂತಂದ್ರೆ ಸಣ್ಣ ಬೌಲಲ್ಲಿ ಕೊಡ್ತಾರೆ, ಅಗಿಯಕ್ಕೆ ಕಷ್ಟಪಟ್ಟು ಅಗಿಬೇಕು ಅದನ್ನ, ಯಾಕೆಂದ್ರೆ ಅವೇನ್ ಸ್ಮೂತ್ ಆಗಿರುತ್ತ. ಕೆಲವ್ರು ಏನ್ ಮಾಡ್ತಾರೆ ಮಿಸ್ಟೇಕ್ಸ್, ಊಟಕ್ಕೆ ಕೂತಾಗ ನಾನು ತುಂಬಾ ಜನ ಗಮನಿಸಿದೀನಿ, ಯಾರೋ ನಿಮ್ ಊಟ ಕಿತ್ಕೋತಾರೆ ಅಂತ ಹೇಳ್ಬಿಟ್ಟು ದೋಸೆನ 2 ಸರಿ ಬೈಟ್ ಮಾಡ್ಬಿಟ್ಟು ಒಳಗಿಟ್ಕೋತಾರೆ. ನನಗೊಂದು ತಿಂದ್ರೆ ತಿಂದಂಗ ಆಗತ್ತೆ. ನಾನು ಎಷ್ಟು ಸರಿ ಕೇಳಿದೀನಿ, ಯಾಕೆ ಹಿಂಗ್ ತಿಂತೀರಾ, ನಿಧಾನಕ್ಕೆ ತಿನ್ನಿ, ಯಾರು ಕಿತ್ಕೋತಾರ ನಿಮ್ದ ಅಂತಂದ್ರೆ, ಇಲ್ಲ ಸರ್ ನನಗಿದು ತಿಂದ್ಬಿಡ್ಬೇಕು ಸರ್, ಇಲ್ಲ ಮೈ ಹತ್ತಲ್ಲ. ಅದೆಲ್ಲ ನಿಮ್ಮ ಸೈಕಾಲಜಿಕಲ್ ಬ್ಯಾರಿಯರ್. ಜಸ್ಟ್ ಸ್ಟಾಪ್ ದಟ್. ಯಾಕೆ ಅಂತಂದ್ರೆ ಅಷ್ಟು ಫಾಸ್ಟ್ ಆಗಿ ತಿಂದಾಗ ಅದರಿಂದ ಏನು ಉಪಯೋಗ ಅಲ್ಲ. ದೋಸೆನ ನಿಧಾನಕ್ಕೆ ತಿನ್ನಕ್ ನೀವು ಸ್ಟಾರ್ಟ್ ಮಾಡಿದಾಗ 1 ದೋಸೆಲೆ ಹೊಟ್ಟೆ ತುಂಬುತ್ತೆ, 2 ದೋಸೆಲಿ ಸುಸ್ತನ್ನಂಗ ಆಗೋಗುತ್ತೆ. ಯಾಕೆಂದ್ರೆ ವಿತ್ ದಿಸ್ ಆಲ್ ದ ಟಾಪಿಂಗ್ಸ್ ಇದು ನಿಮ್ ದೇಹಕ್ಕೆ ಹೋದಾಗ ಆ ತರಕಾರಿಗಳು ಸಖತ್ ಹೊಟ್ಟೆ ತುಂಬಿದಾಗ ಅನ್ಸುತ್ತೆ. ಅದನ್ನ ತಿಂದು 10 ನಿಮಿಷ ನೋಡಿ ಆ ದೇಹ ಹೆಂಗಾಗತ್ತೆ ಅಂತ. ಸ್ನೇಹಿತರೆ, ಇಲ್ಲಿ ಮಜ್ಜಿಗೆ ಕುಡಿದಿರ್ತೀರಾ, ನೀರ್ ಕುಡಿಯೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀರ್ನ ಜಾಸ್ತಿ ಕುಡಿದಾಗ ನಿಮ್ಮ ಡೈಜೆಸ್ಟಿವ್ ಏನ್ ಕೆಮಿಕಲ್ ಅಂತ ಕರಿತೀವಿ ಅದಾಗುತ್ತೆ. ನಾನ್ ನಿಮಗೆ ಒಂದೆರಡು ಬಹಳ ಪವರ್ಫುಲ್ ವಿಚಾರಗಳು, ಬ್ರಹ್ಮಾಸ್ತ್ರಗಳನ್ನ ಹೇಳ್ತೀನಿ. ವೆಯ್ಟ್ ಲಾಸ್ ಮಾಡಕ್ ಹೊರಟವರು ಅವ್ರು ತಿಳ್ಕೊಳ್ಳಿ. ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರ್ ಕುಡೀರಿ, ಊಟದ ಜೊತೆ ನೀರ್ ಕುಡಿಬೇಡಿ. ಅದೊಂದು ಬ್ರಹ್ಮಾಸ್ತ್ರ. ಅದು ಯಾಕೆ ಅಂತಂದ್ರೆ ಸೈಂಟಿಫಿಕಲಿ ಪ್ರೂವನ್
ನೀನ್ ಜಾಸ್ತಿ ನೀರು ಕುಡಿದಾಗ ನೀನ್ ಒಳಗ್ ತಿಂದಿರೋ ಫುಡ್ ಡೈಜೆಷನ್ಗೆ ಅದು ಪ್ರಾಬ್ಲಮ್ ಮಾಡುತ್ತೆ. ಸೊ ಅದು ಬೆಲ್ಲಿ ಫ್ಯಾಟ್ನ, ಹೊಟ್ಟೆನ ದಪ್ಪ ಮಾಡೋದ್ರಲ್ಲಿ ಸಹಕಾರಿ ಮಾಡುತ್ತೆ. ಸೊ ಅದು ಬೇಡ. ಇನ್ನೊಂದು ಬ್ರಹ್ಮಾಸ್ತ್ರ ಏನು, ನೀವು ಸ್ನಾನ ಮಾಡ್ತೀರಲ್ಲ, ಬಿಸಿನೀರ್ ಬದಲು ತಣ್ಣೀರನ್ನ ಬಳಸಕ್ ಸ್ಟಾರ್ಟ್ ಮಾಡಿ. ಯಾಕೆಂದ್ರೆ ತಣ್ಣೀರು ಬಳಸಿದಾಗ ದೇಹ ಒಳಗಿಂದ ಒಂದು ಹೀಟ್ ನ ಜನರೇಟ್ ಮಾಡುತ್ತೆ. ಆ ಹೀಟ್ ಅನ್ನ ಜನರೇಟ್ ಮಾಡಕ್ಕೆ ಅದು ಭಯಂಕರ ಕ್ಯಾಲೋರಿನ ಬರ್ನ್ ಮಾಡುತ್ತೆ. ಸೊ ದಟ್ ಈಸ್ ಬ್ಯೂಟಿಫುಲ್. ತಣ್ಣೀರಿನ ಸ್ಥಾನ ನೋಡಿ, ಇವನ್ನೆಲ್ಲ ಬಿಡ್ತಾ ಬಂದ್ವಿ ನಾವು. ಹಿಂದಿನ ಕಾಲದಲ್ಲಿ ಜನ ಈ ಬಿಸಿನೀರಿನ ಸುವಿಧಾ ಇರ್ಲಿಲ್ಲ. ಯಾಕೆಂದ್ರೆ ಅಂಡೆಗೆ ಉರಿ ಹಾಕೋಬೇಕಾಗಿತ್ತು, ಪ್ರಾಬ್ಲಮ್ ಇರ್ತಿತ್ತು. ಅದಕ್ಕೆ ಏನ್ ಮಾಡ್ತಾ ಇದ್ರು, ತಣ್ಣೀರು. ಗುರುಕುಲದಲ್ಲಿ ಹೋದ್ರೆ ತಣ್ಣೀರು, ಆಮೇಲೆ ನಾವು ಆಚೆಗಡೆ ಹಾಸ್ಟೆಲ್ಗಳಿಗೆ ಹೋದ್ರೆ ತಣ್ಣೀರು. ಬಟ್ ಈಗ ಕಾಲ ಬದಲಾಗಿದೆ, ನಿಮ್ಮೆಲ್ಲರಿಗೂ ಶ್ರೀಮಂತಿಗೆ ಬಂದಿದೆ, ಶೋಕಿ ಬಂದಿದೆ, ಮನೆಗಳಲ್ಲೇ ಸೋಲಾರು. ನನ್ ಮಗನ್ ಹಾಸ್ಟ್ಲಿಗೆ ಬಿಡ್ಬೇಕು ಅಂದ್ರೆ ಬಿಸಿನೀರು ಬರುತ್ತೇನ್ರಿ ಅವ್ನ್ ಏನಕ್ಕದು. ಹಿಂದೆ ಆಶ್ರಮಗಳಲ್ಲಿ ತಣ್ಣೀರ್ ಸ್ನಾನ ಏನಕ್ಕೆ ಮಾಡಿಸ್ತಿದ್ರು ಅಂತಂದ್ರೆ, ಹುಡುಗ ತಾಕತ್ತಾಗಿ ಊಟ ತಿನ್ನೋನು, ಆ ಊಟ ಫ್ಯಾಟ್ ಆಗ್ಬಾರ್ದು ಅಂತಂದ್ರೆ ತಣ್ಣೀರ್ ಸ್ನಾನ ಮಾಡ್ತಿದ್ದಂಗೆ ತಣ್ಣೀರಲ್ಲಿ ಅತಿ ಹೆಚ್ಚು ನಮ್ಮ ದೇಹನ ಕ್ಯಾಲೋರಿನ ಬರ್ನ್ ಮಾಡೋ ಅಂತ ತಾಕತ್ತಿರುತ್ತೆ. ಸೊ ಹಂಗಾಗಿ ತಣ್ಣೀರ್ ಸ್ನಾನ ಮಸ್ಟ್ ಮಾಡ್ಕೊಳ್ಳಿ. ಮೂರನೇ ಬ್ರಹ್ಮಾಸ್ತ್ರ ಏನು ಅಂತಂದ್ರೆ, ಏನೇ ಕಾರಣಕ್ಕೂ ಸಂಜೆ 6 ಗಂಟೆ ಮೇಲೆ ಏನು ತಿನ್ಬೇಡಿ. ಈಗ ನಾನು ಅದನ್ನ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀನಿ. ಯಾಕೆ, ನನ್ನ ಲಾಸ್ಟ್ ಮೀಲ್ ಮುಗಿಯೋದೆ 5:30 ಇಂದ 6 ಕ್ಲೋಸ್ ಮಾಡ್ತೀನಿ. ಟೈಮ್ಸ್ 6:30 ಆಗುತ್ತೆ. 7 ಮೇಲಂತೂ ನಾನು ತಿನ್ನಲ್ಲ. ನಾನು ಎಕ್ಸಾಂಪಲ್, ಸರ್ ಇದನ್ನ ನೀವು ತುಂಬಾ ಸ್ಟ್ರಿಕ್ಟ್ ಆಗಿ ಮೇಂಟೈನ್ ಮಾಡ್ತೀರಾ, ಅದನ್ನ ಬಿಟ್ರೆ ನನ್ನ ಬಾಡಿ ವೇಟ್ ಜಾಸ್ತಿ ಆಗುತ್ತೆ, ಇನ್ಬ್ಯಾಲೆನ್ಸ್ಡ್ ಆಗುತ್ತೆ. ನಾನು ಸುಮಾರು ಸರಿ ಚೆಕ್ ಮಾಡಿ ನೋಡಿ, ಒಂದಷ್ಟು ದಿನ ಸ್ಟ್ರಿಕ್ಟ್ ಆಗಿ ಮಾಡಿದ್ದೆ. ಇವತ್ತು ನಮ್ಮ ಮನೆಗೆ ಸೋಮಣ್ಣ, ದಿನೇಶ್ ಸರ್ ಮತ್ತೆ ಶಂಕರ್ ಸರ್ ಬಂದಿದ್ರು. ಅವ್ರು ಸುಬ್ರಹ್ಮಣ್ಯಕ್ಕೆ ಹೋದವ್ರು, ಹಿಂಗೆ ನಮ್ಮ ಮನೆಗೆ ಬಂದ್ರು. ಐ ವೇಟ್, ಬರ್ತಾರೆ ನನ್ನ ಜೊತೆಗೆ ಸಂಜೆ ಊಟಕ್ಕೆ ಜಾಯ್ನ್ ಆಗ್ತಾರೆ ಅಂತ. ಅವ್ರು ಲೇಟ್ ಆಯ್ತು, ನಾನು ಕಾಯಕ್ ಹೋಗ್ಲೇ ಇಲ್ಲ. ನನ್ನ ಲಂಚ್ ನಾನು 5:30ಗೆ ನಂದು ಲಾಸ್ಟ್ ಡಿನ್ನರ್ ಏನಿತ್ತು ಅದನ್ನ ನಾನು ಮುಗಿಸ್ದೆ. ಯಾಕೆಂದ್ರೆ ಲಂಚ್ ಮಾಡಿರಲ್ಲ ನಾನು, ನನ್ನ ಡಿನ್ನರ್ ನಾನು ಮುಗಿಸ್ದೆ. ನೌ ಇಟ್ಸ್ ಅ ಟೈಮ್, ಎಷ್ಟಾಯ್ತು ಈಗ 9. ವಾಟ್ ಐ ಆಮ್ ಫೀಲಿಂಗ್, ವಾವ್, ಈ ತರ ಇರುತ್ತಾ? ಯಾಕೆ, ಐ ಕಂಪ್ಲೀಟೆಡ್ ನೌ. ಇನ್ನು ಅರ್ಧ ಗಂಟೆ, ಇನ್ನೊಂದು ಗಂಟೆಲಿ ಅದು ಎಂಥ ಸುಖದ ನಿದ್ದೆ ಬರುತ್ತೆ ಅಂತಂದ್ರೆ, ನನ್ನ ದೇಹ ಡೈಜೆಷನ್ನ ಕಂಪ್ಲೀಟ್ ಮಾಡಿರುತ್ತೆ. ನಾನು ಮಲಗಿದಾಗ ನನ್ನ ದೇಹನೂ ಮಲಗುತ್ತೆ. ಆದ್ರೆ 90% ಜನ ನೀವು ಮಲಗ್ತೀರಾ, ನಿಮ್ ದೇಹ ಮಲಗಲ್ಲ. ದೇಹಕ್ಕೆ ನಿಜವಾದ ರೆಸ್ಟ್ ನೀವು ಯಾವಾಗ ಕೊಡಲ್ವೋ ಮಾರನೇ ದಿನ ದೇಹ ಆಕ್ಟಿವ್ ಆಗಿರಲ್ಲ. ಜೊತೆಗೆ ಇದರಲ್ಲಿ ತುಂಬಾ ಸೈನ್ಸ್ ಅಡಗಿದೆ. ಯಾರ್ಯಾರು ಜಪಾನಲ್ಲಿ 120-130 ವರ್ಷ ಬದುಕ್ತಿದಾರೋ ಅವರೆಲ್ಲರದು ಫಾರ್ಮುಲಾ ಇದೆ. ಸೂರ್ಯ ಮುಳುಗೋದ್ಕಿಂತ ಮುಂಚೆ ಊಟ ಮಾಡಬೇಕು, ಸೂರ್ಯ ಮುಳುಗಿದ್ಮೇಲೆ. ಸರ್ ಇದು ತುಂಬಾ ಕಷ್ಟನಾ? ನನಗೇನೋ ಹಂಗ ಅನ್ಸಲ್ಲ. ಕಷ್ಟ, ನಿಮ್ಗೇನು ಕ್ರೇವಿಂಗ್ಸ್ ಆಗಲ್ವಾ, ಹೊಟ್ಟೆ ಹಸಿ ಅಲ್ವಾ, ಅದೆಲ್ಲ ನಿಮ್ ಸೈಕಲಾಜಿಕಲ್. ನನ್ನ ದೇಹ ಏಕೆ ಇಷ್ಟು ಕಷ್ಟಪಟ್ಟು ಮೀಟಿಂಗ್ ನ ನಿಮಗೆ ಏನಕ್ಕೆ ಅರ್ಥ ಮಾಡಿಸ್ತೆ ಅಂತಂದ್ರೆ, ನಿಮಗೆ ಅರ್ಥ ಆಗ್ಲಿ, ನಿಮ್ ದೇಹಕ್ಕೆ ಅವಶ್ಯಕತೆ ಇರೋವಷ್ಟನ್ನ ನೀವು ಕೊಟ್ಟ ಮೇಲೆ ದೇಹ ಕೇಳಲ್ಲ. ರಾತ್ರಿ ಹೊಟ್ಟೆ ಹಸ್ಬಿಟ್ರೆ ಇದು ಅಯ್ಯೋ ಶಿವನೇ ಯಾಕಪ್ಪ ಹೊಟ್ಟೆ ಹಸಿಯುತ್ತೆ ತಂದೆ, ಅಂತದ್ ಏನಯ್ಯ ನೀನ್ ಮಾಡ್ತೀಯ, ಇಟ್ಸ್ ಎನಫ್. ನಿನ್ನ ಸೈಕಲಾಜಿಕಲ್ ಥಿಂಕಿಂಗ್, ನಿನ್ನ ಲಾಜಿಕ್ಸ್, ನಿನ್ನ ಈ ಐಡಿಯಾಲಜಿನೇ ಕರ್ಕೊಂಬಂದು ನಮ್ಮನ್ನ ಡುಮ್ ಅಂತರ ಮಾಡಿ ಕೂರ್ಸುತ್ತೆ. ಸೊ ಹಾಗಾಗಿ ಆತರ ಏನಿಲ್ಲ, ಹೊಟ್ಟೆನೂ ಹಸಿಯಲ್ಲ, ಏನೂ ಹಸಿಯಲ್ಲ. ಯಾವಾಗ ಹೊಟ್ಟೆ ಹಸಿಯುತ್ತೆ? ಬರೀ ಅನ್ನ ಸಾರು ತಿನ್ಬಿಟ್ಟೆ, ಬರೀ ಅನ್ನ ಸಾರು ತಿಂದಿದ್ಯಾ, ಏನಾಗುತ್ತೆ ಅವಾಗ? ಆ ವಿಡಿಯೋದಲ್ಲಿ ನೋಡ್ಕೊ, ಫೈಬರೇ ಇಲ್ಲ, ನಾರಿನಂಶ ಏನೂ ಇಲ್ಲ. ನೀನ್ ತಿಂತಾ ಇರೋ ಫುಡ್ನ ಆ ತರ ಮಾಡ್ಕೊಂಡು ತಿಂದಿದ್ಯಾ. ದ್ಯಾನ್ ಬರೀ ಕಾರ್ಬ್ಸ್ ತಿಂದಿದ್ಯಾ, ಪ್ರೋಟೀನ್ ಇಲ್ಲ. ಈಗ ನಂದು ಏನಾಗ್ತಾ ಇದೆ, ನಂದು ಬ್ಯಾಲೆನ್ಸ್ಡ್ ಮೀಲ್ ಹೋಗುತ್ತೆ. ಪ್ರೋಟೀನ್, ಕಾರ್ಬ್ಸ್, ವಿಟಮಿನ್ಸ್, ಫ್ರೂಟ್ಸ್ ಇರ್ಲೇಬೇಕು, ವಿಟಮಿನ್ ಸಿ ಇರ್ಲೇಬೇಕು. ಅಂಡ್ ನೆಲ್ಲಿಕಾಯ್ದು ಉಪ್ಪಿನಕಾಯಿ ಮಾಡಿಸ್ಕೊತೀನಿ. ಈ ಕಾಡ್ ನೆಲ್ಲಿಕಾಯ್ದು ದಿನ ಒಂದ್ ನೆಲ್ಲಿಕಾಯಿ ತಿಂತೀನಿ ಬೆಳಗ್ಗೆ. ನೆಂಚ್ಕೊಳ್ಳಿ, ಪಲಾವಿಗೆ ನೆಂಚ್ಕೊಳ್ಳಿ, ಅವಲಕ್ಕಿಗೆ ನೆಂಚ್ಕೊಳ್ಳಿ. ಅದು ಬಾಯಿಗೆ ಹೋಗ್ತಿದ್ದಂಗೆ ಕಾಡ್ ನೆಲ್ಲಿಕಾಯಿ ಕೇಳಿದಿರಲ್ಲ, ಕಾಡ್ ನೆಲ್ಲಿಕಾಯಿ ಆಮ್ಲ ಅದನ್ನ ಹಂಗೆ ತಿನ್ನಕ್ಕಾಗಲ್ಲ. ಅದನ್ನ ನೀಟಾಗಿ ಮನೇಲಿ ಉಪ್ಪಿನಕಾಯಿ ಮಾಡ್ಕೊಳ್ಳಿ. ಎಷ್ಟು ಸಖತ್ತಾಗಿರುತ್ತೆ ಅಂತಂದ್ರೆ, ಒಂದು ನನ್ನ ದೇಹಕ್ಕೆ ಬೇಕಾಗಿರೋ ಎಲ್ಲಾ ವಿಟಮಿನ್ ಸಿ ಜೊತೆಗೆ, ಅದು ಆಯುರ್ವೇದದಲ್ಲಿ ರಾಜ, ಅದು ಬ್ರಹ್ಮ, ಅದು ಹಣ್ಣು. ಊಟದ ಜೊತೆ ತಿಂತೀನಿ ಒಂದೇ ಸಣ್ಣ ಹಣ್ಣು, ಕ್ಯಾಲೋರಿ ಲೆಕ್ಕ ಹಾಕಿದ್ರೆ 11 ಕ್ಯಾಲೋರಿ ಇರುತ್ತೆ, 11 ಕ್ಯಾಲೋರಿ. ಆದ್ರೆ ಅದ್ರಲ್ಲಿ ಇರೋವಷ್ಟು ವಿಟಮಿನ್ ಸಿ ನಾನು ಬೇರೆದ್ರಿಂದ ಪಡ್ಕೋಬೇಕು ಅಂತಂದ್ರೆ 200-300 ಕ್ಯಾಲೋರಿ ಸ್ಪೆಂಡ್ ಮಾಡ್ಬೇಕು. ಇಂಥ ಬ್ಯೂಟಿಫುಲ್ ಅದ್ಭುತನೇ ನಮ್ಮ ಕಣ್ಣು ಮುಂದೆ ಇರ್ಬೇಕಾದ್ರೆ ನಾವು ಯಾವುದೋ ವಿದೇಶಿ ಕಂಪ್ನಿದ್ನ ಎಂತೆಂಥದ್ನೋ ಕಲಸ್ಕೊಂಡು ಕುಡಿದು ಸಣ್ಣ ಆಗ್ತೀನಿ. ಎಷ್ಟು ದಿನ ಕುಡಿತೀಯ? ಸತ್ತೋಗ್ತಾರೆ, ದೇಹ ಸುಟ್ಟೋಗುತ್ತೆ, ಹಾಳಾಗೋಗ್ತೀವಿ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ನಿಮ್ ಮನೇಲಿ ಖುಷಿ ಆಗತ್ತಾ?
ನಿಮ್ ಮನೆಯವ್ರಿಗೂ ಸಂತೋಷ ಆಗುತ್ತಾ? ನಾನು ಮಾಡಿದ್ನೆಲ್ಲ ತಿಂತಾರೆ ನಮ್ಮ ಮನೆಯವರು, ಆದ್ರೆ ಕಮ್ಮಿ ತಿಂತಾರೆ. ಇನ್ನು ಉಳಿದಿದ್ದೆಲ್ಲ ಅವ್ರಿಗೆ ಇದನ್ನೆಲ್ಲ ಮಾಡ್ಕೊಡ್ಬೇಕ್ರಿ. ಈ ತರ ಹಣ್ಣುಗಳು ಬೇಕ್ರಿ, ಅವ್ರಿಗೆ ಕಾಳುಗಳು ಇರ್ಬೇಕ್ರಿ, ಪ್ರೋಟೀನ್ ಇರ್ಬೇಕ್ರಿ, ಎಗ್ ಇರ್ಬೇಕ್ರಿ, ಅವ್ರಿಗೆಲ್ಲ ಇದ್ರೆ ಮಾತ್ರ ಊಟಕ್ಕೆ ಬರ್ತಾರೆ. ನೀನ್ ಏನೇನೋ ಮಾಡ್ತೀನಿ, ಒಂದ್ ತಪ್ಲೆ ಪಲಾವ್ ಮಾಡಿ ಇಟ್ಬಿಟ್ಟು ಆ ತಿನ್ನು ಅನ್ನೋದು, ಒಂದ್ ತಪ್ಲೆ ಚಿತ್ರಾನ್ನ ಮಾಡಿ ಇಟ್ಬಿಟ್ಟು ಆ ತಿನ್ನು ಅನ್ನೋದು, ಅದು ಬ್ಯಾಲೆನ್ಸ್ಡ್ ಡಯಟ್ ಖಂಡಿತ ಆಗಲ್ಲ ಅಂತ ಹೇಳ್ತಾ, ಈ 3 ಬ್ರಹ್ಮಾಸ್ತ್ರಗಳನ್ನ ನೀವು ಪ್ರಾಪರ್ ಆಗಿ ಅಪ್ಲೈ ಮಾಡ್ಕೊಟ್ರಿ ಈಸಿಯಾಗಿ ಸಣ್ಣ ಆಗ್ತೀರಾ. ಬನ್ನಿ ನೆಕ್ಸ್ಟ್ ಹೋಗೋಣ. ಸ್ನೇಹಿತರೆ, ನಮ್ಮ ಸಂಸ್ಥೆನಲ್ಲಿ ನಮ್ಮ ಹತ್ರ ನಿಮ್ಮ ಈ ವೆಯ್ಟ್ ಲಾಸ್ ಜರ್ನಿಗೆ ಹೆಲ್ಪ್ ಮಾಡಕ್ಕೆ 3 ಪವರ್ಫುಲ್ 4 ಅಸ್ತ್ರಗಳಿದೆ ನಮ್ಮ ಹತ್ರ. ಮೊದಲನೇದು ವರ್ಜಿನ್ ಕೋಕೋನಟ್ ಆಯಿಲ್. ಸ್ನೇಹಿತರೆ, ಸಣ್ಣ ಆಗ್ಬೇಕಾ? ನೋಡೋ, ವರ್ಜಿನ್ ಕೋಕೋನಟ್ ಆಯಿಲ್ ಖಾಲಿ ಹೊಟ್ಟೆಲ್ ಕುಡಿಬೇಕು. ಯಾಕೆಂದ್ರೆ ಮೆಟಾಬಾಲಿಸಮ್ನ ಒಂದೇ ಒಂದು ಹನಿಯಿಂದ ನೀವು ಎಕ್ಸಾಂಪಲ್ ಇದನ್ನ ಹೆಂಗ್ ಹೇಳಿ ನಾನು ನಿಮ್ಗೆ ಅಂದ್ರೆ ಮೆಟಾಬಾಲಿಸಮ್ ಕಥೆ ಹೇಳ್ತೀನಿ ಕೇಳಿ. 10 ಇಡ್ಲಿ ತಿಂದ್ರೆ ಯಾವ ಮೆಟಾಬಾಲಿಸಮ್ ಇಂಪ್ರೂವ್ ಆಗ್ಬೇಕು ಅದು 1 ಕ್ಯಾಪ್ ಆಯಿಲ್ ಅಲ್ಲಿ ಸಿಗುತ್ತೆ. 1 ಕ್ಯಾಪ್ ಆಯಿಲ್ ಅಲ್ಲಿ ಇಮೇಜ್ ಮಾಡ್ಕೊಳ್ರಿ. ಬೆಳಿಗ್ಗೆ ಎದ್ದು ಇದು ಕುಡಿತಿದ್ದಂಗೆನೆ ದೇಹದಲ್ಲಿ ಇನ್ನಿಂತ ರಿಯಾಕ್ಷನ್ ನಮ್ಮ ದೇಹದೊಳಗೆ ಆಗುತ್ತೆ. ಆಮೇಲೆ ಫ್ಯಾಟ್ ಬರ್ನರ್, ಆಮೇಲೆ ಬೆಲ್ಲಿ ಫ್ಯಾಟ್ ನ ರಿಡ್ಯೂಸ್ ಮಾಡೋದ್ರಲ್ಲಿ, ಓಕೆ, ಅಂಡ್ ಇನ್ಸ್ಟಂಟ್ ಎನರ್ಜಿ ಕೊಡೋದ್ರಲ್ಲಿ. ಬೆಳಿಗ್ಗೆ ಏನಕ್ಕೆ ಇದನ್ನ ಕುಡಿಬೇಕು ಅಂದಾಗ ನೀವು ಯೋಗಕ್ಕೆ ಹೋಗಿ, ವಾಕಿಂಗ್ ಹೋಗಿ, ಇವತ್ತೆಲ್ಲ ಮಾರ್ಕೆಟ್ ಅಲ್ಲಿ ಪ್ರೀ ವರ್ಕೌಟ್ಸ್ ಅಂತ ಹೇಳಿ ಕೆಮಿಕಲ್ ಪ್ರಾಡಕ್ಟ್ಸ್ ಬರ್ತವೆ. ಅವ್ರಿಗೆ ಹೇಳಿ ಅವನ್ನೆಲ್ಲ ಕುಡಿಬೇಡಪ್ಪ, ವರ್ಜಿನ್ ಕೋಕೋನಟ್ ಆಯಿಲ್ ಕುಡಿ. ಯಾಕೆ? ಇನ್ಸ್ಟಂಟ್ ಎನರ್ಜಿ ಕೊಡುತ್ತೆ. ನೀನ್ ಏನ್ ಬೇಕಾದ್ರೂ ಲಿಫ್ಟ್ ಮಾಡ್ಬೋದು. ಎಕ್ಸಾಂಪಲ್, ನೀನ್ ಜಿಮ್ಗೆ ಹೋಗು, ಎಲ್ಲೋಗು, ನಿನಗ್ ವೀಕ್ ಅಂತ ಬರಲ್ಲ. 20 to 25 ml ನೀನ್ ಆ ತರ ವರ್ಕೌಟ್ ಹೋಗ್ತೀನಿ ಅಂತಂದ್ರೆ 25 to 30 ml ವರ್ಗೂ ಕುಡಿ. ಯಾಕೆ? ನಾನು ಕುಡ್ದೋಗ್ತೀನಿ, ಎಕ್ಸ್ಟ್ರಾ ಎನರ್ಜಿ ನಿನಗೆ ಸಿಗುತ್ತೆ ಅಂಡ್ ನಿನ್ನನ್ನ ಕಾರ್ಬ್ಸ್ ಕ್ರೇವಿಂಗ್ಸ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಕಾರ್ಬ್ಸ್ ಕ್ರೇವಿಂಗ್ಸ್ ಅಂತಂದ್ರೆ ಏನಾದ್ರು ನೋಡ್ತಿದ್ದಂಗೆನೆ ಬಾಯಿ ನೀರು ಬರೋದು, ಇಡ್ಲಿ ನೋಡ್ತಿದ್ದಂಗೆನೆ ಈಗ ತಿಂದು ಬಿಡಬೇಕು. ಸೊ ಮಧ್ಯಾಹ್ನ ಅಥವಾ ಸಂಜೆ ನೀನೇನ್ ಊಟಕ್ಕೆ ಕೂತ್ಕೋತೀಯ ಅದಕ್ಕೆ 10 ನಿಮಿಷದ ಮುಂಚೆ 10 ರಿಂದ 15 ml ನೀನ್ ಕುಡಿದು ಕೂತಿದ್ದೆ ಆದ್ರೆ ಫುಡ್ ನೋಡಿದ್ರೆ, ಯಾಕೆ ದೇಹಕ್ಕೆ ಬೇಕಿದ್ದ ಎನರ್ಜಿ, ಹಶುವಾಗ್ತಿದ್ದ ಎನರ್ಜಿ ಅದು ಹೋದ ಮೇಲೆ ಮುಗಿದೋಯ್ತು. ಇನ್ನೊಂದು ಸ್ನೇಹಿತರೆ ನಾನು ಕೇಳಿದ್ದೀನಿ, ಸರ್ ಕ್ರೇವಿಂಗ್ಸ್ ಅಲ್ಲಿ 2 ತರ ಇರುತ್ತೆ ಸ್ನೇಹಿತರೆ. ಒಂದೇನು, ನಿಮ್ಮ ದೇಹ ನಿಜವಾಗ್ಲೂ ಹಶುವಾದಾಗ ಅದು ಒಳಗಿಂದ ಬರುತ್ತೆ, ಆ ಹಶುವು ಒಂಥರ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂಥರ ಕ್ರೇವಿಂಗ್ಸ್ ಇರುತ್ತೆ, ಅದು ನಿಮ್ಮ ಕೆಟ್ಟ ಆಸೆ. ಅದು ಓಕೆ, ಅದು ದುಶ್ಚಟ ಅಂತ. ಎಕ್ಸಾಂಪಲ್, ಹೆಂಗೆ ಸಿಗರೇಟಿಗೆ ದಾಸರಾಗಿದ್ದಾರೋ, ಹೆಂಗೆ ಆಲ್ಕೋಹಾಲಿಕ್ ದಾಸರಾಗಿದ್ದಾರೋ, ಹಂಗೆ ನೀವು ಜಂಕ್ ಫುಡ್ಡಿಗೆ ದಾಸರಾಗಿದ್ದೀರಾ. ಇದು ಯಾಕಾಗಿದೆ ಅಂತಂದ್ರೆ ನಿಮ್ಮ ಬೆಲ್ಲಿಯಲ್ಲಿ ಒಂದು ಬ್ಯಾಡ್ ಬ್ಯಾಕ್ಟೀರಿಯಾಗಳು ಅದನ್ನ ಕ್ರಿಯೇಟ್ ಮಾಡ್ತಾ ಇರ್ತವೆ. ಸರ್, ಅದನ್ನ ಕ್ಲೀನ್ ಮಾಡೋದು ಹೆಂಗೆ? ಕ್ಲೀನ್ ಮಾಡಕ್ಕೆ ಒಂದು 15 days ಟೈಮ್ ಹಿಡಿಯುತ್ತೆ. ನೀವು ಏನೇ ಕಾರಣಕ್ಕೂ ಶುಗರ್ನ, ಯಾಕೆಂದ್ರೆ ಬ್ಯಾಡ್ ಕ್ರೇವಿಂಗ್ಸ್ ನ ಕ್ರಿಯೇಟ್ ಮಾಡೋದ್ರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿರೋ ವಸ್ತು ಯಾವುದು ಅಂತಂದ್ರೆ ದಟ್ ಈಸ್ ಶುಗರ್. ಆ ಶುಗರ್ನ ನೀವು ಕಂಪ್ಲೀಟ್ ಬಿಡಬೇಕು. ಎಕ್ಸಾಂಪಲ್, ನಾನು ಮೊನ್ನೆ ಬಂದೆ ಬೆಂಗಳೂರು ಈವೆಂಟ್ ಅಲ್ಲಿ, ಅವ್ರು ಯಾರೋ ಮೇಡಮ್ ಲಾಡು ಕೊಡಕ್ ಬಂದ್ರು. ನಾನು ಹೇಳಿದೆ ನಾನು ತಿನ್ನಲ್ಲ. ಅದೇ ಟೈಮಲ್ಲಿ ಬಾಳೆಹಣ್ಣು ಕೊಟ್ಟಿದ್ರೆ ತಿಂತಿದ್ದೆ. ವೈ? ಬಿಕಾಸ್ ಇಟ್ಸ್ ಎ ಗುಡ್, ಒಂದು 7-8 ಕ್ಯಾಲೋರಿ ಸಣ್ಣ ಪುಟ್ ಬಾಳೆಹಣ್ಣು, ಅಂಡ್ ಮೆಗ್ನೀಷಿಯಂ ಸಿಕ್ತಿತ್ತು, ಇನ್ಸ್ಟಂಟ್ ಎನರ್ಜಿ ಸಿಕ್ತಿತ್ತು. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಲಡ್ಡು. ಅದೇ ತರ ನಮ್ಮ ರಾಜಶೇಖರ್ ಅವ್ರು ಏನೋ ಸ್ವೀಟ್ ಕೊಟ್ರು, ಅವ್ರ ಇದ್ರಿಗೆ ತಾಂಡಂಗ್ ಮಾಡಿದೆ. ಒಂದು ಬಟ್ಟೆ ನಾನೇನು ತಗೊಂಡಿರ್ಲಿಲ್ಲ, ಯಾಕೆಂದ್ರೆ ಪಾಪ ಅವ್ರಿಗೆ ನೋವು ಆಗುತ್ತೆ, ಕೊಡ್ತಾ ಇದ್ದಾರೆ. ನಾನ್ ತಿನ್ನಲ್ಲ. ವೈ? ಬಿಕಾಸ್ ಶುಗರ್ ಕಂಪ್ಲೀಟ್. ಈಗ ನನ್ನ ಬಾಡಿನಲ್ಲಿ ತುಂಬಾ ಗುಡ್ ಬ್ಯಾಕ್ಟೀರಿಯಾಸ್ ಇದೆ. ನೀವು ನನ್ನ ಮುಂದೆನೆ ಜಿಲೇಬಿ ಕರಿತೀರಿ, ನನಗೇನು ಅನ್ಸಲ್ಲ. ಇನ್ನು ನೋಡಿ ಒಟ್ಟುರ್ಕೊಳತ್ತೀನಿ, ತಿಂದಾನೆ ಯಾವನ್ ಸಾಯ್ತಾನೋ. ಈ ತರ ನನ್ನ ಮನ್ಸು ಅನ್ಸ್ಕೋಬೇಕು ಅಂದ್ರೆ ನನ್ನಲ್ಲಿ ಆಲ್ರೆಡಿ ಗುಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿದೆ. ನೋ ಕ್ರೇವಿಂಗ್ಸ್ ನನಗೆ ಬರಲ್ಲ. ಐಸ್ ಕ್ರೀಮ್ ನೋಡಿದ್ರು ಹಂಗ ಅನ್ಸಲ್ಲ. ಇನ್ನು ಒಟ್ಟುರಿಯುತ್ತೆ, ಹಾಳಾಗೋಗ್ತೆ. ಯಾಕೆ? ಆ ಎನರ್ಜಿ ನಂದೀಗ ಟಾಪ್ ಅಲ್ಲಿ ಇದೆ. ನಾನೀಗ ಜೀವನದಲ್ಲಿ ಏನಾದ್ರು ಸಾಧಿಸ್ಬೇಕು ಅಂದಾಗ ಆ ಎನರ್ಜಿ ನನಗೆ ಟಾಪ್ ಅಲ್ಲಿ ಇರ್ಬೇಕು. ಆ ಟಾಪ್ ಎನರ್ಜಿ ನಾನೀಗ ರೀಚ್ ಆಗ್ತಾ ಇದ್ದೀನಿ. ನನಗೆ ಈ ಬೋಂಡಾ, ಪಪ್ಸು, ಬರ್ಗರು, ಸ್ಯಾಂಡ್ವಿಚ್ಚು ಇವು ಮೋಟಿವೇಶನ್ ಮಾಡ್ತಾವ? ಗಂಟೆನೂ ಮಾಡಲ್ಲ. ಅದ್ ನೋಡಿರಿನೂ ಒಟ್ಟುರಿತ, ತಿನ್ಮೇಲೆ ಆಗ ಹಿಂಸೆ ನೋಡಿದ್ರೆ. ಸೊ ದಿಸ್ ಗುಡ್ ಬ್ಯಾಕ್ಟೀರಿಯಾ ಬರಕ್ಕೆ, ಡೆವಲಪ್ ಆಗಕ್ಕೆ ಒಂದು ವಾತಾವರಣನ ನಮ್ಮ ದೇಹದಲ್ಲಿ ನಾವು ಸೃಷ್ಟಿ ಮಾಡಬೇಕು. ಎರಡನೇದು, ಪ್ರೋಸೆಸ್ಡ್ ಫುಡ್ ನ ಅವಾಯ್ಡ್ ಮಾಡಬೇಕು. ಪ್ರೋಸೆಸ್ಡ್ ಅಂದ್ರೆ ಶುಗರು ಪ್ರೋಸೆಸ್ಡ್, ಮೈದಾನು ಪ್ರೋಸೆಸ್ಡ್. ಮೈದಾಕ್ಕಿಂತನೂ ಕೆಟ್ಟದ್ದು ಅಂದ್ರೆ ನಿಮ್ ಮನೆಯಲ್ಲಿ ಶಾವ್ಗೆ ಉಪ್ಪಿಟ್ಟು ಏನಾದ್ರು ಮಾಡ್ತಿದ್ರೆ ಅವಾಯ್ಡ್ ಮಾಡಿ. ಶಾವ್ಗೆ ಅಂದ್ರೆ ಏನು ನೋಡಿ, ಅವಲಕ್ಕಿ, ಅಕ್ಕಿನ ಬ್ರೇಕ್ ಮಾಡಿ ಅವಲಕ್ಕಿ ಮಾಡ್ತಾರೆ, ದಟ್ಸ್ ಟೂ ಗುಡ್. ಆದ್ರೆ ಇವರು ಒಂದು ಕಾರ್ಬೋಹೈಡ್ರೇಟ್ ನ
ಫುಲ್ ಕ್ರೀಮ್ ತರ ಮಾಡಿ ಹೈ ಹೀಟ್ ಅಲ್ಲಿ ಅದನ್ನ ಕಡ್ಡಿ ತರ ಮಾಡಿ ಅದನ್ನ ಕಟ್ ಮಾಡಿಕೊಟ್ಟಾಗ ಅದರಲ್ಲಿರೋ ನ್ಯೂಟ್ರಿಷನ್ ಸತ್ತೋಗಿರೋದಕ್ಕೆ ನೀವಷ್ಟು ಎಣ್ಣೆನ ಬರ್ಸಿ ಒಗ್ಗರಣೆ ಅದು ಶಾವ್ಗೆ ಅನ್ನೋದು ಅದೊಂದು ಫುಡ್ಡೇ ಅಲ್ಲ. ನನ್ನನ್ನು ಕೇಳಿದ್ರೆ ದಯವಿಟ್ಟು ಪ್ರೋಸೆಸ್ಡ್ ಫುಡ್ ನ ಮನೆಗೆ ತರೋದ್ಕಿಂತ ಮುಂಚೆ 1000 ಸರಿ ಯೋಚನೆ ಮಾಡಿ ಇದರ ಅವಶ್ಯಕತೆ ನನಗಿದೆಯಾ, ತರಬೇಡಿ. ಅವಶ್ಯಕತೆ ಆದಷ್ಟು ರೈಸ್ ಇರ್ಬೋದು, ರವೆ ಇರ್ಬೋದು, ವೀಟ್ ಇರ್ಬೋದು, ಜೋಳ ಇರ್ಬೋದು, ಮಿಲೆಟ್ಸ್ಗಳಿರ್ಬೋದು, ಅವೆಷ್ಟು ಅದ್ಭುತ. ಈ ನವಣೆ, ಸಾಮೆ, ಅರ್ಕ, ಬರುಗ್ಲು, ಕೊರ್ಲೆ, ನಮ್ದು ಆಲ್ರೆಡಿ ನ್ಯೂಟ್ರಿಮಿಕ್ಸ್ಗಳು ಒಂದು ಶ್ರೇಣಿನೇ ಇದೆ. ಆ ಶ್ರೇಣಿಗಳನ್ನ ಯಾವ್ದಾದ್ರೂ ಒನ್ ಟೈಮಲ್ಲಿ ಇವರು ಇನ್ಫ್ಯೂಸ್ ಮಾಡ್ಕೊಂಡ್ರು ಕೂಡ ಅದ್ಭುತವಾಗಿ ವೆಯ್ಟ್ ಲಾಸ್ನ ಆಗ್ಬೋದು. ಅಣ್ಣ, ವರ್ಜಿನ್ ಕೋಕೋನಟ್ ಆಯಿಲ್ ಅಷ್ಟೇ ಪವರ್ಫುಲ್ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸಪೋರ್ಟ್ ಮಾಡುತ್ತೆ ಅಂದ್ರೆ ಬ್ಲಾಕ್ ಕಾಫಿ ಕಂಡ್ರೋ ಇದನ್ನ ನೀವು ದಿನದಲ್ಲಿ 2 ರಿಂದ 3 ಸರಿ ಅಡಿಕ್ಟ್ ಆಗ್ಬಿಡಿ. ಇದಕ್ಕೆ ಅಡಿಕ್ಟ್ ಯಾಕೆ? 0 ಕ್ಯಾಲೋರಿ ವಿತೌಟ್ ಶುಗರ್, ಎನರ್ಜಿನ ಎಲ್ಲಿಗೋ ಕರ್ಕೊಂಡು ಹೋಗುತ್ತೆ. ಮೆಟಾಬಾಲಿಸಮ್ ಅಬಾಬಾಬಾಬಾ ಹಿಂಗಲ್ಲ, ಒಂದೇ ಸರಿ ಬರುತ್ತೆ. ಫ್ಯಾಟ್ ಬರ್ನಿಂಗ್ ಸಖತ್ ಮಾಡುತ್ತೆ. ವರ್ಕೌಟ್ ಮಾಡಕ್ಕೆ, ನಾಟ್ ಓನ್ಲಿ ವರ್ಕೌಟ್, ಈ ಪದ ನಾನು ಒಪ್ಪಲ್ಲ, ಕೆಲಸ ಮಾಡಕ್ಕೇನೆ ಪರ್ಫಾರ್ಮೆನ್ಸ್ ನ ಜಾಸ್ತಿ ಮಾಡುತ್ತೆ. ಆಮೇಲೆ ನಿಮ್ಮ ಹೆಪಟೇಟ್ ನ ಅನ್ನೆಸೆಸರಿ ಹೊಟ್ಟೆ ಹಸುನ ಪೋಸ್ಟ್ಪೋನ್ ಮಾಡ್ಬಿಡುತ್ತೆ. ಸರ್ ಹೊಟ್ಟೆ ಹಸ್ದಂಗ್ ಆಗ್ತಿದ್ಯಾ? ಡ್ರಿಂಕ್ 1 ಬ್ಲಾಕ್ ಕಾಫಿ, ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನೂ ಕೂಡ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಫ್ಯಾಟ್ ಆಕ್ಸಿಡೇಷನ್ಸ್ ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಬ್ಲಾಕ್ ಕಾಫಿ ಇಸ್ ಒನ್ ಆಫ್ ದ ಇಡೀ ಪ್ರಪಂಚನೇ ಒಂದು ಈ ವೆಯ್ಟ್ ಲಾಸ್ಗೆ ಜೊತೆಗೆ ಹೆಲ್ತಿ ಲೈಫ್ ಸ್ಟೈಲ್ಗೆ, ನಾಟ್ ವೆಯ್ಟ್ ಲಾಸ್ ಅಂತ ಅನ್ನಲ್ಲ ನಾನು, ಆರೋಗ್ಯವಂತರಿಗೆ ಒಂದು ವರದಾನ ಅಂತೇನಿದ್ರೆ ಅದು ಬ್ಲಾಕ್ ಕಾಫಿ. ಥರ್ಡ್ ನಮ್ಮ ಹತ್ರ ಇರೋ ಬ್ರಹ್ಮಾಸ್ತ್ರ ಯಾವುದು ಅಂದ್ರೆ ದಟ್ ಈಸ್ ಲಿವರ್ ಕೇರ್. ಅಣ್ಣ, ಇದ್ರ ಬಗ್ಗೆ ನಾನು ಆಲ್ರೆಡಿ ತುಂಬಾ ಟ್ರೈನಿಂಗ್ ಕೊಟ್ಟಿದ್ದೀನಿ. ನಿಮ್ ಲಿವರ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾಕೆ ಇದನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ? ಇದನ್ನು ಸ್ಟಾರ್ಟ್ ಮಾಡೋ ಟೈಮಲ್ಲೇ ಐ ಆಮ್ ಯೂಸಿಂಗ್ ಲಿವರ್ ಕೇರ್. ನಂದಲ್ಲೇ ಈಗ 2ನೇ ಬಾಟ್ಲು ಮುಗೀತು. ಐ ಆಮ್ ಆನ್ ದ 3rd ಬಾಟಲ್. 4 ಬಾಟಲ್ ವರ್ಷದಲ್ಲಿ 120 days ನೀವು ಲಿವರ್ ಡಿಟಾಕ್ಸಿಫೈ ಮಾಡಿದ್ರಿ, ನಿಮ್ ಸ್ಕಿನ್ ಗ್ಲೋಯಿಂಗ್, ನಾಟ್ ಕ್ರೀಮ್ ರಿಕ್ವೈರ್ಮೆಂಟ್ ಇಲ್ಲ. ನಿಮ್ಮ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳ ಬಗ್ಗೆ ನಾವು ಮಾತಾಡ್ತಿದ್ವಿ ಅಲ್ವಾ, ಅವನ್ನ ಒದ್ದಾಕಿ ನಿಮ್ಮ ಬ್ಯಾಡ್ ಕ್ರೇವಿಂಗ್ಸ್ ನ ಸಾಯಿಸಿ ನಿಜವಾದ ನಿಮಗೆ ನಿಮ್ಮಂತ ಇನ್ನೊಬ್ಬ ಶಕ್ತಿಶಾಲಿನ ಕೊಡುವಂತಹ ಈ ಒಂದು ಲಿವರ್ನ ನೀವು ಮಸ್ಟ್ ಹಾಕೋಬೇಕು. ನೆಕ್ಸ್ಟ್ ಡೀಪ್ ಸ್ಲೀಪ್. ಸರ್ ಡೀಪ್ ಸ್ಲೀಪ್ಗೂ ಸಣ್ಣ ಆಗೋದಕ್ಕೂ 100% ಸ್ನೇಹಿತರೆ. ಯಾಕೆ ಅಂತಂದ್ರೆ ನಮ್ಮ ಈ ವೆಯ್ಟ್ ಲಾಸ್ ಜರ್ನಿನಲ್ಲಿ ಫುಡ್ ನಮಗೆ ಸಪೋರ್ಟ್ ಮಾಡೋದು ಕೇವಲ 30%. ಅರ್ಥ ಮಾಡ್ಕೊಳ್ಳಿ. ಸರ್ ವರ್ಕೌಟ್ ಎಕ್ಸಸೈಸ್ 20%. ವರ್ಕೌಟ್ ಎಕ್ಸಸೈಸ್ 20% ಸಪೋರ್ಟ್ ಮಾಡ್ತವೆ. ಫುಡ್ 30% ಸಪೋರ್ಟ್ ಮಾಡುತ್ತೆ. ಇನ್ 50% ರೆಸ್ಟ್. ಸಣ್ಣ ಆಗಕ್ಕೆ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಸರ್ ಇದೇನ್ ಸರ್ ಇದು, ಯಾವಾಗ್ಲೂ ನಿದ್ದೆ ಮಾಡ್ತೀಯ ಅದಕ್ಕೆ ದಪ್ಪ ಆಗ್ತೀಯ ಅಂತಾರೆ. ಯಾವ್ದು ಹಗ್ಲೊತ್ತೆಲ್ಲ ಮಂಕಣದಲ್ಲ ನಿದ್ದೆ. ಹಗ್ಲೊತ್ತು ಮಂಕಣ ಅಂತ ದರಿದ್ರತನ ಯಾರೋ ಮಾಡ್ಬೇಡಿ. ಓಕೆ, ದಟ್ಸ್ ನಾಟ್ ಗುಡ್. ಹಗ್ಲೊತ್ತು ಮಲ್ಗೋವಷ್ಟು ನಿನಗೆ ಟೈಮ್ ಇದೆ ಅಂತಂದ್ರೆ ಈ ಏನ್ ಇಂಡಿಯಾ ಇವತ್ತು ಪವರ್ಫುಲ್ ಆಗ್ತಿದೆಯಲ್ಲ, ಈ ಇಂಡಿಯಾಕ್ ಮಾಡಿದ್ ಮೋಸ. ನೀನು ಹಗ್ಲೊತ್ ಮಲಗ್ಬೇಡ. ಹಗ್ಲೊತ್ ನೀನ್ ಆಕ್ಟಿವ್ ಆಗಿ ಇಟ್ಕೋ, ಇಲ್ಲ ಮನೆ ಮುಂದಷ್ಟು ಗಿಡ ಇಟ್ಕೋ. ಈ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ನಾನು ಒಂದು 5,000 ಗಿಡ ಇಟ್ಕೊಂಡಿದ್ದೀನಿ. ನನಗೇನು ಕೆಲಸ ಇಲ್ಲ ಅಂದ್ರೆ ನಾನು ಅವ್ರ ಜೊತೆ ಮಾತಾಡ್ತೀನಿ, ಅವ್ ಕಟ್ ಮಾಡ್ತೀನಿ, ಅವಕ್ ನೀರ್ ಹಾಕ್ತೀನಿ. ಏನೋ ಮಾಡು, ನಿಮ್ ಮನೆಗ್ ತರಕಾರಿನಾರು ಬೆಳಕು, ಹಗ್ಲೊತ್ ಮಾತ್ರ ಮಲಗ್ಬೇಡ. ಓಕೆ, ಅದರಂತ ಕೆಟ್ಟದ್ದು ಯಾವ್ದು ಇಲ್ಲ. ರಾತ್ರಿ ಹೊತ್ತೆ ಮಲಗ್ಬೇಕು. ಆ ನಿದ್ದೆ ಹೇಗಿರ್ಬೇಕು ಅಂತಂದ್ರೆ ಇಡೀ ನಿನ್ನ ಅಕ್ಕಪಕ್ಕ ಏನಾದ್ರೂ ನಿನಗೆ ಗೊತ್ತಿರಬಾರ್ದು. ಅಂತ ಪವರ್ಫುಲ್ ಸ್ಲೀಪ್ ಬರ್ಬೇಕು ಅಂದ್ರೆ ನಿನ್ನ ಆನ್ಸೈಟಿ ಕಮ್ಮಿ ಆಗ್ಬೇಕು, ನಿನಗೆ ಅಶ್ವಗಂಧ ದೇಹಕ್ಕೆ ಹೋಗ್ಬೇಕು, ಮೆಲಿಟಾನ್ ನಿನ್ ಬಾಡಿನಲ್ಲಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ಡೀಪ್ ಸ್ಲೀಪ್ ಕೂಡ ನಿನಗೆ ಭಯಂಕರ ಹೆಲ್ಪ್ ಮಾಡುತ್ತೆ ವೆಯ್ಟ್ ಲಾಸ್ ಅಲ್ಲಿ. ಸರ್ ಇನ್ನೊಂದು ಪವರ್ಫುಲ್ ಪ್ರಾಡಕ್ಟ್ ಸ್ವದೇಶಿ ದಿಶಾದಲ್ಲಿ ವೆಯ್ಟ್ ಲಾಸ್ಗೆ ಅಂದ್ರೆ ಸರ್ ವಾರಕ್ಕೊಂದ್ಸಲ ಅಭ್ಯಂಗನ. ಇದು ಫಿಕ್ಸ್. ನಂದು ಸ್ಯಾಟರ್ಡೆ ಫಿಕ್ಸ್ ಇರುತ್ತೆ ಸ್ನೇಹಿತರೆ. ನನ್ನ ಥೆರಪಿಸ್ಟ್ ಕೂಡ ಫಿಕ್ಸ್ ಇದ್ದಾರೆ. ಅವ್ರನ್ನ ಒಂದು ಇಂಟರ್ವ್ಯೂ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ, ರೇವಣ್ಣ ಅಂತ ಹೇಳಿ. ಸೊ ಅವರು ನನಗೆ ಈ ಬ್ಯೂಟಿ ಆಯಿಲ್ ಅಲ್ಲಿ ನಾನು ಮಸಾಜ್ ಮಾಡಿಸ್ಕೋತೀನಿ. ಯಾಕೆ ಅಂತಂದ್ರೆ ಎಷ್ಟು ಕ್ಯಾಲೋರಿ ಬರ್ನ್ ಆಗುತ್ತೆ ಅಂತಂದ್ರೆ ನಿಮ್ಗೆ ಈ ಅಭ್ಯಂಗನದಲ್ಲಿ ಅದು ಹೇಳಕ್ಕಾಗಲ್ಲ. ನಿಮ್ಮ ಇಡೀ ಒಂದು ವಾರದ ಸ್ಟ್ರೆಸ್ ನ ರಿಕವರಿ ಮಾಡಿ ದೇಹಕ್ಕೆ ಒಂದು ಒಳ್ಳೆ ನವೋಲ್ಲಾಸವನ್ನ ಕೊಡುತ್ತೆ. ಸೊ ಆಟೋಮೆಟಿಕಲಿ ನೀವು ವೆಯ್ಟ್ ಲಾಸ್ ಯೂಸ್ ಆಗ್ತೀರಾ. ಸೊ ಲಾಸ್ಟ್ ವೆರಿ ಪವರ್ಫುಲ್, ದಟ್ಸ್ ಮಿಲೆಟ್ಸ್.
ನೀವು ನಮ್ಮ ಹತ್ರ ಏನ್ ಮಿಲೆಟ್ಸ್ ಇದೆ ಅದನ್ನ ದಿನದಲ್ಲಿ 1 ಟೈಮ್ ಆದ್ರೂ, ಅಥವಾ ನಿಮಗೆ ವಾರದಲ್ಲಿ ಯಾವತ್ತಾಗುತ್ತೆ ಅವತ್ತು, ನಾನು ಅದನ್ನ ಫೋರ್ಸ್ ಮಾಡಲ್ಲ, ಅದನ್ನ ನೀವು ಮಾಡಿದರೆ, ಯೂಸ್ ಮಾಡಿದ್ರೆ ನಿಮಗೆ ವೆಯ್ಟ್ ಲಾಸ್ ಹೆಲ್ದಿಯಾಗಿ ಮನೇಲಿ ಮಾಡೋದು ಎಲ್ಲದನ್ನು ತಿಂತ ಸಣ್ಣ ಆಗ್ತೀರಾ. ಹುಚ್ಚಾಟ ಆಡಕ್ ಹೋಗ್ಬಿಡ್ರಪ್ಪ. ನಾನು ಎಂತೆಂಥದೋ ಹುಚ್ಚರು ನೋಡ್ಬಿಟ್ಟಿದೀನಿ ವೆಯ್ಟ್ ಲಾಸ್ ಅಲ್ಲಿ, ಅದು ಯಾವುದು ನಡೆಯಲ್ಲ. ವೆಯ್ಟ್ ಲಾಸ್ ಈಸ್ ಸೋ ಬ್ಯೂಟಿಫುಲ್, ಇಸ್ ಎ ಸೋ ರೊಮ್ಯಾಂಟಿಕ್. ನನ್ನನ್ನು ಕೇಳಿದ್ರೆ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ವೆಯ್ಟ್ ಲಾಸ್ ಆದ್ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಯಾವುದೋ ಲೆವೆಲ್ಗೆ ಬೂಸ್ಟ್ ಆಗಿರುತ್ತೆ. ಲೈಕ್ ಜೀವನದಲ್ಲಿ ನಿನ್ನ ದೇಹನ ನೀನ್ ಹೇಳೋ ತರ ನೀನ್ ಮಾಡ್ಕೋತೀಯ, ನೀನ್ ಕೇಳೋ ತರ ನೀನ್ ಮಾಡ್ಕೋತೀಯ ಅಂತಂದ ಮೇಲೆ ಜೀವನದಲ್ಲಿ ನೀನ್ ಏನನ್ ಬೇಕಾದ್ರೂ ಯಾರನ್ ಬೇಕಾದ್ರೂ ಕೇಳೋ ತರ ನೀನ್ ಮಾಡಿಸ್ತೀಯ. ನಿನ್ನ ದೇಹನೇ ನಿನ್ ಮಾತು ಕೇಳ್ತಿಲ್ಲ ಅಂದ್ಮೇಲೆ ಯಾರನ್ನ ಕನ್ವಿನ್ಸ್ ಮಾಡಕ್ ಹೋಗ್ತೀಯಣ್ಣ ನೀನು? ಯಾರನ್ನಣ್ಣ ನೀನು ಒಪ್ಪಿಸಿ ಈ ಭೂಮಿ ಮೇಲೆ ಏನಾದ್ರೂ ಸಾಧನೆ ಮಾಡಕ್ ಆಗುತ್ತೇನಣ್ಣ ನೀನು? ಸೊ ಇದಿಷ್ಟು ಸ್ನೇಹಿತರೆ, ನನ್ನ ಈ ವೆಯ್ಟ್ ಲಾಸ್ನ ನಾನಂತಲ್ಲ, ಯಾರೇ ಆಗ್ಬೇಕು ಅಂತಿದ್ರು ಈ ವಿಧಾನದಲ್ಲಾದ್ರೆ ಶಾಶ್ವತವಾಗಿರೋ ಪರಿಹಾರನ ನೀವು ಪಡಿಬಹುದು. ಅದು ಬಿಟ್ಟು ಇನ್ಯಾವುದೇ ಸಣ್ಣ ಪುಟ್ಟ ಶಾರ್ಟ್ ಕಟ್ ಹಿಡಿದ್ರು ಅದೆಲ್ಲ ಟೆಂಪ್ರವರಿ ಆಗಿರುತ್ತೆ ವಿನಃ ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಸಿಗಲ್ಲ ಅಂತ ಹೇಳ್ತಾ, ನಿಮ್ದೇನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು, ನಾವೀಗ ಆನ್ಸರ್ ಮಾಡಕ್ಕೆ ರೆಡಿ. ಗೌರಮ್ಮ ಅವ್ರನ್ನ ಅನ್ಮ್ಯೂಟ್ ಮಾಡಿ. ಮಾತಾಡಿ ಗೌರಮ್ಮ ಅವರೇ. ಸರ್ ನಮಸ್ಕಾರ ಸರ್. ಸರ್ ಕೇಳಿಸ್ತಿದ್ಯಾ? ಕೇಳ್ತಾ ಇದೆ ಸರ್. ನಮಸ್ಕಾರ ಸರ್. ನೀವು ನಮಸ್ತೆ. ಈ ಪ್ರಾಡಕ್ಟ್ ನ ನಮ್ಮ ಒಂದು ಇಂಡಿಯಾಕ್ಕೆ ತಗೊಂಡ್ ಬಂದಿರೋದು ತುಂಬಾನೇ ಖುಷಿ ಇದೆ ಸರ್. ನನಗೆ ಇದು ಸಿಕ್ಕಿದ್ದು ನಂಗೆ ತುಂಬಾನೇ ಖುಷಿಯಾಗಿದೆ. ಯಾಕೆ ಅಂತಂದ್ರೆ ನಾನು ತುಂಬಾ ದಿವಸದಿಂದ ಒಳ್ಳೇದನ್ನ ಮಾಡ್ಬೇಕು, ಒಳ್ಳೇದನ್ನ ಕೊಡ್ಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ನಾವು ತುಂಬಾ ಜನ ಸರ್. ನನ್ಗೆ ಆಕ್ಚುಲಿ ಇದ್ರ ಬಗ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ನನಗೆ ನನ್ನ ಒಂದು ಲೈಫ್ ಅಲ್ಲಿ ಆಗಿದೊಂದು ಕಲ್ಪನೆಯಿಂದ ನಾನು ಈ ಒಂದು ನಿರ್ಧಾರಕ್ಕೆ ತಗೊಂಡು ನಾನು ಇದನ್ನ ಹುಡುಕ್ತಿದ್ದೆ. ನಾನು ಇಂಥ ಜನಗಳಿಗೆ ಎಂತ ಒಳ್ಳೆ ಕೆಲಸ ಮಾಡಕ್ಕೆ ನನ್ಗೆ ಎಲ್ಲಿ ಅವಕಾಶ ಸಿಗುತ್ತೆ ಅಂತ. ಬಟ್ ಸರ್ಚ್ ಮಾಡ್ತಾ ನನ್ಗೆ ಈ ಒಂದು ಪ್ರಾಡಕ್ಟ್ ಸಿಕ್ತು. ನಾನು ಇದನ್ನ ಡಿಸ್ಟ್ರಿಬ್ಯೂಟರ್ ಆಗಿ ತಗೊಂಡಾಗ ನನ್ಗೆ ಒಂದೇ ಮಾತು ಅಂದೆ, ನೀವು ಕೊಟ್ಟಿರೋದನ್ನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಮ್ಮ ಒಂದು ಭಾಗ್ಯ ಅಂತ ಅನ್ಕೊಂಡಿದೀವಿ ಅಂತ. ಬಟ್ ಅದು ನಿಜಕ್ಕೂ ಹೇಳ್ಬೇಕು ಅಂದ್ರೆ ನನ್ಗೆ ತುಂಬಾನೇ ಖುಷಿ ಇದೆ ಸರ್. ಇವತ್ತು ಎಲ್ಲೇ ಹೋದ್ರುನು ಈ ಒಂದು ಪ್ರಾಡಕ್ಟ್ ಇಟ್ಕೊಂಡು ಎಲ್ಲೇ ಹೋದ್ರುನು ನಾನು ಇದನ್ನ ಮಾಡ್ತಾ ಇದೀನಿ, ಸ್ಟಾಲ್ಗಳೆಲ್ಲ ಹಾಕ್ತಿದೀನಿ. ಬಟ್ ಇದ್ರಲ್ಲಿ ನನ್ಗೆ ರೆಸ್ಪಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಬಟ್ ಒಂದ್ ಏನ್ ಹೇಳ್ತಾರೆ ಅಂತ ಅಂದ್ರೆ, ಇದು ಕಾಸ್ಟ್ಲಿ. ಜನಗಳಲ್ಲಿ ಬರ್ತಾ ಇರೋದು ಅದೊಂದು ಬಿಟ್ರೆ ಪ್ರಾಡಕ್ಟ್ ಮಾತ್ರ ಗುಡ್ ಪ್ರಾಡಕ್ಟ್. ಬಟ್ ಅದ್ರಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲ ಅನ್ನೋದೊಂದು ನನ್ಗೆ ಕನ್ಫರ್ಮ್ ಆಗಿದೆ. ಬಟ್ ಇದನ್ನ ಯಾವ ರೀತಿ ನಾನು ಜನಗಳಿಗೆ ರೀಚ್ ಮಾಡ್ಬೇಕು ಅನ್ನೋದೊಂದು ನನಗೆ ಒಂದು ಸವಾಲಾಗಿದೆ. ಆ ಸವಾಲ್ನ ಹೆಂಗೆ ಸ್ವೀಕರಿಸ್ತೀನೋ ನನಗ್ ಗೊತ್ತಿಲ್ಲ ಸರ್. ಇದಂತೂ ತುಂಬಾ ನನಗೆ ಸವಾಲಾಗಿದೆ. ನಾನು ತುಂಬಾ ಜನಗಳಿಗೆ ರೀಚ್ ಮಾಡ್ಬೇಕು. ಆಕ್ಚುಲಿ ಇವಾಗ ಈಗಿನ ಜನರೇಷನ್ಗೆ ಈ ಒಂದು ಪ್ರಾಡಕ್ಟ್ ತುಂಬಾನೇ ಮುಖ್ಯ ಆಗಿದೆ ಸರ್. ಈಗ ಮುಂದೆ ಇರೋ ಜನರೇಷನ್, ಈಗಿನ ಮಕ್ಳಿಗೆ ಇದು ತುಂಬಾನೇ ಬೇಕಾಗಿರೋ ವಸ್ತು. ನಮ್ದು ಮುಗೀತು, ನಮ್ಮ ಒಂದು ಲೈಫ್ ಮುಗ್ದಿದೆ ಅನ್ಕೊಂತೀನಿ. ಬಟ್ ಮುಂದೆ ಜನಗಳಿಗೆ ಇದು ತುಂಬಾನೇ ಬೇಕಾಗಿರೋ ಒಂದು ವಸ್ತು. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ ಕೋಟಿ ನಮಸ್ಕಾರ ಹೇಳಿದ್ರು ಸಾಕಾಗೋದಿಲ್ಲ. ನೋಡಿ ಅಮ್ಮ, ಈಗ ನೀವ್ ಹೇಳ್ತಿರೋದಕ್ಕೆ ಒಂದು ಮಾತು, ನೀವ್ ಹೇಳ್ತಿರೋದಕ್ಕೆ ಒಂದು ಮಾತು ಹೇಳ್ತೀನಿ. ಇದು ಕಾಸ್ಟ್ಲಿ ಅಂದ್ರೆ ತುಂಬಾ ಚೀಪ್ ಅಮ್ಮ ಇದು. ಓಕೆ, ಎಕ್ಸಾಂಪಲ್, ಈಗ ನಾನೇನು ನಿಮ್ಗೆ ವೆಯ್ಟ್ ಲಾಸ್ ಬಗ್ಗೆ ಎಲ್ಲ ಪೂರ್ತಿ ಹೇಳ್ಕೊಟ್ಟೆ. ಈ ಎಂಟೈರ್ ವೆಯ್ಟ್ ಲಾಸ್ಗೆ 1 ಲೀಟರ್ ಆಯಿಲ್, 1 ನ್ಯೂಟ್ರಿ ಲಿವರ್, 1 ಬ್ಲಾಕ್ ಕಾಫಿ ಅಂಡ್ ಇದನ್ನ ನಾವೊಂದು ಸುಮ್ನೆ ಒಂದು ವಿಚಾರ ಅಂತ ನಾವು ತಗೊಂಡ್ರೆ ಅಮ್ಮ, ಹತ್ತತ್ರ ಅಂದ್ರೆ ಒಂದು 2,000 ರೂಪಾಯಿ ಒಳಗೆ ನಮ್ ಕಾನ್ಸೆಪ್ಟ್ ಮುಗ್ದೋಗ್ತೈತೆ. 2,000 ರೂಪಾಯಿ ಒಳಗೆ ಕೆಲವು ಕಂಪ್ನಿಗಳಿದಾವಮ್ಮ ಸಣ್ಣ ಮಾಡಕ್ಕೆ ಅಂದ್ರೆ ಒಂದು 50,000 ಬೇಕಮ್ಮ ಅವ್ರಿಗೆ. ಕೆಲವು ಬೆಂಗಳೂರಲ್ಲಿ ಕೆಲವು ಹಾಸ್ಪಿಟ್ಲ್ಗಳಿಗೆ ಸೃಷ್ಟಿಯಾಗಿದ್ದಾವೆ. ಈ 2,000 ರೂಪಾಯಿ ಏನು
2,000 ರೂಪಾಯಿಲಿ ಸಂಪೂರ್ಣ ಆರೋಗ್ಯನ ಕೊಟ್ಟು ಅವನ ದೇಹನ ಸುಸ್ಥಿತಿನ ಕಾಪಾಡಿ ಅವನಿಗೆ ಮರು ಹುಟ್ಟನ್ನ ಕೊಟ್ಟು ಅವನನ್ನ ರೋಗ ನಿರೋಧ ಬೇರೆ ರೋಗಗಳಿಂದ ರಕ್ಷಿಸಿ ಅವನನ್ನ ಶಕ್ತಿವಂತನನ್ನಾಗಿ ಮಾಡಿ ಅವನ್ ಲಿವರ್ ಸರಿ ಮಾಡಿ ಎಲ್ಲ ಸರಿ ಮಾಡಿ 2,000 ರೂಪಾಯಿ ತಗೋತಾ ಇದೀವಿ ನಾವು. ಓಕೆ, ಬೇರೆ ಕಂಪ್ನಿಗಳದ್ದು ನೀವೇನಾರು ಕೇಳ್ಬಿಟ್ರೆ ತಾಯಿ, ಲಿವರ್ ಕಿಡ್ನಿ ಎಲ್ಲ ಕಿತ್ಕೊಂಡು ಹೋಗ್ತಾ ಇರ್ತವೆ, ಅವ್ರು ಹೇಳ್ತಾ ಇರೋದ್ ಕೇಳಿದ್ರೆ ಅವನೇ ಹೋಗ್ತಾನೆ ಸತ್ತು. ಓಕೆ, ನಾವು ಮನೆನ ಸರಿ ಮಾಡಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮನೆ ಅಂತಂದ್ರೆ ನೀನ್ ಅದ್ ಮಾಡಿರ್ತೀನಲ್ಲ ಇದ್ ಮಾಡಿರ್ತೀನಲ್ಲ, ಗಂಡ ಹೆಂಡತಿಗ್ ಬೇಜಾರ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತಮ್ಮ. ನೀನ್ ಅದ್ ಮಾಡಿರ್ ನಾನ್ ತಿನ್ನಲ್ಲ, ನಾನ್ ಸಣ್ಣ ಆಗ್ಬೇಕು, ನಾನೇನಂತ ಇದೀನಿ, ಅವ್ರ ಏನ್ ಮಾಡಿದ್ನು ಹಾಕಿಸ್ಕೊಳ್ಳಿ, ಅವ್ರು ಏನ್ ಮಾಡಿದ್ರು ಹಾಕೊಳ್ಳಿ, ಇನ್ನು ಉಳಿದಿದ್ ನೀವು ಪ್ರಿಪೇರ್ ಮಾಡ್ಕೊಳ್ಳಿ, ನೀವ್ ಹಾಕೊಳ್ಳಿ, ತರಕಾರಿ ಹೆಚ್ಕೊಳ್ಳಿ, ತರಕಾರಿ ಕಟ್ ಮಾಡ್ಕೊಳ್ಳಿ. ಅವಾಗ್ ನೋಡಿ ನಿಮ್ ಕತೆ ಹೆಂಗ್ ಆಗ್ತೀರಾ ಅಂದ್ರೆ ಇದು ಎಕ್ಸ್ಪೆನ್ಸಿವ್ ಅಲ್ಲಮ್ಮ, ನೀವ್ ಹೇಳಕ್ ಬರ್ತಿಲ್ಲ ಅಂತಷ್ಟೇ. ಎಕ್ಸ್ಪೆನ್ಸಿವ್ ಅಂತಂದ್ರೆ ನೀವು ಕಂಪೇರ್ ಮಾಡಿ ಹೇಳ್ಬೇಕಮ್ಮ. ಒಂದು ಟ್ರೀಟ್ಮೆಂಟ್ ಇದೆ ತಾಯಿ, ಏನಂತಂದ್ರೆ ಅದಕ್ಕೆ ನಿಮ್ಮ ಹೊಟ್ಟೆಗೆ ಕೂರಿಸ್ಬಿಟ್ಟು ಒಂದು ಕೋಲ್ಡ್ ಮಾಡಿ ತೆಗಿತಾರದು, ಏನೋ ಅಂತಾರದ್, ನಾನು ಹೇಳಿದ್ದೆ, ನಾನು ತಗೊಂಡಿದ್ನಲ್ಲ. ಈಗ 16,000 ರೂಪಾಯಿ ಅಂತಮ್ಮ ಒಂದು ಕ್ಲಾಸ್ಗೆ 16,000 ರೂಪಾಯಿ ಅಂದ್ರೆ ಅಂತದನ್ನ 36 ಕ್ಲಾಸ್ ತಗೋಬೇಕಂತೆ. ಎಲ್ಲಿಗೋಯ್ತಮ್ಮ ದುಡ್ಡು? 5 ಲಕ್ಷ 6 ಲಕ್ಷ ಸಣ್ಣ ಮಾಡಕ್ಕೆ. ಅಂದ್ರೆ ಅದಾರು ಪರ್ಮನೆಂಟಾ? ನಾವ್ ಕೇಳ್ತಾ ಇರೋದು ಅದು ಪರ್ಮನೆಂಟಾ? ಇಲ್ಲ, ಟೆಂಪ್ರವರಿ. ಮತ್ ಬಂದ್ರೆ ಮತ್ ಬಾ. ನಾವೇನ್ ಮಾಡ್ತಾ ಇದೀವಿ, ತುಂಬಾ ಎಕನಾಮಿಕಲಿ ನಾವು ಜನಗಳ ಹತ್ರ ರೀಚ್ ಆಗ್ತಾ ಇದೀವಿ. ಒಳ್ಳೇದಾಗ್ಲಿ ಅಮ್ಮ ನಿಮ್ಗೆ. ಪಾರ್ವತಿ ಎಂಟರ್ಪ್ರೈಸಸ್ ಅವ್ರನ್ನ, ಪ್ರವೀಣ್ ಅವ್ರನ್ನ ಅನ್ಮ್ಯೂಟ್ ಮಾಡಪ್ಪ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳೋಣ ಸರ್. ನನಗೆ ಒಂದು ಡೌಟ್ ಅಂದ್ರೆ, ಈಗ ಶುಗರ್ನ ಕಟ್ ಮಾಡ್ರಿ ಅಂತ ಹೇಳಿ ಸರ್, ಶುಗರ್ದು ಓಕೆ, ಬಟ್ ಕೆಲವರು ಏನಾಗ್ತಾರೆ ಅಂತ, ನಮ್ದು ಕನ್ಸ್ಯೂಮರ್ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲಾಗಿರ್ಬೋದು, ಈಗ ಸ್ವೀಟ್ ಬೇಕೇ ಬೇಕಂದ್ರೆ ಅದ್ರ ಬದಲಾಗಿ ನಾವು ಏನೋ ಜಾಗ್ರಿ ಅಥವಾ ಏನಾದ್ರು ನಾವು ಆಲ್ಟರ್ನೇಟ್ ಮಾಡ್ಕೋಬೋದಾ ಅಂತ ಕೇಳ್ತಾ ಇದ್ದೀವಿ ಸರ್. ಶುಗರ್ ಈಸ್ ಎ ಪ್ರೋಸೆಸ್ಡ್, ಡೆಫಿನೆಟ್ಲಿ ಐ ನೋ ದಟ್. ಅದು ಅದರಲ್ಲಿ ಯಾವುದೇ ಒಂದೇ ಒಂದು ಪೋಷಕಾಂಶನೂ ಇರಲ್ಲ, ನ್ಯೂಟ್ರಿಷನ್ ಝೀರೋ, ದೇಹಕ್ಕೆ ಕೆಟ್ಟದ್ದು. ಬೆಲ್ಲ ಹೆಂಗ್ ಅನ್ಬೋದು ಅಂತಂದ್ರೆ, ನೀನು 100ಕ್ಕೆ ಒಂದು 60 ಮಾರ್ಕ್ಸ್ ಕೊಡ್ಬೋದಪ್ಪ ಪ್ರವೀಣ್, 60 ಕೊಡ್ಬೋದು. ಓಕೆ, ಬಟ್ ಅದು ಕೂಡ ಇನ್ಸುಲಿನ್ ನ ಸ್ಪೈಕ್ ಮಾಡುತ್ತೆ, ದೇಹದ ತೂಕನ ಜಾಸ್ತಿ ಆಗೋದ್ರಲ್ಲಿ ಸಹಾಯ ಮಾಡುತ್ತೆ. ಬಟ್ ಅದ್ರಲ್ಲಿ ಸ್ವಲ್ಪ ಮೆಗ್ನೀಷಿಯಂ ಇರುತ್ತೆ, ಸ್ವಲ್ಪ ಪೋಷಕಾಂಶಗಳಿರ್ತವೆ, ಬಟ್ ನಾಟ್ ದಟ್ ಮಚ್ ಗುಡ್. ಅದ್ರಲ್ಲೂ ನಾವೀಗ ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿದೀವಿ. ನೆಕ್ಸ್ಟ್ ಮಂತ್ ಅಷ್ಟರೊಳಗೆ ನಾವು ಕೊಕೊನಟ್ ಶುಗರ್ನ ಇಂಟ್ರೊಡ್ಯೂಸ್ ಮಾಡ್ಬೇಕಂತ. ತೆಂಗಿನಕಾಯಿಯಿಂದ ಬೆಲ್ಲ ತಯಾರಿಸ್ತಾರೆ. ಸೊ ಅದು ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಆ ಕ್ರೇವಿಂಗ್ಸ್ ನ, ಮಿನಿಮಮ್ ಕ್ರೇವಿಂಗ್ಸ್ ನ ನಾವು ಕಂಟ್ರೋಲ್ ಮಾಡಕ್ಕೆ ಅದನ್ನ ಮಾಡೋಣ ಅಂತ ಒಂದು ಪ್ಲಾನ್ ನ ಮಾಡಿದೀವಿ. ಬಟ್ ಸಣ್ಣ ಆಗ್ಬೇಕು ಅನ್ನೋರು ಬೆಲ್ಲನೂ ತ್ಯಾಗ ಮಾಡ್ಬೇಕಪ್ಪ, ಬೆಲ್ಲನೂ ತ್ಯಾಗ ಮಾಡ. ಓಕೆ, ಡನ್. ಅಶೋಕ್ ಅವ್ರನ್ನ ಮ್ಯೂಟ್ ಮಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ನಾನು ಒರಿಜಿನ್ ಕೋಕೋನಟ್ ಆಯಿಲ್ ತಿನ್ನಕ್ ಸ್ಟಾರ್ಟ್ ಮಾಡಿದ ಮೇಲೆ ನಂದು ಬಾಡಿ ಫ್ಯಾಟ್ ಕಡಿಮೆ ಆಗಿ ಮಸಲ್ಸ್ ಗ್ರೋತ್ ಆಗಿದೆ. ಜೊತೆಯಲ್ಲಿ ನಾನು 6.5 ಇಂದ 7 kg weight ಲಾಸ್ ಆಗಿದ್ದೀನಿ. ವೆರಿ ಗುಡ್. ಫಿಟ್ನೆಸ್ ಹೆಂಗೆ ಅಂತಂದ್ರೆ ನನ್ನ ಬಾಡಿ ನೋಡ್ಕೊಂಡಾಗ ನನಗೆ ಖುಷಿ ಆಗುತ್ತೆ. ದಟ್ಸ್ ಇಟ್. ಯಾಕಂದ್ರೆ ನಾನು ಎವ್ರಿ ಡೇ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ದಟ್ಸ್ ವೆರಿ ಗುಡ್. ಸೂಪರ್ ಎನರ್ಜಿ ಇದೆ. ದಿನದಲ್ಲಿ ಒಂದು 3 ಇಂದ 4 ಬ್ಲಾಕ್ ಕಾಫಿ ಕುಡಿತೀನಿ. ಸೂಪರ್ ಆಗಿ ಎನರ್ಜಿ ಇದೆ. ಸೂಪರ್ ಸೂಪರ್. weight ಲಾಸ್ ಆಗಿ ನನ್ನ ಫಿಟ್ನೆಸ್ ನೋಡ್ತಿರಲ್ಲ, ತುಂಬಾ ಚೆನ್ನಾಗಿ ಫಿಟ್ನೆಸ್ ಆಗಿದೆ. ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ರಿಯಲಿ ವೆಲ್ ಡನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಾಡಕ್ಟ್ ಅಂಡ್ ಥ್ಯಾಂಕ್ ಯು ನಿಮಗೆ. ಓ ಥ್ಯಾಂಕ್ ಯು ಸರ್, ವೆಲ್ಕಮ್. ಸೌಮ್ಯ ಅವ್ರನ್ನ ಅನ್ಮ್ಯೂಟ್ ಮಾಡಿ. ಮಾತಾಡಿ ಸೌಮ್ಯ ಅವರೇ. ಸೌಮ್ಯ ಅವ್ರನ್ನ ಅನ್ಮ್ಯೂಟ್ ಮಾಡಿ. ಯಾರು ಹೋಸ್ಟ್ ಇದ್ದೀರಾ? ಆಗ್ತಿಲ್ವಾ ಸೌಮ್ಯ ಮೇಡಮ್? ಯಾರು ಹೋಸ್ಟ್ ಇದ್ದೀರಪ್ಪ? ಸರ್ ವೀರೇಶ್ ಇದ್ದಾರೆ, ನಾನು ಇದ್ದೀನಿ ಸರ್. ಸೌಮ್ಯ ಮೇಡಮ್ ಮಾಡಿ. ವೀರೇಶ್ ಮೇಡಮ್ ಮಾತಾಡಿ ಮೇಡಮ್. ಮಾಡಿ ತಗೊಳ್ಳಿ, ಅನ್ಮ್ಯೂಟ್ ಮಾಡಿದೀನಿ ನೋಡಿ. ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ಆಕ್ಚುಲಿ ನಾನು ಸಹ ಆಯಿಲ್ ತಗೊಳ್ತಾ ತುಂಬಾ weight ಲಾಸ್ ಆಗಿದೆ ಸರ್ ಮುಂಚೆ. ನನ್ಗೆ ಏನಂದ್ರೆ ನೈಟ್ ಅದೇ ನೀವ್ ಹೇಳಿದ್ರಲ್ಲ ಆತರ ಸಿಸ್ಟಮ್ ಮಾಡ್ಕೊಂಡಿದ್ದಿಲ್ಲ ನಾನು ಫುಡ್ ಅಲ್ಲಿ. ತುಂಬಾ ಹಸುವಾಗದ್ ಸರ್ ಹೊಟ್ಟೆ.
ಸೊ ಅದ್ ಹೆಂಗೆ ಫುಡ್ ಅಲ್ಲಿ ಯಾವ ತರ ಮಾಡ್ಕೊಳ್ಳೋದು? ನೀವು ಬ್ಯಾಲೆನ್ಸ್ಡ್ ಫುಡ್ ತಿಂತಿಲ್ಲ ಅಂದಾಗ ಈಗ್ಲೂ ಹಶ್ವಾಗತ್ತಮ್ಮ, ಈಗ್ಲೂ ಹಶ್ವಾಗತ್ತೆ. ಒಂದು ತರದ ಫುಡ್ ನ ತಿನ್ನಂಗಿಲ್ಲ. ಸಕ್ಕರೆ ಒಂದು ವಾರದಿಂದ 15 ದಿನದ ಪ್ರೋಸೆಸ್ ಅಮ್ಮ ಇದು. ಫಸ್ಟ್ ಸಕ್ಕರೆ ನಿಲ್ಲಿಸ್ಬೇಕು, ಲಿವರ್ನ ಫಸ್ಟ್ ಹೆಲ್ದಿ ಮಾಡ್ಕೋಬೇಕು, ಲಿವರ್ ಕುಡಿತಾ. ಹಶುವಾದಾಗ ಬ್ಲಾಕ್ ಕಾಫಿನ ಕಳಿಸಿ ಆ ಬ್ಯಾಡ್ ಬ್ಯಾಕ್ಟೀರಿಯಾಗಳನ್ನ ಹೊಡಿಬೇಕು, ನೀವು ಸಾಯಿಸ್ಬೇಕು, ದೇಹದಿಂದ ಆಚೆಗಳೇ ಹೋಗ್ಬೇಕು. ಅಂಡ್ ಎಲ್ಲಿವರೆಗೆ ನೀವು ಬ್ಯಾಲೆನ್ಸ್ಡ್ ಫುಡ್ ತಿನ್ನಲ್ವೋ, ಅದರಲ್ಲಿ ಫೈಬರ್ ಇಲ್ಲ, ನಾರಿನಂಶ ಇಲ್ಲ, ಕರಳಿಗೆ ಟೈಮ್ ಬೇಕು ಅರಗ್ಸಕ್ಕೂ, ಓಹೋ ದಿಸ್ ಇಸ್ ಅ ಗುಡ್ ಅಂತ, ದೆನ್ ಓನ್ಲಿ ಇಟ್ಸ್. ನೀವು ಈಸಿಯಾಗಿ ಡೈಜೆಸ್ಟ್ ಆಗೋ ಕಾರ್ಬ್ಸ್ ನ ಎಷ್ಟು ತಿಂತಾ ಇದ್ರು ಸುಮ್ಮನೆ ದೇಹಕ್ಕೆ ಚೀಲಕ್ಕೆ ತುಂಬ್ದಂಗ ಆ ತರ ಆಗುತ್ತೆ. ಅದನ್ನೇ ಇಷ್ಟ ತನಕ ನಾನು ಹೇಳಿದ್, ಬ್ಯಾಲೆನ್ಸ್ಡ್ ಫುಡ್ ಇಲ್ದಲೆ ಊಟ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಅವ್ರು ಮಾಡ್ತಾರೆ, ಈಗ ಪಲಾವ್ ಮಾಡಿ ಇಟ್ಬಿಟ್ಟು ತಿನ್ನಿ ಅಂತಂದ್ರೆ ಏನಿರುತ್ತೆ ಅದ್ರಲ್ಲಿ? ತಿನ್ನೋ ಸುಮ್ಮನೆ ಪಲಾವ್ ಹಂಗಲ್ಲ. ಪಲಾವ್ಗಿಂತ ಮುಂಚೆ ನೀವು ಅದಕ್ಕೆ ನನಗೆ ಮೊಸರೆಷ್ಟು ಬೇಕು, ಮೊಸರಷ್ಟೇ ಇದ್ಬಿಟ್ರೆ ಸಾಕ? ಈಗ ಜನಗಳದ್ದೇನಮ್ಮ, ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿ ಬೋಂಡ, ಹಾ ಹೆಂಗಿದೆ ಅದು ಕಾಂಬಿನೇಷನ್ ಅಂತಂದ್ರೆ ನೀ ತಿನ್ನಕ್ ಚಂದ, ದೇಹಕ್ಕೆ ಎಲ್ಲ ಬರೀ ಅದೇ. ನಾರಿನಂಶ ಇಲ್ಲಿ, ಪ್ರೋಟೀನ್ ಇಲ್ಲಿ, ಅದಕ್ಕೆ ತಕ್ಕನಾಗ ಪ್ರೋಟೀನ್ ಏನ್ ಕೊಟ್ಟೆ ನೀನು? ಅದೇನ್ ಎಲ್ಲ ಮಿಸ್ಟೇಕ್ ಆಯ್ತಲ್ಲ. ಮಿಸ್ಟೇಕ್ ಆದಾಗ ಅನ್ನೆಸೆಸರಿ ಕ್ಯಾಲೋರೀಸ್ ಹೋಯ್ತು, ಮತ್ತೆ ಸಣ್ಣ ಆಗದೆ. ಇದನ್ನೇ ನಾನು ಎಷ್ಟು ನೀಟಾಗಿ ಹೇಳ್ಕೊಟ್ಟಿರೋದು. ಇದನ್ನ ಇನ್ನೊಂದ್ಸರಿ ಈ ಟ್ರೈನಿಂಗ್ ನ ರೆಕಾರ್ಡೆಡ್ ವಿಡಿಯೋನ ನಾಳೆ ಗ್ರೂಪ್ ಅಲ್ಲಿ ಹಾಕ್ತಾರೆ, ಅದ್ ಇನ್ನೊಂದ್ಸರಿ ನೋಡಿ, ನಿಮಗೆ ಅವಾಗ ಐಡಿಯಾ ಪರ್ಫೆಕ್ಟ್ ಆಗಿ ಬರುತ್ತೆ. ಆಯ್ತು ಸರ್. ಇನ್ನೊಂದ್ ಸರ್, ನಮ್ಮ ಮನೆಯವರು ಡೈಲಿ ಒಂದು ದಿನಾನು ಬಿಡಲ್ಲ ಸರ್, ಆತರ ವರ್ಜಿನ್ ಕೋಕೋನಟ್ ಆಯಿಲ್ ತಗೊಳ್ತಾರೆ. ಬಟ್ ಅವ್ರಿಗೆ BP ಕಂಟ್ರೋಲ್ ಬರ್ತಾ ಇಲ್ಲ ಸರ್, ಅದು ಒಂಚೂರು ಏನಾದ್ರು ನೋಡ್ರಿ, ಒಂದ್ ಅರ್ಥ ಮಾಡ್ಕೊಳ್ರಿ, ವರ್ಜಿನ್ ಕೋಕೋನಟ್ ಆಯಿಲ್ ತಗೊಂತಿದ್ದಂಗೆನೆ ಎಲ್ಲ ಸರಿ ಆಗ್ಬೇಕು ಅಂತಿಲ್ಲ. ನಿಮ್ಮ ಟೋಟಲ್ ಅಭ್ಯಾಸಗಳು ಇವೆಲ್ಲವೂ ಬಗೆಹರಿಬೇಕ್ರಿ. ಅವ್ರ ಆಚೆಗಡೆ ಮೋಸ್ಟ್ಲಿ ಕಾಫಿ ಟೀ ಕುಡಿತಾ ಇರ್ತಾರೆ, ಅಬ್ಸರ್ವ್ ಮಾಡಿ. ಆ ಶುಗರ್ ಒಳಗೋಗುತ್ತೆ, ಮತ್ತೆ ಅದ್ರ ಜೊತೆಗೆ ಸ್ಮೋಕ್ ಏನಾದ್ರು ಮಾಡ್ತಿರ್ತಾರ ವಿಚಾರಿಸ್ಕೊಳ್ಳಿ. ಅಂಡ್ ದಟ್ ಈಸ್ ನಾಟ್ ಎ ಒನ್ ಪಾಯಿಂಟ್. ಯು ಹ್ಯಾವ್ ಟು ಸ್ಟಾಪ್. ಅದೆಲ್ಲ ನಿಲ್ಲಿಸ್ಬೇಕ್ರಿ, ಫಸ್ಟ್ ನಿಲ್ಲಿಸ್ಬೇಕು. ಓಕೆ, ಅವ್ರದ್ದು ಕೆಲಸ ಯಾವ ತರ ಒತ್ತಡದಿಂದ ಕೂಡಿದೆಯಾ, ಆ ಒತ್ತಡಕ್ಕೆ ಇಷ್ಟೇ ಸಾಕಲ್ಲ. ಅವ್ರೊಂದ್ 4 ಸಲ ಕಾಫಿ ಕುಡಿದ್ರು ಸಾಕು, BP ಏನ್ ಮಾಡಕ್ಕೂ ಆಗಲ್ಲ, ಯಾವಾಗ್ಲೂ ಟಾಪ್ ಅಲ್ಲೇ ಇರುತ್ತೆ. ಊಟನೇ ಜಾಸ್ತಿ ಆಗುತ್ತೆ ಸರ್, ಪೊಲೀಸ್ ವರ್ಕ್ ಮಾಡೋದ್ರಿಂದ ಸ್ಟ್ರೆಸ್ ಜಾಸ್ತಿ ಇದೆ. ದಟ್ಸ್ ಇಟ್ ಅಮ್ಮ, ಹೌದಲ್ವೇನಮ್ಮ? ನೀವು ಅದನ್ನ ಸರಿ ಮಾಡ್ದಲೇನೆ ಒಂದ್ ಮುಚ್ಚಳ ಎಣ್ಣೆ ಮೇಲೆ ಏನಮ್ಮ ಹೇಳಕ್ಕಾಗತ್ತೆ ನಾವು? ದಟ್ ಈಸ್ ಅ ಥಿಂಗ್ ಯು ಹ್ಯಾವ್ ಟು ಕಟ್ ಆಫ್ ದಟ್. ಅದನ್ನ ಕಂಟ್ರೋಲ್ ಮಾಡಿ. ನೋಡಿ ಸೌಮ್ಯ ಅವರೇ, ಇಲ್ಲಿ ಯಾವ್ದು ಮ್ಯಾಜಿಕ್ ಇಲ್ಲ. ಹಂಗಿದ್ದಿದ್ರೆ ಅದನ್ನು ಮಾತ್ರೆ ಮಾಡ್ಬಿಡ್ತಿದ್ದೆ ಇಷ್ಟೊತ್ತಿಗೆ. ಮಾತ್ರೆ ಮಾಡ್ಬಿಟ್ಟು ತಂದ್ಬಿಟ್ಟು ಒಂದ್ ಮಾತ್ರೆ ಒಳಿಕೆಸ್ಕ ಸೈ ಅಂತ ಸಣ್ಣ ಆಗ್ತೀಯ ಅಂತ ಹೇಳಿ. ಯಾಕೆ ಅಂತಂದ್ರೆ ಈ ರೆಕಾರ್ಡ್, ಈಗ ನಾವು ಮಾತಾಡ್ತಿರೋ ಪ್ರತಿ ಮಾತು ರೆಕಾರ್ಡ್ ಆಗಿರುತ್ತೆ. ನಾಳೆ ದಿನ ಮುಂದೆ ಯಾರೋ ದೊಡ್ಡವ್ರು ನೋಡ್ತಾರೆ, ನನ್ ಮಗಳೇ ನೋಡ್ಬೋದು, ನನ್ ಮಗನೇ ನೋಡ್ಬೋದು. ನನ್ ಮಗಳಿದ್ರಿಗೆ ನಾನು ಕಾಮಿಡಿಯಾಗಿ ಹೋಗ್ತೀನಿ, ಏನಪ್ಪಾ ನೀನು ಬೇರೆಯವ್ರ ತರ ಮೋಸ ಮಾಡ್ಕೊಂಡ್ ಮಾತ್ರೆಗಳು ಇವೆಲ್ಲ ಆಗತ್ತೇನಪ್ಪ ಅಂತಂದಾಗ ಅದಕ್ಕೆ ನಮ್ಮ ಹತ್ರ ಸೊಲ್ಯೂಷನ್ ಇರಲ್ಲ. ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಏನು? ಇದನ್ನೇ 2 ಮೀಟಿಂಗ್ ಮಾಡಿದ್ ನಾವು. ಇದನ್ನ ನೀವು ಪ್ರೋಸೆಸ್ ಮಾಡ್ಕೋಬೇಕು. ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ, ಬೆಟರ್ ಹೆಲ್ತ್, ಗುಡ್ ಹೆಲ್ತ್ ಬೇಕಂದ್ರೆ ದಿಸ್ ದ ಸಿಸ್ಟಮ್ ಯು ಹ್ಯಾವ್ ಟು ಅಡಾಪ್ಟ್. ಆರಾಮ ಮಾಡ್ಬೋದು, ಮಾಡಕ್ ಆಗಲ್ಲ ಅಂತ ಏನು. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಶಂಕರಮ್ಮ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ ಸರ್. ನಮಸ್ತೆ, ಹೇಳಿ ಸರ್. ಏನಿಲ್ಲ, ಈಗ ಒಬ್ರು ಮೇಡಮ್ ಹೇಳಿದ್ರು 500 ರೂಪಾಯಿ ಏನೋ ಕಾಸ್ಟ್ಲಿ ಆಕೈತಿ ಕೊಕೊನಟ್ ಆಯಿಲ್ಗೆ ಅಂತ ಹೇಳಿದ್ರೆ. ಬಟ್ ಹೊರಗಡೆ ಜನ ಹೆಂಗಿದ್ದಾರೆ ಅಂದ್ರೆ ನ್ಯೂಟ್ರಿಷನ್ ಗೆ ಅಡಾಪ್ಟ್ ಬಹಳ ಆಗಿದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ನಾವು ಮನವರಿಕೆ ಮಾಡಿದ್ರೆ ಆರಾಮಾಗಿ ತಗೊಂತಾರೆ. ಯಾಕಂದ್ರೆ ಒಂದ್ ತಿಂಗಳಿಗೆ 18,000 ರೂಪಾಯಿ ಮಾತ್ರ ಖರ್ಚು ಮಾಡತ್ತಾರ ಇಲ್ಲಿ. ನಾನ್ ಹೇಳಿದೆ, ಒಬ್ರು ಟೀಚರ್ ಬಂದಿದ್ರಿ, ಕನ್ನಡ ಸಾಲಿ ಟೀಚರ್, ಅವ್ರಿಗೆ 60,000 ರೂಪಾಯಿ ಪೇಮೆಂಟ್ ಅಂತ, ಇವ್ರ 18,000 ರೂಪಾಯಿ ಇವರೇ ನುಂಗಕ್ಕಾಗತ್ತಾರ. ಅದಕ್ಕೆ ಅಂತವ್ರಿಗೆಲ್ಲ ಬಂದವ್ರಿಗೆ ಒಂದ್ ಸ್ವಲ್ಪ ಮೆಸೇಜ್ ಹಾಕೋದಾಗ್ಲಿ, ಆಮೇಲೆ ತಿಳುವಳಿಕೆನ ಹೇಳೋದಾಗ್ಲಿ, ಮೋಟಿವೇಶನ್ ಮಾಡಿ ನಮ್ ಕಡೆ ಇದ್ದದನ್ನ ಪ್ರಾಡಕ್ಟ್ ನ ಕೊಟ್ಬಿಟ್ರೆ. ಬಟ್ ಫಸ್ಟ್ ನಾವು ತಗೋಬೇಕು. ನಾವು ಆದ್ಮೇಲೆ ನಮಗ ಸುಧಾರಣೆ ಆದ್ಮೇಲೆ ಅವರು ನನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ಸರ್, ನನಗೆ 2 ಆಪರೇಷನ್ ಹೇಳಿದ್ರಿ. ಒಂದು ಸೊಂಟದ ಹತ್ರ ಆಪರೇಷನ್ ಹೇಳಿದ್ರು, ಒಂದು ಮೊಣಕಾಲ್ ಹತ್ರ ಆಪರೇಷನ್ ಹೇಳಿದ್ರು. ಯಾಕಂದ್ರೆ ನರ ಎಲ್ಲ ಸ್ವಲ್ಪ ಈ ತರ ಹಿಂಗ ಕಿಚ್ಚಿ ಹಿಡ್ದೈತಿ, 2 ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ನಾನೇನೋ ಒಂದು ಟೆನ್ಷನ್ ದೊಳಗಿದ್ದೆ. ಯಾರೋ ಒಬ್ರು ಹೇಳಿದ್ರು ಹಿಂಗ ಕೊಕೊನಟ್ ಆಯಿಲ್ ಇತ್ರ ಈ ತರ ಕಡಿಮೆ ಆಗೈತಿ ಅಂತ ಹೇಳಿ. ಬಟ್ ನಾ ಒಂದೇ ಬಾಟಲ್ ತಿರ್ಸಿನಿ ಸರ್, ನಾನು ಈಗ ಫುಲ್ ಆರಾಮದೀನಿ. ಆಪರೇಷನ್ ಇಲ್ಲ, ಏನು ಇಲ್ಲ ಸರ್, ನಾನು ಆರಾಮಾಗಿ ಆಕ್ಟಿವ್ ಆಗಿ ಅಡ್ಡಾಡ್ತೀನಿ.
ಬಟ್ ನಂದು ಒಂದ್ ಕಾಲ್ ಒಂದ್ ಕಿರ್ಬಾಳ್ ಹತ್ರ ಒಂದ್ ಸ್ವಲ್ಪ ಕಟ್ ಆಗಿತ್ತಲ್ಲ, ಅದು ನೋವು ಸರ ಬರಲ್ಲ. ಬಟ್ ನಾವ್ ಇಷ್ಟು ಮೇಡಮ್ ಅಂಡ್ ಸರ್ಗೂ ಹೇಳಾಕತ್ತೀನಿ, ಪ್ರತಿ ಒಬ್ರು ದುಡ್ಡು ಬಹಳ ಐತಿ ಹೊರಗಡೆ, ಆದ್ರೆ ಯಾವ್ದಕ್ಕನ್ನ ಖರ್ಚು ಮಾಡಬೇಕು, ಯಾವ್ದಕ್ಕ ಖರ್ಚು ಮಾಡಬಾರ್ದು ಅನ್ನೋದನ್ನ ಜನರಿಗೆ ಗೊತ್ತಾಗಲ್ಲ. ನಾವ್ ಹೇಳಿದ್ರೆ ಮಾತ್ರ ಗೊತ್ತಾಗತ್ತ. ದಯವಿಟ್ಟು ಎಲ್ರು ತಿಳುವಳಿಕೆ ಹೇಳಿ, ಒಂದು ಒಳ್ಳೆ ಪ್ರಾಡಕ್ಟ್ ಐತಿ, ಆ ಪ್ರಾಡಕ್ಟ್ ಅನ್ನ ನೀವು ಅವರಿಗೆ ಕೊಡ್ರಿ. ಅವರಿಂದ ಇನ್ನ 10 ಕಸ್ಟಮರ್ ಬರತ್ತಾರ ಸರ್ ನನ್ನ ಹತ್ರ. ಸೂಪರ್ ಮೇಡಮ್. ನಮ್ದು ಪಾರ್ಲರ್ ಐತಿ, ನಮ್ ಪಾರ್ಲರ್ ಇದ್ದಿದ್ ನೋಡಿ ನನ್ ಬಾಜುನೇ ಸರ್, ನಮ್ ಬಾಜುನೇ ಅದಾರ ನ್ಯೂಟ್ರಿಷನ್ ಕೊಡೋರು. ನನ್ ಮನಿ ಬಾಜುನೇ ನ್ಯೂಟ್ರಿಷನ್ ಕೊಡೋರು ವೀರೇಶ್ ಸರ್ ನನ್ನ ಹತ್ರ ಭೇಟಿ ಆಗಿದ್ರು. ಅವ್ರಿಗೆ ಹೇಳಿದೆ, ಮೇಡಮ್ ನೀವೇನ್ ತಲೆ ಕೆಡ್ಸ್ಕೋಬೇಡ್ರಿ, ಅವ್ರಿಗೆ ಆ ಕಡೆ ಹೋಗಿದ್ದಕ್ಕ ಆಮೇಲೆ ನಿಮ್ ಹತ್ರ ಬರತ್ತಾರಲ್ಲ ಅದೊಂದ್ ಏನೋ ಖುಷಿ ಆಗೈತಿ ಸರ್ ಅದಾರ ಇಲ್ಲೇ. ಅವ್ರಿಗೆ ಹೇಳಿದೆ, ಇಲ್ಲ ಮೇಡಮ್ ನಮ್ದು ಪ್ರಾಡಕ್ಟ್ ನೀವು ಒಂದ್ ಸ್ವಲ್ಪ ಮನವರಿಕೆ ಮಾಡಿ ಹೇಳ್ರಿ, ಅವಾಗ ನೀವು ಬಹಳ ಸೇಲ್ ಆಗ್ತೈತೆ ಅಂದ್ರೆ ದಿನಕ್ಕೆ ನಾನು ಏನಿಲ್ಲ ಅಂದ್ರೆ ಒಂದು 4 ಬಾಟ್ಲಿ ಆದ್ರೂ ನಾನು ಸೇಲ್ ಮಾಡಿರ್ತೀನಿ ಸರ್. ಥ್ಯಾಂಕ್ ಯು, ಗ್ರೇಟ್ ಮೇಡಮ್, ರಿಯಲಿ ವಂಡರ್ಫುಲ್, ಅಪ್ರಿಶಿಯೇಟಬಲ್. ನೋಡಿ ಹಿಂಗೆ ಒಬ್ಬೊಬ್ರು ಹೆಂಗ್ ಅರ್ಥ ಮಾಡ್ಕೋತಾರ ಆ ಥರ. ಡಾಕ್ಟರ್ ಶಿಗ್ಗಾಂವ್, ತೊಟ್ಟಿಗಾರ್ ಶಿಗ್ಗಾಂವ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ರೀ, ನಮಸ್ತೆ ಹೇಳಿ ಸರ್. ಬಹಳ ಏನಂತ ಹೇಳಿದ್ರ, ಬಾಡಿ ವೇಟ್ ಲಾಸ್ ಬಗ್ಗೆ ಇವತ್ತು ನೀವು ಫುಲ್ ಮೀಲ್ಸ್ ಕೊಟ್ರಿ. ಬೇರೆ ಕಡೆ ನಮಗೆಲ್ಲ ಸ್ವಲ್ಪ ಸಿಕ್ತಿತ್ತು ಮಾಹಿತಿ, ಇವತ್ತು ಟೋಟಲಿ ಫುಲ್ ಮೀಲ್ಸ್ ಕೊಟ್ರಿ, ಬಹಳ ಖುಷಿ ಆಯ್ತು ಸರ್. ಸ್ವದೇಶಿ ಡಿಶ್ಚಾರ್ಜ್ ಪ್ರಾಡಕ್ಟ್ಸ್ ಅನ್ನ ಬಹಳಷ್ಟು ಸರಳವಾಗಿ ಎಲ್ಲರಿಗೂ ಮನವರಿಕೆ ಮಾಡಿ ಕೊಡ್ತಾ ಇದ್ದೇವೆ ಸರ್ ನಾವೀಗ. ಒಂದು ಕೇರಾಮೃತ ಅಂತ ಹೆಸರಿಟ್ಟಿದ್ದೀರಿ, ಈ ವರ್ಚುವಲ್ ಮೀಟಿಂಗ್ ಗೆ ಆರೋಗ್ಯಾಮೃತ ಅಂತ ಹೆಸರಿಟ್ರಿ ಸರ್. ಆರೋಗ್ಯಾಮೃತ ವಾಣಿ ಅಂತ ಹೇಳಿ. ಇನ್ನೊಂದ್ಸರ ಇದು ವೇಟ್ BMI ಹೇಳಿದ್ರಲ್ಲ ಸರ್, ಅದನ್ನ ಸೆಂಟಿಮೀಟರ್ ತಗೊಂಡು ಅದಕ್ಕೆ -100 ಮಾಡಿದ್ರು ವೇಟ್ ಎಷ್ಟಿರ್ಬೋದು ಅಂತ ಹೇಳಿ ತಿಳಿಯುತ್ತೆ ಅಂತ ನಾ ಕೇಳ್ಕೊಂಡಿದ್ದೆ ಸರ್. ಸಿಂಪಲ್ ಆಗಿ ಸರ್. ಅಷ್ಟೊಂದು ಜನ ನಾನ್ ಯಾಕ್ರಿ ಕನ್ಫ್ಯೂಸ್ ಮಾಡ್ಲಿ, ಕ್ಯಾಲ್ಕುಲೇಟರ್ ಐತ್ ಹಾಕೋತಾರ ಬಿಡ್ರಿ, ಎಲ್ಲರ ಹತ್ರನು ಸ್ಮಾರ್ಟ್ ಫೋನ್ ಐತಲ್ರಿ. ಓಕೆ ಸರ್. BMI ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡ್ರಿ, ಬರ್ತದ. ಸಿಂಪಲ್ ಐತ್ ಬಿಡ್ರಿ, ಅದನ್ನ ಯಾಕೆ ನಾವ್ ಇಲ್ಲಿ ಉಚ್ಚಿಡ್ಸ್ಬೇಕು ಜನಕ್ಕೆ. ಓಕೆ ಸರ್. ಓಕೆ, ಪ್ರಾಡಕ್ಟ್ಸ್ ಮಾತ್ರ ರಿಸಲ್ಟ್ ಸೂಪರ್ ಇದೆ ಸರ್. ನಾನ್ ತಗೊಳ್ತಾ ಇದೀನಿ, ಮನೇಲಿ ಫ್ಯಾಮಿಲಿಯಲ್ಲಿ ಎಲ್ಲರೂ ತಗೊಳ್ತಾ ಇದೀವಿ. ಪ್ಲಸ್ ಬೇರೆಯವ್ರಿಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೇವೆ ಸರ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಗ್ರೇಟ್. ಡೈನಾಮಿಕ್ ದಿವ್ಯ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಕಾವ್ಯ ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕಾವ್ಯ ಅವರು. ನಮಸ್ತೆ ಸರ್. ನಮಸ್ತೆ ಸರ್, ನನ್ನ ಒಬ್ರು ಕಸ್ಟಮರ್ಗೆ ಅವ್ರಿಗೆ ಮೋಷನ್ದು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಂತ ಆಯಿಲ್ ಕೊಟ್ಟಿದ್ದೆ ಸರ್ ಅವ್ರಿಗೆ. ಅವರು ಕೊಟ್ಟು ಒಂದು 3 days ಅಲ್ಲೇ ಅವ್ರಿಗೆ ತುಂಬಾ ಈಸಿಯಾಗಿ ಮೋಷನ್ ಆಗ್ತಾ ಇತ್ತು, ಚೆನ್ನಾಗಾಯ್ತು ಅಂತ ಹೇಳಿದ್ರು ಸರ್ ಅವರು ಅದೇ ತರ ಅವರ ಓರ್ಗಿತಿಗೊಬ್ರಿಗೆ ಸಜೆಸ್ಟ್ ಮಾಡಿದ್ರು ಸರ್. ಅವ್ರದ್ದು ಏನ್ ಪ್ರಾಬ್ಲಮ್ ಅಂದ್ರೆ ಸರ್, ಅವ್ರಿಗೆ ಬಾಡಿ ನ್ಯೂಟ್ರಿಷನ್ ನ ಅಬ್ಸರ್ವ್ ಮಾಡ್ಕೋತಾ ಇಲ್ಲ ಅಂತ ಡಾಕ್ಟರ್ ಏನೋ ಹೇಳಿದ್ರಂತೆ ಸರ್ ಅವ್ರಿಗೆ. ಅದಕ್ಕೆ ನಾನಿದು ಊಟಕ್ಕಿಂತ ಮುಂಚೆ ಒಂದ್ 1/2 an hour ಮುಂಚೆ ಆಯಿಲ್ ಕುಡಿಯೋದ್ರಿಂದ ಬಾಡಿ ನ್ಯೂಟ್ರಿಷನ್ ನ ಅಬ್ಸರ್ವ್ ಮಾಡ್ಕೊಳುತ್ತೆ. ನೀವ್ ಏನ್ ಒಳ್ಳೆ ಫುಡ್ ತಿಂತೀರಾ ಹಾ ಸರ್. ಬಟ್ ಅವ್ರದ್ದು ಏನು ಮೇನ್ ಪ್ರಾಬ್ಲಮ್ ಇದೆ ಅಂತ ಅವ್ರ ಹತ್ರನೇ ನಾನು ಮಾತಾಡ್ದೆ ಸರ್ ಒಂದ್ಸತಿ ಕಾಲ್ ಮಾಡಿ. ಇವತ್ತು ಸಂಜೆ ನನಗೆ ಗೊತ್ತಾಗಿದ್ದು ಅವ್ರಿಗೇನೋ ಪ್ಯಾಂಕ್ರಿಯೋಸಿಸ್ ಅಂತ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರಂತೆ ಸರ್ ಡಾಕ್ಟ್ರು. ಏನು ಅಂತಂದ್ರೆ ಅವರು ಮಕ್ಳಾಗಿಲ್ಲ ಅಂದ್ಬಿಟ್ಟು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಳಕ್ಕೆ ಅಂತ ಹೋಗಿದ್ರಂತೆ ಸರ್ ಅವರು. ಹೋದಾಗ ಅವ್ರಿಗೆ ಏನ್ ಹೇಳಿದ್ರು, ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ 2 ಸ್ಪೂನು ತುಪ್ಪ ಕುಡಿಬೇಕು ಅಂತ ಹೇಳಿದ್ರಂತೆ ಸರ್ ಅವ್ರಿಗೆ. ಅದು ತುಪ್ಪ ಒಂದ್ 6 months ತಗೊಂಡ್ಮೇಲೆ ಅವ್ರಿಗೆ ಏನಂದ್ರೆ ಪ್ಯಾಂಕ್ರಿಯಾಸ್ ಅಲ್ಲಿ ಫುಲ್ ಆಯಿಲ್ ಕಂಟೆಂಟ್ ಇದೆ ಅಂತ ಅವ್ರ ಮೋಷನ್ ಹೋದ್ರೇನು ಆಯಿಲ್ ಆಗೇ ಹೋಗ್ತಾ ಇದೆಯಂತೆ ಸರ್ ಅವ್ರಿಗೆ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇವಾಗ ಹೆಂಗ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಒಂದ್ 7 years ಬಿಟ್ಟಾದ್ಮೇಲೆ ಮತ್ತೆ ಇಂಗ್ಲಿಷ್ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಮಗು ಆಗಿದೆ ಸರ್. ಇವಾಗ ಅವ್ರ ಬಾಡಿ ಇವಾಗ ಹೆಂಗೆ ಅಂದ್ರೆ ಏನು ನ್ಯೂಟ್ರಿಷನ್ ತಿಂದಿದ್ ಫುಡ್ ನ ನ್ಯೂಟ್ರಿಷನ್ ಅಬ್ಸರ್ವ್ ಮಾಡ್ಕೋತಾ ಇಲ್ವಂತೆ ಸರ್ ಅವ್ರಿಗೆ. ಅದಕ್ಕೆ ಅವ್ರಿಗೆ ನಾನು ಹೇಳಿದ್ದು ಕ್ರಾಶ್ ಡಯಟ್ ಅಂದ್ರೆ ಇದೆ ಕಣಮ್ಮ. ಹಾ ಸರ್. ಹಾ, ಹುಚ್ಚಿಡ್ದಂಗ್ ಏನೇನೋ ಮಾಡ್ಬಾರ್ದು. ಅದೇ. ಹಾ ಸರ್. ಹಾ, ಅರ್ಥ ಆಗ್ತದೆ. ಅದೇ ಸರ್. ಇಲ್ಲಿ ಅದೇನು ಮಾಡಬಾರ್ದು. ಸ್ವಲ್ಪ ಅವರಿಗೆ ನ್ಯೂಟ್ರಿಲಿವರ್ ತಗೊಂಡು ವರ್ಜಿನ್ ಕೋಕೋನಟ್ ಆಯಿಲ್ ನ ಯೂಸ್ ಮಾಡ್ಕೊಂಡು ಸಹಜ ಸ್ಥಿತಿಗೆ ಬರಕ್ ಹೇಳಿ. ಅದು ಓಕೆನಾ ಸರ್? ಅವರು ಅದಕ್ಕೆ ಅವ್ರಿಗೆ ಇವಾಗ ಮಾಡಕ್ ಹೇಳಿ ಆಗತ್ ಮಾಡಕ್ ಹೇಳಿ. ಸ್ವಲ್ಪ ಟೈಮ್ ಬೇಕು,
ಅಂದ್ರೆ ಇಲ್ಲ. ಆಯಿಲ್ ಏನು ತಗೊಳ್ಳೇಬಾರ್ದು ಅಂತ ಹೇಳಿದಾರಂತೆ ಸರ್ ಅವ್ರಿಗೆ ಇಂಗ್ಲಿಷ್ ಡಾಕ್ಟ್ರು. ಅದಕ್ಕೆ ಅವರು ಭಯ ಬೀಳ್ತಾ ಇದ್ದಾರೆ ತಗೊಳಕ್ಕೆ. ನಾವು ಸಜೆಸ್ಟ್ ಮಾಡಿದೀನಿ, ಬಟ್ ಅದೇ ಕೊಡ್ಬೋದಾ ಅಂತ ಅದಕ್ಕೆ ನಿಮ್ಮ ಹತ್ರ ಒಂದ್ಸತಿ ಕೊಡ್ಬೋದು, ನೋ ಕೇಳ್ತಾ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ನ್ಯೂಟ್ರಿ ಲಿವರ್ ಮತ್ತೆ ಆಯಿಲ್ ತಗೋಬೋದಲ್ಲ ಸರ್? ಖಂಡಿತ. ಅವ್ರ ಮೋಷನ್ ಹೋದ್ರು ಇವತ್ಗೂ ಅವ್ರಿಗೆ ಆಯಿಲ್ ಹೋಗುತ್ತಂತೆ ಸರ್. ಮೋಷನ್ ಅಲ್ಲಿ ಆಯಿಲ್ ತರ ಹೋಗ್ತಾ ಇದೆ ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಬಸವರಾಜಣ್ಣ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸರ್ ನಮಸ್ತೆ ಸರ್. ನಮಸ್ತೆ. ಆಕ್ಚುಲಿ ಸರ್ 2 days ಅಲ್ಲಿ ಏನ್ ಪ್ರೋಗ್ರಾಮ್ ಇತ್ತಲ್ಲ ವೇಟ್ ಲಾಸ್ ಬಗ್ಗೆ ಒಂದು ಬಹಳ ಒಳ್ಳೆ ಮಾಹಿತಿ ಸರ್. ಸರ್ ಆಮೇಲೆ ಆಕ್ಚುಲಿ ಕ್ಯಾಲೋರಿನ ಹೆಂಗ್ ಬರ್ನ್ ಮಾಡ್ಕೋಬೇಕು, ಪ್ರೋಟೀನ್ ಅದೇ ತರ ಕೊಟ್ರೆ ವೇಟ್ ಲಾಸ್ ಅಲ್ಲಿ ಸೂಪರ್ ಹೆಲ್ಪ್ ಆಗುತ್ತೆ. ಮೇಜರ್ ಆಗಿ ಫುಡ್ ವಿಚಾರ ಅಂದ್ರೆ ಅದಕ್ಕೆ ಮತ್ತೆ ಸಾಲಡ್ಸ್ ಏನಿದೆ ಸರ್, ತರಕಾರಿ ಅದಕ್ಕೆ ಕೊಟ್ರೆ ಸೂಪರ್ ಆಗಿ ಹೆಲ್ಪ್ ಆಯ್ತದೆ ಸರ್. ಮೊನ್ನೆ ನಾನು ಸರ್ ನ್ಯೂಟ್ರಿ ಲಿವರ್ ಇದೆಯಲ್ಲ ಅದನ್ನ ತಗೊಂಡಿದ್ರೆ ಸರ್ ಹೆಚ್ಚು ಕಡೆ ಒಂದು 2.5 kg ವೇಟ್ ಲಾಸ್. ಬಟ್ ನಂಗೆ ಅಂತ ವೇಟ್ ಇಲ್ಲ ಸರ್, ಬಟ್ ಅಲ್ಲಿ ಎಕ್ಸ್ಟ್ರಾ ಫ್ಯಾಟ್ನೆಸ್ ಇತ್ತು ಬಾಡಿ, ಗೊತ್ತಿತ್ತು ಸರ್. 2 ಫ್ಯಾಟ್ ಲಾಸ್ ಆಗಿದೆ ಸರ್ ಬಿಕಾಸ್ ಆಫ್ ನ್ಯೂಟ್ರಿ ಲಿವರ್ ಸರ್. ಆಕ್ಚುಲ್ ಅದಾಗಿರೋದು ನಂಗೆ. ಓಕೆ. ಹಾ ಸರ್. ಬಟ್ ನನ್ ಕ್ವಶನ್ ಏನ್ ಸರ್, ಆಕ್ಚುಲಿ ನೀವೇನ್ ಸರ್ ಜೆಂಟ್ಸ್ ಗೆ 2 ರಿಂದ 2.5 ಸಾವಿರ ಕ್ಯಾಲೋರಿ ಅಂದ್ರಲ್ಲ ಸರ್, ಕೆಲವೊಂದು ಬಾಡಿಗೆ ಅದು ಎಕ್ಸಸ್ ಅನ್ಸುತ್ತೆ ಸರ್ ಆಕ್ಚುಲಿ ನನ್ ಲೆಕ್ಕಾಚಾರ. ಆದ್ರೆ ಈಗ ಹೇಳಿದ್ರಲ್ಲ ಸರ್, ಈ ಬಾಡಿ ಮಾಸ್ ಇಂಡೆಕ್ಸ್, ಕ್ಯಾಲೋರಿ ಮ್ಯಾನೇಜ್ಮೆಂಟ್, ಫಿಶ್ ಕ್ಯಾಲೋರಿ ಇರುತ್ತೆ, ತರಕಾರಿ ಇರುತ್ತೆ ಕ್ಯಾಲೋರಿ ಇರುತ್ತೆ, ಅವನ್ನೆಲ್ಲ ಲೆಕ್ಕಾಚಾರ ಮಾಡ್ಕೊಂಡಾಗ ನಾವು 2 ರಿಂದ 2.5 ಸಾವಿರ ಕ್ಯಾಲೋರಿ ಅಂದ್ರೆ ಕೆಲವೊಂದು ಬಾಡಿಗೆ ಬಹಳ ಹೆವಿನ ಆಗುತ್ತೆ ಸರ್. ಇದ್ರ ಬಗ್ಗೆ ನಿಮ್ಮ ಸಿಂಪಲ್ ಅಣ್ಣ, ಸಿಂಪಲ್. ನಾವ್ ಹೇಳ್ತಾ ಇರೋದು ಮಿನಿಮಮ್ ಅಷ್ಟು ಕ್ಯಾಲೋರಿ ಒಳಗೆ ನಿನ್ನ ವೆಯ್ಟ್ ಅನ್ನ ಕಮ್ಮಿ ಮಾಡ್ಕೋಬೇಕು ಅಂತ. ಈಗ ಎಕ್ಸಾಂಪಲ್ ತಿನ್ಲೇಬೇಕು ಅಂತಲ್ಲ. ಕೆಲವು ಸರಿ ಏನಾಗ್ಬಿಡತ್ತೆ, ನಾವು ನನಗೇನೆ 1800 ಕ್ಯಾಲೋರಿ ಸಫಿಶಿಯಂಟ್ ಅನ್ಸಿರುತ್ತೆ ಬಸವರಾಜಣ್ಣ. ಓಕೆ, ಬಟ್ ಇಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕಾದ್ರೆ ಏನಾಗುತ್ತೆ, ಕೆಲವರಿಗೆ ತಲೆ ಸುತ್ತದಂಗ ಆಗುತ್ತೆ. ನಾವೆಂಗೆ ಇದೆಂಗೆ, ಈಗ ನಾನು ಬ್ಯಾಲೆನ್ಸ್ ಮಾಡ್ಕೊಳೋದು ಹೆಂಗೆ. ಇಲ್ಲಿ ನಾವೇನ್ ಹೇಳ್ತಾ ಇದೀವಿ, ಯು ಹ್ಯಾವ್ ಟು ಕೇಮ್ ಔಟ್ ಫ್ರಮ್ ದಟ್ ಅಂತ. ನಿನ್ ಬಾಡಿಗೆ ಒಂದು ಶೇಪ್ ಬರಬೇಕು, ನೀನು ಮಸಲ್ಸ್ ನ ಸ್ಟ್ರೆಂತ್ ಅನ್ನ ಎಕ್ಸರ್ಸೈಸ್ ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಿನ್ ಬಾಡಿ ಹೆಂಗಾಗಿರಲ್ಲ. ನಿನ್ ಬಾಡಿ ಹೆಂಗಾಗಿರ್ಬೇಕು ಅಂತಂದ್ರೆ ಮಸಲ್ಗೆ ರೆಕಗ್ನೈಸೇಷನ್ಸ್ ಆಗ್ಬೇಕು. ಅವಾಗ ನೀನ್ ಪ್ರೋಟೀನ್ ಇಂಟೇಕ್ ಮಾಡ್ಬೇಕು. ಅವಾಗೆಲ್ಲ ಲೆಕ್ಕ ಹಾಕಿದಾಗ 2000 ಕ್ಯಾಲೋರಿ ಬೇಕಾಗುತ್ತೆ ಅಣ್ಣ. 2500 ಕ್ಯಾಲೋರಿಗೆ ಹೋದ್ರೆ ಏನು ಯೂಸ್ ಆಗಲ್ಲ, ಮತ್ ಬಾಡಿ ಹಂಗೆ ಆಗ್ಬಿಡುತ್ತೆ. ಹೆಂಗಿದೀವೋ ನಾವ್ ಹಂಗೆ ಆಗ್ಬಿಡುತ್ತೆ. ನಾನ್ ಹೇಳ್ತಾ ಇರೋದು 2000 ಕ್ಯಾಲೋರಿನ ಫುಡ್ ಅಲ್ಲಿ ಇಟ್ಕೊಳ್ಳಿ. ಓಕೆ, ದೆನ್ ಯು ಹ್ಯಾವ್ ಟು ವರ್ಕ್ಔಟ್. ಅಲ್ಲಿಗೆ ಈಸಿಯಾಗಿ 500 ಕ್ಯಾಲೋರಿ ಡೆಪೋಸಿಷನ್ ಆಗೇ ಆಗುತ್ತೆ. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್ 2000 ಹೇಳ್ತಾ ಇರೋದು. ನಿಮಗೆ ಸರ್ ನನಗೆ 1500 ಕ್ಯಾಲೋರಿಲಿ ಹೊಟ್ಟೆ ತುಂಬ್ತಾ ಇದೆ, ಇದರಿಂದ ನೀವು ಹೇಳಿರೋದು ಎಲ್ಲದ್ರಿಂದನು ಇಟ್ಸ್ ಓಕೆ. ಮೊಸರು ತಿನ್ಬೇಕು, 1300 ಕ್ಯಾಲೋರಿ ಎನಫ್ ಸರ್ ಆಕ್ಚುಲಿ ನನ್ನ ಒಂದು ಬಾಡಿ ಲೆಕ್ಕಾಚಾರ. ಒಬ್ಬೊಬ್ರದ್ದು ಒಂದೊಂಥರ ಇರುತ್ತಲ್ಲ ಸೃಜನ, ಒಬ್ಬೊಬ್ರದ್ದು ಒಂದೊಂಥರ ಇರುತ್ತೆ. ನಾವೇನ್ ಹೇಳ್ತೀವಿ, ಈಗ ನಾನ್ ವೆಜಿಟೇರಿಯನ್ಸ್ಗೆ ಈ ಮಂಗಳೂರು ಕಡೆಯವರು ಫಿಶ್ ಇಲ್ದಲೇ ಇರಲ್ಲ, ಅವರಿಗೆ ಸೀ ಫುಡ್ ಇಲ್ದಲೇ ಇರಲ್ಲ. ದೇ ಹ್ಯಾವ್ ಟು ಕ್ಯಾಲ್ಕುಲೇಟ್ ಆನ್ ದೇರ್ ಫುಡ್. ಅಂಡ್ ನಾನು ಅವಾಗ್ಲೇ ಹೇಳಿದೆ ಬಸವರಾಜಣ್ಣ, 40 ವರ್ಷದ ಮೇಲ್ಪಟ್ಟವರು 2 meals ಅಂತ ಬರ್ತಿದ್ದಂಗೆನೆ ಆಟೋಮೆಟಿಕಲಿ 1500 ಕ್ಯಾಲೋರಿಗೆ ಮ್ಯಾನೇಜ್ ಆಗ್ಬಿಡುತ್ತೆ. ಈಗ ನಂದು 700 ಕ್ಯಾಲೋರಿ ಮೇಲೆ ಹೋಗೋದೇ ಇಲ್ವಲ್ಲ ಬಸವರಾಜಣ್ಣ. ನಾನು ಏನ್ ತಿಂದ್ರು 700 ಕ್ಯಾಲೋರಿ, ಅದು ಎಲ್ಲರಿಗೂ ಅರ್ಥ ಆಗಿದೆ ಈಗ. ಗುರು ಸರ್ 15,000 ಕ್ಯಾಲೋರಿ ಅಂದ್ರೆ 1500 ಕ್ಯಾಲೋರಿಲಿ ಆಟ ಮುಗಿಸ್ತಾ ಇದ್ದಾರೆ 2 ಫುಡ್. ಅದೇ ಈಗ ಒಬ್ಬ ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳಿ. ಹುಡುಗ ಇದ್ದಾನೆ ಅಂತ ಅಂದಾಗ ವಾಟ್ ಕ್ಯಾನ್ ಐ ಡೂ? ಶಿಲ್ಪ ಅವರೇ, ನಿಮ್ ಹ್ಯಾಂಡ್ ರೈಸ್ ಮಾಡಿ, ಮೆಸೇಜ್ ಮಾಡಬೇಡಿ, ಅಲ್ಲಿ ಹ್ಯಾಂಡ್ ರೈಸ್ ಮಾಡಿ. ನೀವ್ ಯಾರಂತ ನಮಗೆ ಗೊತ್ತಿರಲ್ಲ ಇಲ್ಲಿ ಅನ್ಮ್ಯೂಟ್ ಮಾಡಕ್ಕೆ. ಓಕೆ, ಹ್ಯಾಂಡ್ ರೈಸ್ ಮಾಡಿ, ನಾವು ಅವಾಗ ಅನ್ಮ್ಯೂಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ದ ಥಿಂಗ್. ಈಗ ಒಬ್ಬ ಹುಡುಗ ಇದ್ದಾನೆ ಅಂತ ಇಟ್ಕೊಳ್ಳೋಣ ನಾನು. ಓಕೆ, ಅವನು ಓವರ್ ವೇಟ್ ಇದ್ದಾನೆ. ಅವನಿಗೆ ಹೆಂಗ್ ಮಾಡಿಸ್ತೀರಿ 1500 ಕ್ಯಾಲೋರಿಲಿ? ಸುಸ್ತಾಗ್ಬಿಡ್ತಾನೆ ಬಸವರಾಜಣ್ಣ. ನಾನು ಆತರ ರಾಂಗ್ ಇನ್ಫಾರ್ಮೇಶನ್ ಇಲ್ಲಿ ಕೊಡಬಾರ್ದು. 1500 ಕ್ಯಾಲೋರಿಲಿ ಆ ಹುಡುಗನ್ ನಾನು ಕಾಪಾಡಕ್ ಆಗಲ್ಲ. ಯಾಕೆಂದ್ರೆ ಬಸವರಾಜಣ್ಣ, ಈಗ ನಿನ್ನ ವಯಸ್ಸು ಎಷ್ಟಿಗೆ ನಿನ್ನ ವಯಸ್ಸು? ಈಗ 50 ಸರ್. ಬಸವರಾಜಣ್ಣ ನೀನ್ 50, ನಾನು 42. ನಮ್ಮ ದೇಹ ಹೆಂಗಾಗೋಗಿದೆ ಅಂತಂದ್ರೆ, ನಾವೀಗ ಅಷ್ಟು ಫುಡ್ ನ ಡೈಜೆಷನ್ ಮಾಡೋ ಸ್ಟೇಜ್ ಅಲ್ಲೇ ನಾವಿಬ್ರು ಇಲ್ಲ. ನೀನು ಇಲ್ಲ, ನಾನು ಇಲ್ಲ. ಓಕೆ, ಅದು 30 ವರ್ಷದವನಿಗೆ ಆಗಲ್ಲ. 30 ವರ್ಷದವನಿಗೆ ಹೆವಿ ಕಷ್ಟ ಆಗ್ಬಿಡುತ್ತೆ. ಅವನ್ ಬಾಡಿನಲ್ಲಿ ಭಯಂಕರ ಮೆಟಬಾಲಿಸಮ್ ಪವರ್ಫುಲ್ ಇರುತ್ತೆ. ಸೊ ಅವನಿಗೆ 2000 ಕ್ಯಾಲೋರಿ ಬೇಕೇ ಬೇಕು. ಸೊ ಹಾಗಾಗಿ ಇದು ಎಲ್ಲದನ್ನೂ ಲೆಕ್ಕ ಇಟ್ಕೊಂಡು ನಾನು ಹೇಳಿರೋ. ಥ್ಯಾಂಕ್ ಯು. ಶಿಲ್ಪ ಅವ್ರೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದ್ದೀನಿ ಸರ್.
ನಮಸ್ತೆ ಸರ್ ರೀ. ನಮಸ್ತೆ. ಸರ್ ಈಗ ಶುಗರ್ ತಿನ್ಬಾರ್ದು ಅಂತ ಅಂದ್ರಲ್ಲ ರೀ, ಇವಾಗ ಅದು ಮಾರ್ಕೆಟ್ ಅಲ್ಲೆಲ್ಲ ಶುಗರ್ ಫ್ರೀ ಅಂತ ಒಂದು ಶುಗರ್ ಬಂದಿದೆ. ಅದು ಇವ್ರ ಅದನ್ನ ಅಪ್ಪ ತಗೊಂಡ್ರೆ ಕಣಮ್ಮ, ಅದು ನಡೀತೈತಿ? ಈಗ ಏನ್ ಬಂದೈತಲ್ಲ ಅದರಪ್ಪ ಅದು. ಅದ್ರಲ್ಲಿ ಇರೋಂತ ಡೇಂಜರ್ ನೀವ್ ಕೇಳಿದ್ರೆ ನೋಡ್ರಿ ಯಾಕಾರೆ ಸಿಂಪಲ್ ರೀ, ಇದ್ದಂಗ ಇದ್ದು ಬಿಡ್ತೀವಿ, ಜೀವನ ಮುಗಿಸ್ತೀವಿ. ತಿನ್ರಿ ಏನೇನ್ ಸಿಗುತ್ತೆಲ್ಲ, ದೇವ್ರ ಇಟ್ಟಂಗ ಅವನ ಆಯಸ್ ಬರ್ದಂಗ ಆಗತ್ತೆ. ಇಲ್ರಿ, ಐ ವಾಂಟ್ ಟು ಕಂಟ್ರೋಲ್ಡ್ ಮೈ ಬಾಡಿ, ನಾನ್ ಕಂಟ್ರೋಲ್ ಮಾಡ್ಬೇಕು, ನಾನ್ ಕರೆಕ್ಟ್ ಆಗಿ ಬದುಕ್ಬೇಕ್ರಿ. ಆ ತರ ನಿಮ್ಗೆ ಏನಾರು ಇತ್ತ, ಯು ಹ್ಯಾವ್ ಟು ಟೇಕ್ ಡಿಸಿಷನ್ಸ್ ಅಷ್ಟೇ. ಇಲ್ಲಿ ಸಿಂಪಲ್, ಅವಶ್ಯಕತೆ ಇಲ್ಲ. ಸಕ್ಕರೆ ಸಕ್ಕರೆ ಎಲ್ಲೆಲ್ಲಿ ರಿಪ್ಲೇಸ್ ಮಾಡ್ಬೋದು ತಗೊಳ್ಳಿ ಮೇಡಮ್. ಕಲ್ಲಂಗಡಿ ಹಣ್ಣು ತಿಂತೀರಾ, ಅದ್ರಲ್ಲಿ ಸಕ್ಕರೆ ಇಲ್ವಾ? ಸೇಬ್ ತಿಂತೀರಾ, ಅದ್ರಲ್ಲಿ ಸಕ್ಕರೆ ಇಲ್ವಾ? ಅದೇ ತರ ನೀವು ಬಾಳೆಹಣ್ಣು ತಿಂತೀರಾ, ಅದ್ರಲ್ಲಿ ಸಕ್ಕರೆ ಇಲ್ವಾ? ಮೇಡಮ್ ಖರ್ಜೂರ ತಿಂತೀರಾ, ಅದ್ರಲ್ಲಿ ಸಕ್ಕರೆ ಇಲ್ವಾ? ಸೊ ನಿಮಗೆ ಆ ತರ ಸ್ವೀಟ್ ತಿನ್ಲೇಬೇಕು ಅಂದಾಗ ಪ್ರೋಸೆಸ್ಡ್ ಯಾಕೆ ಅಂತ ನಾವು ಕೇಳ್ತಾ ಇರೋದು. ನಿಮ್ ಕ್ರೇವಿಂಗ್ಸ್ ಅಲ್ಲಿ ಕಳೆದೋಗ್ಬಿಡುತ್ತೆ. ಅದು ಬಿಟ್ರೆ ನಿಮ್ಗೆ ಅದೊಂದು ಕೆಟ್ಟ ಚಟ ಅಷ್ಟೇ, ತಿನ್ಬೇಕು, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಷ್ಟೇ. ಅದ್ ಬಿಟ್ರೆ ಇನ್ಯಾವುದು ಇಲ್ಲ ಮೇಡಮ್ ಅದ್ರಲ್ಲಿ. ಅಂದ್ರೆ ಶುಗರ್ ಬಿಟ್ರೆ ನಾವು ಬೆಲ್ಲನ ಅಡಾಪ್ಟ್ ಮಾಡ್ಬೇಕಂತ ಅನ್ಕೊಂಡಿದೀರಿ ಸರ್. ಬೆಲ್ಲನು ಸ್ವಲ್ಪ ಪ್ರಮಾಣದಲ್ಲಿ ಅಮ್ಮ. ಈಗ ನಾನು ಶುಗರ್ ಬಿಡ್ತೀನಿ ಹಂಗಂತ ಹೇಳ್ಬಿಟ್ಟು ಅದನ್ನ ಜಾಸ್ತಿ ರೆಕಮೆಂಡ್ ಮಾಡಕ್ ಆಗಲ್ಲ. ತಿನ್ನಿ ಜಡಾಯಿಸಿ, ದೇರ್ ಇಸ್ ಎನ್ ಶುಗರ್ ಈಸ್ ಆಲ್ವೇಸ್ ಲೈಕ್ ದಟ್. ಆತರ ನಾವು ಅದನ್ನ ಕಂಟ್ರೋಲ್ ಅಲ್ಲೇ ತಿನ್ಬೇಕಮ್ಮ, ಆತರ ಮಾಡಬಾರ್ದು, ಒಳ್ಳೇದು. ಶಿಲ್ಪಾ TM ಅವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್, ನಾನು ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿಯಿಂದ ಸರ್. ನಾನು ಜಸ್ಟ್ ಒಂದು 10 days ಇಂದ ಕೇರಾಮೃತ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇನ್ನು ನಮ್ಮ ಅಕ್ಕನಿಗೆ ಒಬ್ರಿಗೆ ಕೊಟ್ಟಿದ್ದೀನಿ ಅದನ್ನ ಅಷ್ಟೇ. ನನಗೆ ಸೂಪರ್ ರಿಸಲ್ಟ್ ಇದೆ ಸರ್ ಇದು. ನನ್ಗೆ ಏನೇನ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ತಲೆನೋವು ಅಂದ್ರೆ ನನ್ಗೆ ಫ್ರೆಂಡ್ ಆಗ್ಬಿಟ್ಟಿತ್ತು. ತಲೆನೋವು ಬರ್ತಾ ಇತ್ತು. ಆ ತಲೆನೋವು ಮರ್ತೆ ಹೋಗ್ಬಿಟ್ಟಿದೆ. ಆಮೇಲೆ ತಲೆನೋವು ಅನ್ನೋದೇ ಮರ್ತೋಗಿದೆ ಸರ್ ಇದು. ನಾನ್ ಬಸವರಾಜ್ ಸರ್ ರೆಫರ್ ಮಾಡಿದ್ರು, ಈಗಲೇ 5 month ಇಂದಾನೇ ರೆಫರ್ ಮಾಡ್ತಾ ಇದ್ರು. ಈಗ ಅದಕ್ಕೆ ಮಾತಾಡಿದ್ರಲ್ಲ ಮೊಳಕಾಲ್ಮೂರು ಬಸವರಾಜ್ ಸರ್, ಅವರು ತುಂಬಾ ದಿನದಿಂದಾನೇ ಹೇಳ್ತಾ ಇದ್ರು, ಆಯ್ತು ಸರ್ ಅಂತ ಹೇಳ್ತಾ ಇದ್ದೆ. ಮೊನ್ನೆ ಅವರೇ ಬಂದು ಕೊಟ್ಟು ಹೋದ್ರು ನನ್ಗೆ. 10 days ಆಯ್ತು ಯೂಸ್ ಮಾಡ್ತಾ ಇದೀನಿ. 15 days ಆಯ್ತು ಸರ್. ತುಂಬಾ ರಿಸಲ್ಟ್ ಇದೆ ಸರ್ ನನ್ಗೆ. ಆಮೇಲೆ ವೆಯ್ಟ್ ಲಾಸ್ ಆಗಿದೆ, ಬೊಜ್ಜು ಸ್ವಲ್ಪ, ಅಂದ್ರೆ ತುಂಬಾ ಫ್ಯಾಟ್ ಏನ್ ಇರ್ಲಿಲ್ಲ ನಾನು, ಅದ್ರಲ್ಲೂ ಸ್ವಲ್ಪ ಬೊಜ್ಜಿತ್ತು. ಸಿಜೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಬೊಜ್ಜಿತ್ತು. ಹಂಗಾಗಿ ಬೊಜ್ಜು ಕಡಿಮೆ ಆಗಿದೆ. ಮತ್ತೆ ಹಸಿವಾಗ್ತಿರ್ಲಿಲ್ಲ ನನ್ಗೆ, ಚೆನ್ನಾಗಿ ಹಸಿವಾಗ್ತಾ ಇತ್ತು. ಮತ್ತೆ ಡೈಜೆಷನ್ ಪವರ್ ಚೆನ್ನಾಗಾಗಿದೆ. ಡೈಜೆಷನ್ ನನ್ಗೆ ಈಗ ಇದನ್ನ ಹಾಟ್ಲಿ ಹೇಳ್ಕೊತಾ ಇದ್ದೀನಿ. ಫಸ್ಟ್ ನನ್ ಸರ್ ಹೇಳ್ತಿದ್ರು, ಮಾಡಿ ಮೇಡಮ್ ಚೆನ್ನಾಗಿದೆ, ರಿಸಲ್ಟ್ ಇದೆ, ತುಂಬಾ ಸರ್ ಸೇಲ್ ಆಗೋದು ಬೇಡ, ಬಿಸ್ನೆಸ್ ಬೇಡ ಸರ್, ನನ್ಗೆ ಇಂಥದ್ದು ಮಾಡಿ. ಯಾಕಂದ್ರೆ ಸರ್ ಕೆಲವೊಂದು ಗೊತ್ತಿದೆ ಸರ್ ಈಗ ನಾನು ಹೆಂಗ್ ಪರಿಚಯ ಅಂತ, ಅದರಿಂದ ನನ್ಗೆ ಆಲ್ರೆಡಿ ಇದಾಗ್ಬಿಟ್ಟಿದೆ. ಹಾಗಾಗಿ ಸರ್ ಮಾರ್ಕೆಟಿಂಗ್ ನಿಮ್ದು 100% ನಿಮ್ಮ ಅಭಿಪ್ರಾಯಕ್ಕೆ ನನ್ನ ಗೌರವ ಇದೆ. ಓಕೆ, ವಿ ಆರ್ ನಾಟ್ ಲೈಕ್ ದಟ್ ಅಂತ ಹೇಳಕ್ಕೂ ನಮಗ್ ತುಂಬಾ ಹೆಮ್ಮೆ ಇದೆ. ಓಕೆ, ನೀವು ಅವ್ರ ಜೊತೆ ಮತ್ತೊಮ್ಮೆ ಸರಿಯಾಗಿ ಚರ್ಚಿಸಿ. ಇನ್ನೊಂದು ಕ್ವಶನ್ ಸರ್, ಅದಕ್ಕೆ ಒಂದು ಆನ್ಸರ್ ಮಾಡಿ. ಒಬ್ರಿಗೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡಿದೆ ನಾನು ಇದನ್ನ ಇವತ್ತು. ಅವ್ರಿಗೆ ನೈಟ್ ಮಲಗಿದಾಗ ಗಂಟ್ಲು ಒಣಗಿ ಬೇರೆಯವ್ರಿಗೆ ಸಜೆಸ್ಟ್ ಮಾಡಿದೆ ತಗೊಳ್ಳಿಕ್ಕೆ. ನನಗ್ ಚೆನ್ನಾಗಿದ್ದಕ್ಕೆ ಅವ್ರಿಗೆ ಒಂದ್ ಪ್ರಾಬ್ಲಮ್ ಇದೆ, ಗಂಟ್ಲು ಒಣಗಿ ಗೊರಕೆ ಬರುತ್ತಂತೆ ನಿದ್ದೆ ಮಾಡಿದಾಗ. ಇದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಕೇಳಿದ್ರು. ಅದಕ್ಕೆ ನನ್ಗೆ ಅದ್ರ ಬಗ್ಗೆ ಇದ್ರಲ್ಲಿ ಗೊತ್ತಿಲ್ಲಲ್ಲ, ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದೆ. ಅದೇ ಒಂದ್ ಕ್ವಶನ್ಗೆ ನಾನು ಇಷ್ಟೊತ್ತು ವೇಟ್ ಮಾಡ್ತಾ ಇದ್ದೆ. ಸ್ಪೆಷಲಿಸ್ಟ್ ಹತ್ರ ತೋರ್ಸಕ್ ಹೇಳಿ, ಇದು ಹೊಸ ವಿಧಾನ. ಗಂಟ್ಲೊಣಗಿರ್ ಗೊರಕೆ ಬರುತ್ತೆ ಅಂತ ನಾನೆಲ್ಲೂ ಕೇಳಿಲ್ಲ. ಗೊರಕೆ ಬರೋದಕ್ಕೆ 2 ಕಾರಣ ಇರುತ್ತೆ. ಒಂದು ವಿಸುವಲ್ ಫ್ಯಾಟ್ ಅಂತ ಕರಿತೀವಿ, ಈ ಮೂಗತ್ರ ತುಂಬಾ ಕೊಬ್ಬು ಶೇಖರಣೆ ಆಗಿರುತ್ತೆ, ಅವರಿಗೆ ಗೊರಕೆ ಬರುತ್ತೆ. 2ನೇದ್ ಬಂದ್ಬಿಟ್ಟು ಸ್ಟ್ರೆಸ್ ಆಗಿದ್ದಾಗ ಗೊರಕೆ ಬರುತ್ತೆ, ಹೆವಿ ಫಿಸಿಕಲ್ ಸ್ಟ್ರೆಸ್ ಇದ್ದಾಗ ಗೊರಕೆ ಬರುತ್ತೆ. ಇದು ಗಂಟ್ಲೊಣಗಿ ಗೊರಕೆ ಹೆಂಗೆ ಅಂತ ಅದನ್ನ ಯಾರು ಸ್ಪೆಷಲಿಸ್ಟ್ ಹತ್ರ ತೋರ್ಸಕ್ ಹೇಳಿ, ನಾವೆಲ್ಲ ಅದನ್ನ ಟ್ರೀಟ್ ಮಾಡೋ ಅವಶ್ಯಕತೆ ಇಲ್ಲ. ನಮಸ್ತೆ. ಪವನ ಅವ್ರೆ ಅನ್ಮ್ಯೂಟ್ ಮಾಡ್ಕೊಡಿ. ಮಾತಾಡಿ. ಅನ್ಮ್ಯೂಟ್ ಆಗಿಲ್ಲ ನಿಮ್ದು.
ಏನು ಕೇಳ್ತಾ ಇಲ್ಲ. ಆಹಾ, ನಿಮ್ದು ವಾಯ್ಸ್ ಬರ್ತಾ ಇಲ್ಲ. ಅಲ್ಲೇನೋ ನಿಮ್ದು ಮೈಕ್ರೋಫೋನ್ ಏನೋ ಪ್ರಾಬ್ಲಮ್ ಇರ್ಬೋದು ನೋಡಿ. ಸರ್ ಕೇಳಿಸ್ತಿದ್ಯಾ? ಹಾ, ಈಗ ಕೇಳಿಸ್ತಿದೆ, ಹೇಳಿ. ಓಕೆ. ತುಂಬಾ ಇಂಟೆನ್ಸ್ ಆಗಿ ಡಯಟ್ ಮಾಡೋರು ಈ ನೋ ಕಾರ್ಬ್ ಡಯಟ್ ಅಂತ ಮಾಡ್ತಾರೆ. ಸೊ ಇಸ್ ಇಟ್ ಓಕೆ? ನಾಟ್ ಗುಡ್. ತುಂಬಾ ಡೇಂಜರಸ್ ಡಯಟ್ ಅದು. ನೋ ಕಾರ್ಬ್ ಡಯಟ್ ಅಂತ ಏನಿದೆ, ಇಟ್ಸ್ ನಾಟ್ ಗುಡ್. ಬ್ರೈನ್ ಪೈನ್ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನ ನನ್ನ ಫ್ರೆಂಡ್ಸ್, ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಅದು ಕೀಟೋ ಡಯಟ್ ಅಂತ ಕರೀತಾರೆ. ಕೀಟೋ ಡಯಟ್ ಅಂತ, ಲೋ ಕಾರ್ಬ್ ಡಯಟ್ ಅಥವಾ ನೋ ಕಾರ್ಬ್ ಡಯಟ್. ಲೋ ಕಾರ್ಬ್ ಡಯಟ್ ಅಂದ್ರೆ ಕಾರ್ಬ್ಸ್ ನ ಡೌನ್ ಮಾಡಿ ತಿನ್ನೋದು. ನೋ ಕಾರ್ಬ್ಸ್ ಅಂದ್ರೆ ಕಾರ್ಬ್ಸ್ ಇರಲ್ಲ, ಅಲ್ಲಿ ಝೀರೋ ಕಾರ್ಬ್ಸ್ ಇರುತ್ತದು. ಬರೀ ಫ್ಯಾಟ್ ತಿನ್ನೋದು. ಬರೀ ಫ್ಯಾಟ್ ತಿನ್ನೋದು. ಅಯ್ಯೋ ಅದನ್ನ ಮಾಡಕ್ ಹೋಗಿ ನನ್ನ ಫ್ರೆಂಡ್ಸ್ ಗಳು ಹೇಳಿದ್ ನನ್ಗೆ ಏನು ಅಂತಂದ್ರೆ, ತಲೆ ಮೇಲೆ ಯಾರೋ ಸುತ್ತಿಗೆ ತಂದು ಹೊಡೆದಂಗಾಯ್ತು. ಇಟ್ಸ್ ಪಾಸಿಬಲ್ ಇನ್ ಇಂಡಿಯಾ? ನಾಟ್ ಪಾಸಿಬಲ್. ಯಾಕೆ? ಈಗ ನಿಮ್ಮ ಅಮ್ಮನ ಮನೆಗೆ ಹೋಗ್ತೀರಾ, ಇನ್ನೊಂದ್ ಕಡೆಗೆ ಹೋಗ್ತೀರಾ, ಯಾವ್ದೋ ಒಂದ್ ಊರ್ಗ್ ಹೋಗ್ತೀರಾ, ಅಲ್ಲಿ ನೀವ್ ಹೇಳ್ಬೋದು ಏನಂತ, ಒಂದ್ ರಾಗಿ ರೊಟ್ಟಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಯಾವ್ದೋ ಒಂದ್ ಹಳ್ಳಿಗೆ ಹೋಗ್ತೀರಾ, ರಾಗಿ ರೊಟ್ಟಿ ಜೊತೆಗೆ ನನಗೆ ಒಂದ್ ಬಟ್ಲು ಮೊಸರು ಸಿಗುತ್ತಾ, ತಂದ್ಕೊಡ್ತಾರೆ ಖುಷಿಯಾಗಿ. ಒಂದ್ ಸ್ವಲ್ಪ ತರಕಾರಿ ಸಿಗುತ್ತಾ, ತಂದ್ಕೊಡ್ತಾರೆ. ಸ್ವಲ್ಪ ಅಲ್ಲಿಗೆ ನೀವು ಪ್ರೋಟೀನ್ ಬ್ಯಾಲೆನ್ಸ್ ಆಯ್ತು, ಎಲ್ಲ ಬ್ಯಾಲೆನ್ಸ್ ಆಯ್ತು, ನಿಮ್ ಡಯಟ್ ಮುಗೀತು, ಖುಷಿ, ಅವರಿಗೂ ಖುಷಿ ಆಯ್ತು. ಈಗ ನನ್ನ ಯಾರೋ ಒಬ್ರು ಬಡವರು ನನ್ ಮನೆಗ್ ಕರೆದ್ಬಿಟ್ರು. ನಮ್ ಗುರುಗಳು ಬರ್ತಾ ಇದಾರೆ, ಮನೆಗ್ ಬರ್ತಾರೆ ಅಂತ. ನಾನ್ ಅಲ್ಲಿ ಹೋಗ್ಬಿಟ್ಟು ಏನೋ ಹುಚ್ಚಿಡ್ದಂಗೆ ಹೇಳ್ಬಿಟ್ಟೆ ಅವ್ರಿಗೆ ಏನ್ ಅನ್ಸುತ್ತೆ, ಗುರುಗಳು ಭೂಮಿ ಮೇಲೆ ಇಲ್ಲ, ಇವ್ರೇನೋ ಹೇಳ್ತಾರೆ. ಅವ್ರ ಮನೆಯಲ್ಲೇನೆ ಅವರಿಗೆ ಹೆಂಗ್ ತಿನ್ನೋದು ಅಂತ ಹೇಳ್ಕೊಟ್ ಬರೋ ತರಕ್ಕೆ ನಮ್ ಡಯಟ್ ಇರ್ಬೇಕು. ದಟ್ ಈಸ್ ಅ ರೈಟ್ ಡಯಟ್. ಅದನ್ನ ಬಿಟ್ಬಿಟ್ಟು ನಾನು ಅವ್ರಿಗೆ ಹುಚ್ಚಿಡ್ದಂಗೆ ಏನೇನೋ ಹೇಳ್ಬಿಟ್ರೆ ಅವರು ದೇಶನ ಬಿಟ್ಟು ಹಚ್ಚಿ ಕೊಟ್ಟೋಗ್ತಾರೆ. ಇವ್ರು ಏನ್ ಹೇಳ್ತಾವ್ರಪ್ಪ, ಇದೇನೋ ನನಗೆ ಅರ್ಥನೇ ಆಗಲ್ಲ ಅನ್ನೋ ತರ ಆಗುತ್ತೆ. ದಟ್ಸ್ ನಾಟ್ ಗುಡ್. ದಿಸ್ ಇಸ್ ನಾನು ಒಪ್ಪಲ್ಲ ಅದು. ನನಗೆ ಅದು ಸರಿ ಅಂತ ಅನ್ಸಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಸುಧಾಕರ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಲೋ. ಸುಧಾಕರ್ ಸರ್ ಹೇಳಿ ಸರ್. ಕೇಳ್ತಿದೆ ಸುಧಾಕರ್. ನಿಮ್ದು ಫಸ್ಟ್ ಎಪಿಸೋಡ್ ನೋಡಿ, ನಾ ಬಾಳ ಜನಕ್ಕೆ ಇದರ ಸಂಬಂಧ ಹೇಳಿದ್ನಿ, ವೇಟ್ ಲಾಸ್ ಬಗ್ಗೆ. ಜೂಮ್ ಮೀಟಿಂಗ್ ಎಲ್ಲ ಒಂದ್ 4-5 ಜನಕ್ಕೆ ನಾ ಇದ್ ಕಳ್ಸಿದ್ನಿ. ತುಂಬಾ ಇಂಡಿಯಾದ್ದು ಕ್ರಿಕೆಟ್ ಮ್ಯಾಚ್ ಇದೆ ಸರ್. ಇವತ್ತು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ಇರೋದ್ರಿಂದ ಯಾರು ಬರಲ್ಲ ಸರ್. ಇಲ್ಲ, ಆದ್ರೂ ನಾ ಹೇಳಿದ್ರು 3 ಜನ ಅಟೆಂಡ್ ಆಗ್ಯಾರ, ನೋಡೀನಿ. ನನಗ್ ಒಂದ್ ಕ್ವಶನ್ ಅಂದ್ರೆ ಏನೈತಿ, ನಮ್ ಬ್ರದರ್ ಒಬ್ಬರಿಗೆ ಲಿವರ್ ಸೋರಿಯಾಸಿಸ್ ಡಿಟೆಕ್ಟ್ ಆಗೈತಿ. ಓಕೆ, ಹಲೋ. ಅವ್ರಿಗೆ ನಾ ಲಿವರ್ ಕೇರ್ ಮತ್ತ ಹಲೋ ಹೇಳಿ ಸರ್ ಹೇಳಿ ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ನಮ್ ಬ್ರದರ್ಗೆ ಲಿವರ್ ಸೋರಿಯಾಸಿಸ್ ಆಗಿದೆ. ಅವ್ರಿಗೆ ನಾ ಲಿವರ್ ಕೇರ್ ಮತ್ತ ಕೊಕೊನಟ್ ಆಯಿಲ್ ಅವ್ರಿಗೆ ಸಜೆಸ್ಟ್ ಮಾಡ್ಬೋದು? 100%. ಓಕೆ, ಮತ್ತ ಅದ್ರ ಜೊತೆಲಿ ಏನ್ ಕೊಡ್ಬೇಕು ಅಥವಾ ಏನ ಅಂದ್ರೆ ರೀ? ಅಂದ್ರೆ ಲಿವರ್ ಸೋರಿಯಾಸಿಸ್ ಆಗೈತ್ಲ, ಅದಕ್ಕಾಗಿ ಲಿವರ್ ಕೇರ್ ಅಂತ ಕೊಡ್ತೇನೆ ಅವ್ರಿಗೆ. ಇಷ್ಟ ಕೊಡಿ ಸರ್. ಮತ್ತ ಇದು ವರ್ಜಿನ್ ಕೊಕೊನಟ್ ಆಯಿಲ್ ಕೊಡ್ಬೇಕ್ರಿ. ವರ್ಜಿನ್ ಕೊಕೊನಟ್ ಆಯಿಲ್ ಅಂಡ್ ಲಿವರ್ ಕೇರ್ ಬೋತ್ ಕೊಡಿ ಸರ್, ಬೋತ್ ಕೊಡಿ. ಓಕೆ ಸರ್, ಓಕೆ. ಯು ಆರ್ ಮೋಸ್ಟ್ ವೆಲ್ಕಮ್. ರಾಘು ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಘು ಸರ್ ನಮಸ್ಕಾರ ಸರ್. ಈ ರೀತಿ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇರೋದಕ್ಕೆ ನಮಗೆ ಬಹಳ ಖುಷಿ ಇದೆ ಸರ್. ನಮ್ಮ ಮನಸ್ಸಿಂದ ನಾವು ಒಂದ್ ಒಳ್ಳೆ ಕೆಲಸ ಮಾಡ್ಬೇಕಂತ ಯಾವುದೇ ರೀತಿ ವಿಷಯಗಳಿಂದ ಬಹಳ ನಾವು ಬೇರೆ ಒಂದು ಪ್ರಾಬ್ಲಮ್ ಇಂದ ಬೇರೆ ಪ್ರಾಡಕ್ಟ್ಗಳಿಂದ ಹೋಗ್ತಾ ಇದೀವಿ. ಒಂದು ಒಳ್ಳೆ ದಾರಿ ತೋರಿಸಿದ್ರು ಸರ್. ಒಂದು ಒಳ್ಳೆ ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡೋದ್ರಿಂದ, ನಿಮ್ ಜೊತೆ ಇರೋದ್ರಿಂದ. ಸೊ ಒಳ್ಳೆ ಒಂದು ವರ್ಕ್ ಮಾಡ್ತಾ ಇದೀವಿ ಅಂತ ತುಂಬಾ ಹೆಮ್ಮೆ ಆಗುತ್ತೆ ಸರ್. ನಾವು ಮಾರ್ಕೆಟ್ ಅಲ್ಲಿ ಪ್ರತಿಯೊಂದು ಕಡೆ ಹೋದಾಗೂ ಎದೆ ಹುಚ್ಕೊಂಡು ಮಾತಾಡೋ ಒಂದು ಖುಷಿ ಕೊಟ್ಟಿದ್ರು ಸರ್ ನಾವು. ಸೊ ನಮ್ಮ ಕ್ವಶನ್ ಸರ್, ನಾವು ಯಾವ ಒಂದು ಟೈಮಲ್ಲಿ ಎಕ್ಸರ್ಸೈಸ್ ಮಾಡಬೇಕು ಅನ್ನೋದು ಕೇಳ್ತಾ ಇದ್ದೀವಿ ಸರ್. ಎಷ್ಟೊತ್ತು ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು? ಇಟ್ ಈಸ್ ಡಿಪೆಂಡ್ ಅಪಾನ್ ದೇರ್ ಪರ್ಫಾರ್ಮೆನ್ಸ್. ಈಗ ಎಕ್ಸಾಂಪಲ್, ನೀವು ಮಸಲ್ ಬಿಲ್ಡ್ ಮಾಡ್ತೀರಾ ಅಂತಂದ್ರೆ 1 hour ವರ್ಗೂ ಮಾಡ್ಬೇಕಾಗತ್ತೆ ಇಂಟೆನ್ಸಿವ್ ಆಗಿ. ಅದಕ್ಕೆ ನೀಟಾಗಿ ಜಿಮ್ಗೆ ಹೋಗ್ಬಿಟ್ಟೆ ವರ್ಕೌಟ್ ಮಾಡ್ಬೇಕಾಗತ್ತೆ. ಸರ್, ನನ್ನ ನಾರ್ಮಲ್ ಫಿಟ್ನೆಸ್ ಅಂದಾಗ ನಿಮ್ ಮನೆಗಳಲ್ಲೇ ವರ್ಕೌಟ್ ಮಾಡ್ಕೋಬಹುದು. ಬೆಳಿಗ್ಗೆ ಸಂಜೆ ಎರಡೂ ಸೂಕ್ತ. ಎರಡೊತ್ತು ಮಾಡ್ಬೋದು. ಯಾಕೆಂತಂದ್ರೆ ನಾನು 2 ಟೈಮ್ ಮಾಡಲ್ಲ, 1 ಟೈಮ್. ಯಾಕೆಂದ್ರೆ ಸಂಜೆ ಮಾಡೋವಷ್ಟು ಟೈಮ್ ನಮ್ಗಳ ಹತ್ರ ಇರಲ್ಲ. ಇನ್ ಕೆಲವರಿಗೆ ನನಗೆ ಸಂಜೆ ವ್ಯವಸ್ಥೆ ಇದೆ ಅಂದ್ರೆ ಸಂಜೆನೂ ಎಕ್ಸರ್ಸೈಸ್ ಮಾಡ್ಬೋದು. ದಟ್ಸ್ ಗುಡ್, ದಟ್ಸ್ ನಾಟ್ ಬ್ಯಾಡ್.
ಸರ್ ಬೆಳಿಗ್ಗೆ 4:30 ಹೇಳ್ತೀರಿ ಸರ್ ನೀವು. ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ವರ್ಕೌಟ್ ಮಾಡ್ಬೇಕು ಸರ್ ನಾವಾದ್ರೂ? ಒಂದು ದಿನದಲ್ಲಿ 1 ಗಂಟೆ ಎತ್ತಿಡೋರೆಗೂ ಸಾಕು, ಅದಕ್ಕೋಸ್ಕರ ವರ್ಕೌಟ್ಗೋಸ್ಕರ. ದಟ್ ಸೂಟ್ಸ್ ಆನ್ ಯು. ನಿಮ್ ಟೈಮ್ ಹೆಂಗಿದೆ, ನಿಮ್ದು ಯಾವ ತರ ಇದೆ ಅದನ್ನ ನೋಡ್ಕೊಂಡು ಅದಕ್ಕೆ 1 ಗಂಟೆ ಎತ್ತಿಡೋರ್ಗು. ದಟ್ಸ್ ಮೋರ್ ದನ್ ಎನಫ್. ಸರ್ ಇನ್ನೊಂದು, ನಾನು ಸ್ಲಿಮ್ ಇರೋದ್ರಿಂದ ಫುಲ್ ಒಂದು ಫಿಟ್ನೆಸ್ ಆಗ್ಲಿಕ್ಕೆ, ಇನ್ನೂ ದಪ್ಪ ಆಗ್ಲಿಕ್ಕೆ, ಒಂದು ಫಿಟ್ನೆಸ್ ಆಗ್ಲಿಕ್ಕೆ ಯಾವ ರೀತಿ ಮಾಡ್ಬೇಕು ಸರ್? ನಮ್ದು ಎಕ್ಸರ್ಸೈಸ್ ಆಯ್ತು ಇಲ್ಲ ಅಥವಾ ಒಂದು ಲೈಫ್ ಸ್ಟೈಲ್ ಸರ್? ಅಂದ್ರೆ ದಪ್ಪ ಆಗಕ್ಕೆ ಹೇಳ್ತಾ ಇದೀಯಾ? ನಿನಗ್ ದಪ್ಪ ಆಗೋ ಅವಶ್ಯಕತೆ ಇಲ್ಲ ರಘು, ಕೇಳಿಲ್ಲ ಹೇಳ್ತೀನಿ. ನೀನ್ ದಪ್ಪ ಆಗೋ ಅವಶ್ಯಕತೆ ಇಲ್ಲ. ನಿನ್ನ ಬಾಡಿನಲ್ಲಿ ಮಸಲ್ಸ್ ಸ್ಟ್ರೆಂತ್ ಆಗ್ಬೇಕು. ಅದಕ್ಕೆ ನಾನು ಸ್ಟ್ರೆಂತ್ ಅಂಡ್ ಎಕ್ಸರ್ಸೈಸ್ ಅಂತ ಹೇಳಿದ್ದು. ಜಸ್ಟ್ ಮಸಲ್ಸ್ ಪ್ರಾಪರ್ ಆಗಿ ಕಾಣ್ತಿದ್ದಂಗೆ ನೀನ್ ತುಂಬಾ ಚೆನ್ನಾಗಿ ಕಾಣ್ತೀಯ. ದಪ್ಪ ಆಗೋದ್ರಲ್ಲಿ ಏನು ಅವಶ್ಯಕತೆ ಇಲ್ಲ. ಆಫ್ ಮಾಡು. ಮಸಲ್ಸ್ ಬಿಲ್ಡ್ ಮಾಡೋದಕ್ಕೆ ನಾವು ವರ್ಜಿನ್ ಕೋಕೋನಟ್ ಆಯಿಲ್ ವಿತ್ ಲಿವರ್ ಕೇರ್ ಅಂತ ತಗೊಂತಾ ಇದ್ದೀವಿ. ಲಿವರ್ ಕೇರು ಮತ್ತೆ ಎಕ್ಸರ್ಸೈಸ್ ಆಗ್ಬೇಕು. ಎಕ್ಸರ್ಸೈಸ್ ಮಾಡ್ಬೇಕು. ನಿನ್ ಮಸಲ್ಸ್ ಬ್ರೇಕ್ ಆಗ್ಬೇಕು. ದೆನ್ ಓನ್ಲಿ ಯು ವಿಲ್ ಗೆಟ್ ದ ಎಕ್ಸ್ಟ್ರಾ ಸ್ಟ್ರೆಂತ್. ಅದು ಹೇಳಿದ್ನಲ್ಲ ಆಗ್ಲೇನೆ, ಮಸಲ್ ಬ್ರೇಕ್ ಮಾಡಬೇಕು, ಪ್ರೋಟೀನ್ ಕೊಡಬೇಕು, ಮತ್ತದು ಕ್ಯಾಲೋರಿ ಬರ್ನ್ ಆಗುತ್ತೆ, ಮತ್ ನಿನ್ ದೇಹನ ಪೋಷಿಸ್ಬೇಕು, ರಿಕವರಿ ಮಾಡಬೇಕು, ತುಂಬಾ ಚೆನ್ನಾಗಿ ನಿದ್ದೆ ಮಾಡಬೇಕು. ಆ ಮೀಟಿಂಗ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನಾನು ಹೇಳಿದ್ ಅರ್ಥ ಆಗಿದೆ. ಥ್ಯಾಂಕ್ ಯು ಸರ್. ಓಕೆ ಓಕೆ. ಇನ್ನೊಬ್ರು ಇದಾರೆ, ಐಶ್ವರ್ಯ ಅವರೇ ಮಾತಾಡಿ. ಥ್ಯಾಂಕ್ ಯು ಸರ್. ಹೇಳಿಮ್ಮ. ಸರ್ ಅಂದ್ರೆ ಸರ್ ಇದು ಇಂಟಿಮಿಡಿಯೇಟ್ ಫಾಸ್ಟಿಂಗ್ ಅಂತೇಳಿ ಉಪವಾಸ ಮಾಡ್ತಾರಲ್ಲ ಸರ್, ಈಗ 4 hours 8 hours ಈ ತರ ಉಪವಾಸ ಮಾಡಿ ಸಣ್ಣ ಆಗ್ತೀವಿ ಅಂತ ಹೇಳ್ತಾರೆ ಸರ್. ಅದು ಕರೆಕ್ಟ್ ಅಂತೀರಾ ಸರ್? ಇಟ್ಸ್ ಗುಡ್. ನಾಟ್ ಅದ್ರಲ್ಲಿ 2 ತರ ಇದೆ. ನಾನು ನಿಮಗೆ ಹೇಳದ್ನಲ್ಲ, ಈಗ ನಾನು ಮಾಡ್ತಿದ್ದೀನಿ ಅದು ಡೈಲಿ 2 meals ನಾನು ಮಾಡ್ತಾ ಇದ್ದೀನಿ. ಅದೇ ಸರ್, ಈಗ ಬೆಳಿಗ್ಗೆ ಮಧ್ಯದಲ್ಲಿ ನಾನು ಎಳ್ನೀರ್ ಕುಡಿತೀನಿ, ಹಣ್ಣು ತಿಂತೀನಿ, ಬ್ಲಾಕ್ ಕಾಫಿ ಕುಡಿತೀನಿ. ಸರ್ ಅದೇ ಸರ್, ಬೆಳಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಲಂಚ್ ಬಿಟ್ಟು ಮತ್ತೆ ಊಟ ಸಂಜೆ 6 ಗಂಟೆಗೆ ಊಟ ಮಾಡ್ತೀನಮ್ಮ ನಾನು. ಯಾಕೆ ಅಂತಂದ್ರೆ ಮಧ್ಯಾಹ್ನ ಊಟ ಮಾಡಿದ್ರೆ ರಾತ್ರಿ ಊಟ ಲೇಟ್ ಆಗುತ್ತೆ. ರಾತ್ರಿ ಊಟ ಲೇಟ್ ಆದ್ರೆ ನನ್ನ ದೇಹಕ್ಕೆ ಅನ್ನೆಸೆಸರಿ ಕ್ಯಾಲೋರಿ ಬರ್ಡನ್ ಆಗುತ್ತೆ. ನಾನು ಜಲ್ದಿ ನನಗೆ ಸ್ಲೀಪಿಂಗ್ ಸರಿ ಅಂತ ಅನ್ನಿಸ್ತಾ ಇಲ್ಲ. ಸೊ ನಾನು ಜಲ್ದಿ ಊಟ ಮುಗಿಸ್ಬೇಕಂದ್ರೆ ನನಗೆ ಅನ್ಸಿದ್ 2 ಊಟ ಸಾಕು ಅಂತ. ಸೊ ಹಂಗಾಗಿ ನಾನು 9 ಗಂಟೆ ಮತ್ತೆ ಸಂಜೆ 6 ಗಂಟೆ ಇದು ನನ್ನ ಫಿಕ್ಸ್ ಫುಡ್. ಅದು ದೆನ್ ಮಧ್ಯದಲ್ಲಿ ನಾವು ಸ್ವಲ್ಪ ಸಾಯಂಕಾಲ ಅಂದ್ರೆ ನಮ್ಗೆ 6-7 ಆಗಲ್ಲ ಸರ್. ಇವ್ ಶಾಪ್ ಅಲ್ಲೇ ಇರ್ತೀವಿ, ಸ್ವಲ್ಪ ದೂರ ಶಾಪ್ 4 kilometers ದೂರ ಇದೆ ಸರ್. ಮನೆಗ್ ಬರಕ್ಕೆ ಲೇಟ್ ಆಗುತ್ತೆ. 8 ಹಂಗೆ ನಾವು ಊಟ ಮಾಡ್ತೀವಿ ಸರ್. ಮಧ್ಯದಲ್ಲಿ ನಾವು ಲಂಚ್ ಬಿಟ್ಟಾಗ ಸ್ವಲ್ಪ ಹಶು ಹಂಗ ಆಗ್ತಿರುತ್ತೆ. ಬ್ಲಾಕ್ ಕಾಫಿನೂ ಕುಡಿತೀವಿ ಸರ್, ಡೈಲಿ 2 times ಕುಡಿತಿದೀವಿ. ಮತ್ತೆ ಹಶು ಆದ್ರೆ ಜ್ಯೂಸ್ ಏನಾದ್ರು ಕುಡಿಬೋದಲ್ಲ ಸರ್? ಈ ಹಣ್ಣಿನ ಜ್ಯೂಸ್ ಅಂದ್ರೆ ಸಪರೇಟ್ ಹಣ್ಣಿಂದ ವಿತೌಟ್ ಶುಗರ್ ಹಾಕಿರೋದನ್ನ ನೀವು ಕುಡಿಬಹುದು. ಶುಗರ್ ಆಲ್ಮೋಸ್ಟ್ ನಾವು ಕಮ್ಮಿನೇ ಸರ್ ಬಳಸ್ತಿರೋದು. ಹಂಗಾಗಿ ನಾನು weight loss ಆಗಿದ್ದೀನಿ ಸರ್ ಸ್ವಲ್ಪ. ಕಮ್ಮಿ ಅಂದ್ರಲ್ಲಮ್ಮ, ನಿಮ್ ಬಾಯಿಲ್ ಏನಂತ ಬರ್ಬೇಕಂದ್ರೆ 0 ಅಂತ ಬರ್ಬೇಕು. ಓಕೆ ಸರ್, ಓಕೆ ಸರ್. ವಿಜಯ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ವಿಜಯ್ ಅವರೇ. ಓಕೆ, ಆಲ್ ಆರ್ ಕಂಪ್ಲೀಟೆಡ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಸ್ಪಂದನೆಗೆ. ಇದನ್ನ ನಿಜವಾಗ್ಲೂ ನಾವು ಕಾರ್ಯರೂಪಕ್ಕೆ ತರೋಣ. ಒಂದು ಆರೋಗ್ಯವಂತ ಭಾರತ ನಿರ್ಮಾಣದಲ್ಲಿ ನಮ್ಮೆಲ್ಲರದು ಜವಾಬ್ದಾರಿ ಇದೆ ಅಂತ ಹೊರತು ಸಮೃದ್ಧವಾಗಿ ಕೆಲಸ ಮಾಡೋಣ. ಖಂಡಿತ ನಾವೆಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಒಂದು ಧನಂಜಯ ಸರ್. ಹೇಳಿ ಧನಂಜಯ ಅವರ. ಸರ್ ನಮ್ಗೆ ನಿಮ್ದು ಬೆಳಗ್ಗೆಯಿಂದ ರೊಟೀನ್ ಏನೇನ್ ಫುಡ್ ತಗೋತೀರಿ ಅಂತ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ಸರ್. ಕ್ಯೂರಿಯಸ್. ನಂದು ಹೇಳ್ತಾ ಇದ್ದೀರಾ? ಹೌದು ಸರ್. ನಂದನ್ ನಾನು ಪರ್ಸನಲಿ ನಾನೊಂದು ವಿಡಿಯೋನೇ ಮಾಡಾಕ್ತೀನಿ ಬಿಡಿ. ನಾನು ಏನ್ ತಿಂತೀನಿ ಅಂತ. ನಂದೇನ್ ಸಿಂಪಲ್ ಇರುತ್ತೆ. ಒಂದು ಯಾವ್ದಾದ್ರು ವಾಟ್ಸ್ಆಪ್ ಗ್ರೂಪ್ಗೆ ಹಾಕಿದ್ರೆ ಫೋಟೋ ಹೊಡೆದು ದೇ ವಿಲ್ ಗೆಟ್ ದ ಇನ್ಫಾರ್ಮೇಶನ್ ಆನ್ ದಟ್. ನಾನು ಎಲ್ಲ ತಿಂತೀನಿ. ಎಲ್ಲ ಇರುತ್ತೆ. ತುಪ್ಪ ಇರುತ್ತೆ, ಬೆಣ್ಣೆ ಇರುತ್ತೆ, ಮೊಸರು ಇರುತ್ತೆ. ನಾನು ಹೇಳ್ತೀನಲ್ಲ, ನಾನು ಯಾವ್ದನ್ನ ಅವಾಯ್ಡ್ ಮಾಡಲ್ಲ. ಏನ್ ಇರಲ್ಲ ಅಂತ ಹೇಳಿದೀನಿ, ಪ್ರೋಸೆಸ್ಡ್ ಇರಲ್ಲ, ಮೈದಾ ಇರಲ್ಲ, ಶಾವ್ಗೆ ಆ ತರದ್ದು ಇರಲ್ಲ, ಅಂಡ್ ಶುಗರ್ ಹತ್ರಕ್ಕೂ ಇರಲ್ಲ. ಅದನ್ನ ಟಚ್ ಮಾಡಿದ್ರು ನನ್ನ ಟೇಬಲ್ ಮೇಲೆ ಇಡಲ್ಲ ಅದನ್ನ. ಅದ್ ಬಿಟ್ಟು ಫ್ರೂಟ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ವೆಜಿಟೇಬಲ್ ಬೌಲೇ ಇರುತ್ತೆ ನಂದು ತರಕಾರಿದು, ಅದನ್ನೆಲ್ಲ ತಿಂತೀನಿ. ಅದೇ ಸರ್, ಡೈಲಿ 2 meal ಅಂತ ಹೇಳ್ತಿರಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರ್ತೀರಿ ನೀವು ಅಂದ್ರೆ ರಿಸರ್ಚ್ ಮಾಡಿರೋದ್ರಿಂದ.
ಸೊ ದಟ್ ನಮಗೂ ಅದು ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ಸರ್. ದಟ್ಸ್ ಇಟ್, ಇಷ್ಟೇ. ನಾನೀಗ ಏನ್ ಹೇಳಿದೆ ಅಷ್ಟೇ ಸರ್. ಈಗ ಒಬ್ಬೊಬ್ರು ಮನೇಲಿ ಒಂದೊಂದು ತಿಂಡಿ ಮಾಡ್ತಾರೆ, ಅದನ್ನೊಂದು ಒಂದು ಪೋರ್ಷನ್ ಇಟ್ಕೊಳ್ಳಿ ಅಷ್ಟೇ. ಒಂದು 300 to 400 ಕ್ಯಾಲೋರೀಸ್ ಯಾವ್ದು ಇಟ್ಕೊಂಡು ಇನ್ನು ಉಳಿದಿದ್ರಲ್ಲೆಲ್ಲ ನೀವು ಬ್ಯಾಲೆನ್ಸ್ ಮಾಡಿದಾಗ ಮನೆಯವ್ರಿಗೂ ಖುಷಿ ಇರುತ್ತೆ, ಸಂತೋಷ ಇರುತ್ತೆ, ಎಲ್ಲರೂ ತುಂಬಾ ಚೆನ್ನಾಗಿ ಅದನ್ನ ತಿಂತಾರೆ ಅಂತ ಒಂದು ಇದರಲ್ಲಿ ನಾನು ಹೇಳ್ತೀನಿ ನಿಮ್ಗೆ. ಅಂದ್ರೆ ನಮ್ಮಲ್ಲೂ ದಿನಕ್ಕೆ ಒಂದೊಂದು ಮಾಡ್ತಾರಲ್ಲ, ನಾವು ಒಂದು 10 ಥರದ ಫೋಟೋ ಹಾಕ್ಬೇಕಾಗತ್ತೆ, ಹಿಂಗಿದೆ ಏನಿದೆ ಅಂತ. ಅದೇ ಸರ್, ಸಾಧ್ಯ ಆದ್ರೆ ಏನೇನ್ ತಗೋಬಹುದು ಅಂತ ಒಂದು ವಿಡಿಯೋ ಮಾಡ್ಕೊಡಿ ಸರ್, ನಮ್ಗೆ ಹೆಲ್ಪ್. ಖಂಡಿತ ಧನಂಜಯ್, ಖಂಡಿತ ನಾನು ಮಾಡ್ಕೊಡ್ತೀನಿ. ಓಕೆ. SB ಅಂಗಡಿಯವರು ತುಂಬಾ ಟೈಮ್ ಆಗ್ತಾ ಇದೆ, ಮುಗಿಸ್ಬಿಡೋಣ. 9:15 ಆಯ್ತು. ನಿಮ್ದು ಲಾಸ್ಟ್ ಅಮ್ಮ, ಹೇಳಿಮ್ಮ. ಸರ್ ನನಗೆ ಸರ್ ಅಲ್ಲ ಸರ್, ನನಗೆ ಈಗ 53 ವರ್ಷ ಸರ್. ಒಳ್ಳೇದಮ್ಮ. ಸರ್ ಈಗ ನಾವು ಊಟ ಅಂದ್ರೆ ನೈಟ್ ಎಷ್ಟು ಗಂಟೆದ ಒಳಗ್ ಮಾಡಿದ್ರೆ ಚಲೋ ಸರ್? ಅಮ್ಮ ಸಂಜೆ 6 ಗಂಟೆ ಹೇಳ್ತಾ ಇದೀನಿ ನಾನು. 7 ಗಂಟೆಗೆ. 7 ಗಂಟೆ ಲಾಸ್ಟ್. ಥ್ಯಾಂಕ್ ಯು ಸರ್. ಇವ್ರು ಯಾರು ಝೂಮ್ ಯೂಸರ್? ಮಾತಾಡಿ, ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಝೂಮ್ ಯೂಸರ್. ಹಲೋ. ಹೇಳಿ ಸರ್, ನಮಸ್ತೆ. ನಾನು ರೂಪಾ ಅಂತ. ಹೇಳಿ. ಸಂಡೇ ಶಾಪ್ ಓಪನ್ ಆಗಿತ್ತಲ್ಲ ಸರ್, ಇಲ್ಲಿ ಚಂದ್ರಳ್ಳಿ ಹೋಟೆಲ್ ಬಂದಿದ್ರಲ್ಲ. ಹೇಳಿಮ್ಮ, ಹೇಳಿ ಹೇಳಿ ಹೇಳಿ. ಸರ್, ನನ್ಗೆ PCOD ಸಮಸ್ಯೆ ಆಗಿ ತುಂಬಾ ಅಂದ್ರೆ ತುಂಬಾ ವೆಯ್ಟ್, ಅಂದ್ರೆ 12 kgs ತುಂಬಾನೇ ಬೇಗನೆ ಗೇನ್ ಆಗ್ಬಿಟ್ಟೆ. ಓಕೆ. ಅದರಿಂದ ನಮ್ಮ ಮನೆ ಬೇರೆ ಇರೋದು 3rd ಫ್ಲೋರ್, ಜೊತೆಗೆ ಏನು ಅಂತ ಅಂದ್ರೆ ನಾವು ಹತ್ಕೊಂಡೇ ಓಡಾಡ್ಬೇಕಾಗತ್ತೆ. ಹಾಗೆಲ್ಲ ಇದ್ದು ನನ್ಗೆ ತುಂಬಾ ಸುಸ್ತು, ಅನಿಮೆ ಎಲ್ಲ ಆಗಿತ್ತು ಸರ್ ಏಪ್ರಿಲ್ ಇಂದ. ಸೊ ಅದೆಲ್ಲ ಆದ್ಮೇಲೆ ನಾನು ಈ ಬಿಸ್ನೆಸ್ಗೆ ಅಂತ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ನಾನು ಯೂಸ್ ಮಾಡ್ಬೇಕು ಅಂತ ಹೇಳಿ ಲಿವರ್ ಕೇರ್ ಎಲ್ಲ ತಗೋತಾ ಬರ್ತಾ ಇದ್ದೀನಿ ಸರ್. ರೀಬ್ಯಾಲೆನ್ಸ್ ಮತ್ತೆ ಲಿವರ್ ಕೇರ್ ಎರಡು ಕರೆಕ್ಟ್ ಇದೆ ಕಾಂಬಿನೇಷನ್. ಸರ್ ತಗೋತಾ ಇದೀನಿ, ಡೈಲಿ ತಗೋತಾ ಇದೀನಿ. ವೆಯ್ಟ್ ಲಾಸ್ ಕೂಡ ಆಗಿದ್ದೀನಿ ಸರ್. 2 kgs ಲಾಸ್ ಆಗಿದೆ. ಸರ್ ಜೊತೆಗೆ ನಂಗೆ ಕಾಲ್ ಸರ್ಜರಿ ಆಗಿತ್ತು. ತುಂಬಾ ಅಂದ್ರೆ 3rd ಫ್ಲೋರ್ ಅಂದ್ರೆ 160 ಸ್ಟೆಪ್ಸ್ ಇದೆ ಸರ್ ನಮ್ ಬಿಲ್ಡಿಂಗ್ ಅಲ್ಲಿ. ಹತ್ತದು ಒಂದ್ಸರಿ ಮುಂಚೆ ಎಲ್ಲ ತುಂಬಾ 12 ವರ್ಷದಿಂದ ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದ್ರಿಂದ ಹತ್ತು ಇಳಿಯೋದಕ್ಕೆ ಇವಾಗ ಏನು ಲಿಮಿಟೆಡ್ ಮಾಡ್ಬಿಡ್ತೀವಿ. ಒಂದೇ ಸರಿ ಅಷ್ಟೇ ಎಮರ್ಜೆನ್ಸಿ ಇದ್ರೆ ಹತ್ತಣ ಇಳಿಯೋಣ ಅನ್ನೋ ಲೆವೆಲ್ಗೆ ಇದ್ದೆ. ಈಗ ಶಾಪು ಇದು ಈ ಟ್ಯಾಬ್ಲೆಟ್ ಎಲ್ಲ ತಗೊಂಡ್ಮೇಲೆ ಸರ್ ದಿನಕ್ಕೆ ಒಂದು 5 ಸರಿ ಹತ್ತುತ್ತೀನಿ, ಇಳಿತೀನಿ. ದಟ್ಸ್ ಗ್ರೇಟ್ ಅಮ್ಮ, ದಟ್ಸ್ ರಿಯಲಿ ಗ್ರೇಟ್. ನಿಜ ಅಪ್ರಿಶಿಯೇಟಬಲ್. ತುಂಬಾ ಸುಸ್ತಾಗ್ತಿತ್ತು ಸರ್ ಮುಂಚೆ. ನಿಮ್ಮ ಜೀವನ ನಿಮಗೆ ವಾಪಸ್ ಬಂದ್ಮೇಲೆ ಆ ಅನುಭವನ ತಗೊಂಡು ನೀವು ಇದನ್ನೇ ನೀಟಾಗಿ 16 ಜನಕ್ಕೆ ತಿಳಿಸಿದ್ರೆ ನಿಮ್ ವ್ಯವಹಾರ ತುಂಬಾ ಚೆನ್ನಾಗಿ ಸರಿ ಆಗತ್ತಮ್ಮ. ಸರ್ ಖಂಡಿತ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್ ಆಫ್ ಯು ಅಂಡ್ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಮತ್ತೆ ಸಿಗೋಣ ಶುಕ್ರವಾರ. ನಮ್ದು ಯಾವುದು ಆರ್ಥೋ ಜಾಯಿಂಟ್ ಕೇರ್, ದ ಒನ್ ಆಫ್ ದ ಪವರ್ಫುಲ್ ಏನಿದೆ ಅದರ ಬಗ್ಗೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಕಂಪ್ಲೀಟ್ ಮಾಡೋಣ. ಓಕೆ, ಗುಡ್ ನೈಟ್.